ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸಾಧನಾ ಅಕಾಡೆಮಿಯಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರತಕ್ಕಂಥ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ತರಗತಿ 12ಕ್ಕೆ ಇವತ್ತು ಬಂದಿದ್ದೇವೆ. ಕಳೆದ 11 ತರಗತಿಗಳಲ್ಲೂ ಅಭೂತಪೂರ್ವವಾದಂಥ ಅನೇಕ ಪ್ರಶ್ನೆಗಳು 220 ಪ್ರಶ್ನೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿಸ್ಕೊಟ್ಟಿದ್ದೀನಿ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿ ಇದು. ತಪ್ಪದೆ ಈ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ರೆ ಮುಂಬರತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಒಂದು ಕಂಪ್ಲೀಟ್ ಬೇಸಿಕ್ ಇನ್ಫಾರ್ಮೇಷನ್ಸ್ನ ನೀವು ರೆಡಿ ಮಾಡ್ಕೊಳ್ತೀರಿ ಅಂತ ನಂಗೆ ಅನಿಸುತ್ತೆ. ಹಾಗಾಗಿನೇ ಸಂಬಂಧಪಟ್ಟಂಥ ಪ್ರಶ್ನೆಗಳ ಜೊತೆಗೆ ಕರೆಂಟ್ ಅಫೇರ್ಸ್ GK ಪ್ಲಸ್ ಕೂಡ ಇದರೊಳಗೆ ಸೇರಿರ್ತದೆ. ಸೊ ಮೊದಲ ಬಾರಿ ಯಾರಾದರೂ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಇದರ ಲಿಂಕನ್ನು ಕಳಿಸೋದ್ರ ಮುಖಾಂತರ ಚಾನಲ್ನ ಭಾಳಷ್ಟು ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ಕ್ಲಾಸ್ 12 ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ತರಗತಿ 12 ಆರಂಭಿಸ್ತಾ ಇದ್ದೀನಿ. ನೋಡಿ, ಪ್ರಶ್ನೆ 221. ಕಳೆದ 11 ವಿಡಿಯೋಗಳಲ್ಲಿ 220ವರೆಗೆ ಮಾಡಿದ್ದೀನಿ. ಇವತ್ತು 221 221ನೇ ಪ್ರಶ್ನೆ. ಹಿಸ್ಟ್ರಿ ಪ್ರಶ್ನೆಗಳು ಇದರಲ್ಲಿ ತುಂಬ ಜಾಸ್ತಿ ಇರ್ತವೆ. ನೋಡಿ, 221ನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಡ್ಯಾಶ್ನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ವಿಸ್ತರಿಸಿದ್ದ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಾ ಗೋದಾವರಿಯಿಂದ ಮಾದಿರ್ಪ ಕಲಿಯಾದ ಕನ್ನಡ ನಾಡೋಳ್ ಅನ್ನುವಂಥ ಒಂದು ಹಳೆಗನ್ನಡದ ವಾಕ್ಯ ಬರುತ್ತೆ. ನನಗೊಂದು ಅರ್ಧ ಹೇಳಿದ್ದೀನಿ. ಈ ಥರದ ಕನ್ನಡ ನಾಡಿನ ಮೇರೆಗಳ ಬಗ್ಗೆ ಅದ್ಭುತವಾಗಿ ಕವಿರಾಜ ಮಾರ್ಗದಲ್ಲಿ, ಅಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಅಂತ ನೆನ್ಪಿಟ್ಕೊಂಬಿಡಿ. ಇವಾಗ ರಾಷ್ಟ್ರಕೂಟರ ಕಾಲದಲ್ಲಿ ಈ ಒಂದು ವಾಕ್ಯವನ್ನು ಬರೆದವನು ಯಾರು ಅಂತ. ಕಾಳಿದಾಸ ಅಂದರೆ ನಿಮ್ಗೆ ನೆನಪಿರಲಿ, ಇವನು ಗುಪ್ತರ ಕಾಲಕ್ಕೆ ಬರ್ತಾರೆ. ಶ್ರೀ ವಿಜಯ ರಾಷ್ಟ್ರಕೂಟರ ಕಾಲಕ್ಕೆ. ಪಂಪ ಅಂದರೆ ವೇಮುಲವಾಡದ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದಂಥವನು. ಅಂದರೆ ಕರ್ನಾಟಕದಲ್ಲಿ ಕದಂಬರು ಇದ್ದಂಥ ಕಾಲಕ್ಕೆ ಅವಾಗ ಅಲ್ಲಿ ಬರ್ತಾರೆ. ರನ್ನ ಬಂದರೆ ನಿಮಗೆ ಕಲ್ಯಾಣದ ಚಾಲುಕ್ಯರ ಕಾಲಕ್ಕೆ ಬರ್ತಾನೆ. ಅಲ್ಲಿಗೆ ನಿಮ್ಗೆ ಈಸಿಯಾಗಿ ಈ ಪ್ರಶ್ನೆಯನ್ನು ಗುರ್ತು ಮಾಡೋಕ್ಕೊಂದು ಅವಕಾಶ ಆಯಿತು. 221ರ ಈ ಪ್ರಶ್ನೆಗೆ ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗ ಬರ್ತಾನೆ. ಓಕೆ, ಅಮೋಘ ವರ್ಷ ನೃಪತುಂಗನ ಕಾಲ. ಈ ಅಮೋಘ ವರ್ಷನ ನೃಪತುಂಗನ ಕಾಲದ ಆಸ್ಥಾನ ಕವಿಯಾಗಿದ್ದವನೇ ಶ್ರೀ ವಿಜಯ. ಅವನೇ ಈ ಕವಿರಾಜ ಮಾರ್ಗವನ್ನು ಬರೀತಾನೆ. ಆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಬಹಳ ಅದ್ಭುತವಾಗಿ ಅವನು ಉಲ್ಲೇಖವನ್ನು ಮಾಡ್ತಾನೆ. ಇನ್ನು ಕಾಳಿದಾಸನ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ. ಕಾಳಿದಾಸ ಗುಪ್ತರ 2ನೇ ಚಂದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದಂಥವನು. ಈತ ಇದ್ದದ್ದು ಉಜ್ಜಯಿನಿ ನಗರದಲ್ಲಿ. ಗುಪ್ತರ ಕಾಲದ 2ನೇ ಚಂದ್ರಗುಪ್ತನ ಆಸ್ಥಾನದ 2ನೇ ರಾಜಧಾನಿ ಅಂತಲೇ ಕರೀತಾರೆ ಉಜ್ಜಯಿನಿ, ಮಧ್ಯಪ್ರದೇಶದ ಉಜ್ಜಯಿನಿ. ಅಲ್ಲಿ ಕಾಳಿದಾಸ ಬರೆದಂಥ ಕೃತಿಗಳಲ್ಲಿ ಅವನ ಮಹಾಕಾವ್ಯಗಳು ಅಂತ ಬಂದರೆ ಕುಮಾರ ಸಂಭವ ಮತ್ತು ರಘುವಂಶ, ಇವೆರಡನ್ನ ಮಹಾಕಾವ್ಯಗಳು ಅಂತ ಕರೀತಾರೆ. ಮೇಘದೂತವನ್ನು ಕಾವ್ಯ ಅಂತ ಕರೀತಾರೆ. ಅವನು ಬರೆದಂಥ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರಂ ಮತ್ತು ವಿಕ್ರಮೋರ್ವಶೀಯ ಅನ್ನುವಂಥದ್ದು ಅವನು ಬರೆದಂಥ 3 ಸಂಸ್ಕೃತ ನಾಟಕಗಳು. ಹಾಗಾಗಿ ಕವಿರತ್ನ ಕಾಳಿದಾಸ ಅನ್ನುವ ಬಿರುದು ಕೂಡ ಇವರಿಗೆ ಇತ್ತು ಆ ಕಾಲಕ್ಕೆ. ಇನ್ನು ಮಾಳವಿಕಾಗ್ನಿಮಿತ್ರ, ಇದು ಅಗ್ನಿಮಿತ್ರ ಶೃಂಗ ಬರ್ತಾರೆ. ಓಕೆ, ಈ ಅಗ್ನಿಮಿತ್ರ ಶೃಂಗ ಅವನದೊಂದು ಲವ್ ಸ್ಟೋರಿ. ಅದು ಅರಸನಾಗಿದ್ದವನು ಇನ್ನೊಂದು ಸಾಮ್ರಾಜ್ಯದ ಅರಸನ ಮಗಳನ್ನೇ ಮದುವೆ ಆಗಬೇಕು ಅನ್ನೋದು ಒಂದು ಸಂಪ್ರದಾಯ. ಆದರೆ ಆ ಸಂಪ್ರದಾಯವನ್ನು ಮುರಿದು ಸಾಮಾನ್ಯ ಮಹಿಳೆಯೊಬ್ಬಳನ್ನು ವರಿಸಿದಂಥ ಒಂದು ಲವ್ ಸ್ಟೋರಿ ಅದು. ಅದನ್ನು ಮಾಳವಿಕಾಗ್ನಿಮಿತ್ರದಲ್ಲಿ ಬಹಳ ಅದ್ಭುತವಾಗಿ ನಾಟಕದಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಭಿಜ್ಞಾನ ಶಾಕುಂತಲದಲ್ಲೂ ಕೂಡ ಶಾಕುಂತಲೆಯ ನಾಟಕದ ಬಗ್ಗೆ, ಇನ್ನು ವಿಕ್ರಮೋರ್ವಶೀಯದಲ್ಲೂ ಕೂಡ ಅಷ್ಟೇ ಬಹಳ ಅದ್ಭುತವಾದದ್ದು ನಾಟಕಗಳು ಇದರಲ್ಲಿ ಬರ್ತಾವೆ. ಇನ್ನು ಕಾಳಿದಾಸ 2ನೇ ಚಂದ್ರಗುಪ್ತನ ಕಾಲಕ್ಕೆ. ಇನ್ನು ಪಂಪನಿಗೆ ಬಂದರೆ ಕನ್ನಡದ ಆದಿಕವಿ ಅಂತ, ಆದಿಮಹಾಕವಿ ಅಂತ ಕೂಡ ಕರಿತೀವಿ. ಚಂಪು ಶೈಲಿಯಲ್ಲಿ ಕಾವ್ಯಗಳ ರಚನೆ. ಚಂಪು ಶೈಲಿ ಅಂತಂದ್ರೆ ಏನು? ಗದ್ಯ ಪ್ಲಸ್ ಪದ್ಯ ಇವೆರಡನ್ನ ಮಿಶ್ರಣವಾಗಿ ಬರೆಯುವಂಥ ಕಾವ್ಯ ಶೈಲಿಯನ್ನೇ ಚಂಪು ಶೈಲಿ ಅಂತ ಕೂಡ ಕರಿತೀವಿ. ಅದನ್ನು ಆತವರು ಬರೆದಿರ್ತಾರೆ. ಅದರಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನೋದು. ಈ ಆದಿಪುರಾಣ ಅನ್ನೋದು ಒಂದು ಜೈನ ಕೃತಿಯಾಗಿರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿ ಅದರಲ್ಲಿ ಜೈನ ಸಂಪ್ರದಾಯಗಳು, ಸಂಸ್ಕೃತಿ, ಆ ಕಾಲಕ್ಕೆ ಪ್ರೋತ್ಸಾಹಕವನ್ನು ಕವಿ ಪಂಪ ಬರೆದಿರ್ತಕ್ಕಂಥದ್ದು. ಇನ್ನು ರನ್ನನಿಗೆ ಬಂದರೆ, ರನ್ನ ನಿಮಗೆ ಗೊತ್ತಿದೆ, ಕಲ್ಯಾಣಿ ಚಾಲುಕ್ಯರ ಶತಾಶ್ರಯನ
ಆಸ್ಥಾನ ಕವಿಯಾಗಿದ್ದವನು. ಹಾಗಾಗಿ ಕಲ್ಯಾಣಿ ಚಾಲುಕ್ಯರ ಕಾಲದ ಅದ್ಭುತವಾದ ಕೃತಿ. ಅದರಲ್ಲಿ ಅಜಿತ ಪುರಾಣ ಬರುತ್ತೆ, 12 ಆಶ್ವಾಸಗಳ ಒಂದು ಪುಟ್ಟ ಕಾವ್ಯ ಅಂತ ಕರಿತೀವಿ, ಒಂದು ಜೈನ ಕೃತಿ. ಜೊತೆಗೆ ಸಾಹಸ ಭೀಮ ವಿಜಯಂ, ಇದು ಮಹಾಕವಿ ರನ್ನ ಬರೆದಿರ್ತಕ್ಕಂಥದ್ದು. ಅದಕ್ಕೆ ಗದಾಯುದ್ಧ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಕುರುಕ್ಷೇತ್ರದ ಕೊನೆಯ ಒಂದು ಸಂದರ್ಭ ಅಂದರೆ ವೈಶಂಪಾಯನ ಸರೋವರದ ಅಡಿಯಲ್ಲಿ ಅಡಗಿ ಕುಳಿತಿದ್ದಂಥ ದುರ್ಯೋಧನನನ್ನ ಭೀಮ ಹೊರ ಕರೆದು ಗದಾಯುದ್ಧಕ್ಕೆ ಒಂದು ಆಹ್ವಾನ ಕೊಡ್ತಾನೆ. ಈ ಗದಾಯುದ್ಧದ ಸಂದರ್ಭದ ಭಾಳ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ಅಂಥ ಅದ್ಭುತವಾದಂಥ ಕತೆ. ಬಟ್ ಇಲ್ಲಿ ಆತ ತನ್ನ ಆಸ್ಥಾನದ ಆಶ್ರಿತ ರಾಜನ, ಅಂದರೆ ತನಗೆ ಆಶ್ರಯ ಕೊಟ್ಟಂಥ ರಾಜ ಒಂದು ಸತ್ಯಾಶ್ರಯನನ್ನು ಭೀಮನಿಗೆ ಹೋಲಿಸಿ ಬರೆದಂಥ ಒಂದು ಕೃತಿ. ಬಟ್ ಇದನ್ನು ಕಂಪ್ಲೀಟ್ ಅವರು ಮಾಡಲಿಲ್ಲ ಅನ್ನೋದು ಕೂಡ ಒಂದು ಕಡೆ ವಾದ ಇದೆ. ಮುಂದೆ ಭೀಮಕವಿ ಇದನ್ನು ಕಂಪ್ಲೀಟ್ ಮಾಡ್ತಾರೆ. ಹಂಗಾಗಿ ಕರ್ನಾಟ ಭಾರತ ಕಥಾಮಂಜರಿ ಅಂತ ಕೂಡ ಅದು ಮುಂದೆ ಹೆಸರುವಾಸಿ ಆಗತ್ತೆ. ಇನ್ನು ಚಕ್ರೇಶ್ವರ ಚರಿತ, ಪರಶುರಾಮ ಚರಿತ, ರನ್ನಕಂದ, 12 ಕಂದ ಪದ್ಯಗಳ ನಿಘಂಟು ಅಂತ ಕೂಡ ಕರೀತಾರೆ. ಇದು ರನ್ನಂದು. ಬಟ್ ಇದುವರೆಗೂ ನಮಗೆ ಒಂದು ಪ್ರಶ್ನೆ ನಿಮಗೋಸ್ಕರ ಕಮೆಂಟ್ ಮಾಡಿ. ರನ್ನನ ಯಾವ ಕೃತಿಯ ಇನ್ನೂ ಕೂಡ ನಮಗೆ ಕನ್ನಡ ಸಾಹಿತ್ಯಕ್ಕೆ ದೊರಕಿಲ್ಲ ಅನ್ನೋದಿದೆ. ಯಾವುದದು ಅದರಲ್ಲಿ ನೋಡಿ, ಇದೆಯಾ? ಅಜಿತ ಪುರಾಣನ, ಚಕ್ರೇಶ್ವರ ಚರಿತನ, ಪರಶುರಾಮ ಚರಿತ, ರನ್ನಕಂದ, ಈ 4 ಆಪ್ಷನ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಯಾವ ಸಾಹಿತ್ಯ ಇದುವರೆಗೂ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿಲ್ಲ ಅನ್ನೋದು ರನ್ನನ ಬಗ್ಗೆ ಇರೋವಂಥ ಒಂದು ಜಿಜ್ಞಾಸೆಯ ಪ್ರಶ್ನೆ ಇದೆ. ನೋಡೋಣ ಯಾರು ಉತ್ತರ ಮಾಡ್ತೀರಿ ಅಂತ ನೋಡ್ತೀವಿ. ನೆಕ್ಸ್ಟ್ 222 222ನ ಪ್ರಶ್ನೆ ನೋಡೋಣ. ನೋಡಿ, ಚಾಂದ್ ಬರ್ದಾಯಿ ಮೊಹಮ್ಮದ್ ಘೋರಿ ವರ್ಸಸ್ ಮೂರನೇ ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಂಥ ಯುದ್ಧದ ಸಂಪೂರ್ಣ ಚರಿತ್ರೆಯನ್ನು ಹೇಳ್ಕೊಟ್ಟವನು ಚಾಂದ್ ಬರ್ದಾಯಿ. ಬಿಲ್ಲಣ, ಕಲ್ಲಣ, ಕೌಚಿಲ್ಯ, ಹೌದಾ? ಈ ಕಡೆ ವಿಕ್ರಮಾಂಕ ದೇವಚರಿತಂ, ಅರ್ಥಶಾಸ್ತ್ರ, ಪೃಥ್ವಿರಾಜರಾಸು, ರಾಜತರಂಗಿಣಿ ಹೊಂದಿಸಿ ಬರಿಬೇಕು. ಯಾರು, ಹೇಗೆ? ನೋಡಿ, ಮಧ್ಯಕಾಲೀನ ಭಾರತದ್ದು ಮತ್ತು ಕೌಟಿಲ್ಯ ಅಂತ ಬರೆದ್ರೆ ನಿಮಗೆ ಗೊತ್ತು, ಮೌರ್ಯರ ಕಾಲಕ್ಕೆ ಸಂಬಂಧಪಟ್ಟದ್ದು. ಇವ್ರು 3 ಜನ ಕೂಡ ಮಧ್ಯ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟರು. ಅದರಲ್ಲಿ ಕೌಟಿಲ್ಯನಿಗೆ ನೀವು ಈಸಿಯಾಗಿ ಬರೀತೀರ, ಕೌಟಿಲ್ಯನ ಅರ್ಥಶಾಸ್ತ್ರ. ಸೊ ಅಲ್ಲಿಗೆ D2 ಅಂತ ಯಾವುದಿದೆ ನೋಡ್ಕೊಂಬಿಟ್ರೆ ನೋಡಿ, ಇದು ಒಂದೇ ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. D2 ಇರೋದು ಇದು ಒಂದೇ, ಪಕ್ಕ ಎಲ್ಲರಿಗೂ ಗೊತ್ತಿರುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇದೆಲ್ಲರಿಗೂ ಗೊತ್ತು. ನೋಡಿ, ಈ D2 ಒಂದನ್ನು ನೀವು ಡಿ ಲೈನ್ ಒಂದು ಚೆಕ್ ಮಾಡಿಬಿಟ್ರೆ ನಿಮ್ಗೆ ಅದರಲ್ಲಿ ಸಿಕ್ಕೇ ಬಿಡುತ್ತೆ, ಬೇರೆ ಆಪ್ಷನ್ಸೇ ಇಲ್ಲ. ಡಿನಲ್ಲಿ D2 ಅದೇ ಪಕ್ಕ ನಿಮಗೆ ಗೊತ್ತಿರುತ್ತೆ. ಅದನ್ನು ಹುಡ್ಕೊಂಡು ಹೋಗ್ಬಿಟ್ರೆ ಉಳಿದವೆಲ್ಲವೂ ಕೂಡ ಆಟೋಮ್ಯಾಟಿಕ್ಲಿ ಏನಾಗ್ತವೆ, ಸರಿ ಆಗ್ತವೆ. ನೋಡಿ, ಇಲ್ಲಿ ಹೇಗೆ 3 ಚಾಂದ್ ಬರ್ದಾಯಿ, ಪೃಥ್ವಿರಾಜ ರಾಸೋ, ಈಗ ತಾನೇ ಹೇಳಿದೆ ನಿಮಗೆ, ಹೌದಾ? ಮೊಹಮ್ಮದ್ ಗೋರಿ ವರ್ಸಸ್ ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಂತಹ 2ನೇ ತರೈನ್ ಕದನ ಸಂದರ್ಭ. ಓಕೆ, ಈ 2ನೇ ತರೈನ್ ಕದನದ ಸಂದರ್ಭದಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ್ನು ಅರೆಸ್ಟ್ ಮಾಡ್ಕೊಂಡು ತಗೊಂಡೋದ ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನು ಕೆಲವು ಕಡೆ ಅವನು ಹೋರಾಟದಲ್ಲೇ ಪೃಥ್ವಿರಾಜ್ ಚೌಹಾಣ್ ಮರಣ ಹೊಂದಿದ್ದ ಅಂತ. 1ನೇ ತರೈನ್ ಕದನದಲ್ಲಿ ಗೆಲುವು ಸಂಪಾದಿಸಿದ್ದ ರಜಪೂತರ ಶ್ರೇಷ್ಠ ದೊರೆ ಪೃಥ್ವಿರಾಜ್ ಚೌಹಾಣ್ ಹೇಗೆ 2ರಲ್ಲಿ ಸೋತ ಅಂತಂದರೆ, ಇದೇ ರಜಪೂತ ಒಕ್ಕೂಟದ ರಾಜ ಜೈಸಿಂಗ್ ಇವನಿಗೆ ಸಹಾಯ ಮಾಡಲಿಲ್ಲ. ರಜಪೂತ ಒಕ್ಕೂಟ ಸಹಾಯ ಮಾಡಲಿಲ್ಲ. ನಮ್ಮವರೇ ನಮಗೆ ಅವತ್ತಿನ ಕಾಲಕ್ಕೆ ಮಾಡಿದಂಥ ಮೋಸ, ಇದರಿಂದಾಗಿಯೇ ಪೃಥ್ವಿರಾಜ್ ಚೌಹಾಣ್ ಸೋಲಿನ ಪರಿಸ್ಥಿತಿಗೆ ಸಿಲುಕಬೇಕಾಯ್ತು ಅಂತ. ಮುಂದೆ 2ನೇ ತರೈನ್ ಕದನದ ನಂತರ ಮೊಹಮ್ಮದ್ ಗೋರಿ ಇಲ್ಲಿ ಮಾಡಿದಂತಹ ಒಂದು ದೊಡ್ಡ ದಾಳಿಗಳನ್ನೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಗಜ್ನಿ ಮತ್ತು ಗೋರಿಗೆ ಸಂಬಂಧಪಟ್ಟಂಥ ಅವತ್ತಿನ ಕಾಲದ ಇತಿಹಾಸಗಳನ್ನು ಕಂಪ್ಲೀಟಾಗಿ ಹೇಳಿಕೊಟ್ಟದ್ದು ಚಾಂದ್ ಬರ್ದಾಯಿ. ನೆಕ್ಸ್ಟು ಬಿಲ್ಲಣ, ನಿಮಗೆ ಗೊತ್ತು ಬಿಲ್ಲಣ, ಇದು ವಿಕ್ರಮಾಂಕ ದೇವಚರಿತೆ. ಕಲ್ಲಣ ಅಂತ ಬಂದರೆ ಕಲ್ಲಣನ ರಾಜತರಂಗಿಣಿ. ಕಲ್ಲಣನ ರಾಜತರಂಗಿಣಿ ಇದು ಕಾಶ್ಮೀರದ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮಧ್ಯಕಾಲೀನ ಭಾರತದ ಶ್ರೇಷ್ಠ ಕೃತಿ ಅಂತಲೂ ಕೂಡ ಇದನ್ನು ಕರೀತಾರೆ. ಇವೆಲ್ಲ ನಿಮಗೆ ಇಲ್ಲಿ ಸಿಗ್ತಕ್ಕಂಥ ಇಂಪಾರ್ಟೆಂಟ್. ನೆಕ್ಸ್ಟ್ ಬೇಡ, ಬಿಲ್ಲಣನ ಬಗ್ಗೆ ಹೇಳೋದಾದರೆ 3 ಕಾವ್ಯಗಳು ಬಿಲ್ಲಣನ್ ತುಂಬ ಫೇಮಸ್ಸು. ವಿಕ್ರಮಾಂಕ ದೇವಚರಿತೆ ಇದು ಮಹಾಕಾವ್ಯ, ಇದೊಂದೇ ಯಾವಾಗಲೂ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದರಲ್ಲಿ ಕರ್ಣಸುಂದರಿ, ಇದೊಂದು ನಾಟಕ. ಇನ್ನೊಂದು ಚೋರ ಪಂಚಶಿಖಾ ಅಂತ ಬರೀತಾರೆ, ಇದು ಕೂಡ ಒಂದು ಗೀತನಾಟಕ. ಈ 3ನ್ನು ಬರೆದವನು ಕವಿ ಬಿಲ್ಲಣ. ಇನ್ನು ಕಲ್ಲಣನಿಗೆ ಬಂದರೆ ಸಂಸ್ಕೃತ ಲೇಖಕ, ಕಾಶ್ಮೀರ ಪಂಡಿತ ಅಂತ ಕರೀತಾರೆ. ರಾಜತರಂಗಿಣಿ ವೆರಿ ಇಂಪಾರ್ಟೆಂಟು, ಯಾಕೆಂದರೆ ಕಾಶ್ಮೀರದ ಬೃಹತ್ ಇತಿಹಾಸ ಗ್ರಂಥ ರಾಜತರಂಗಿಣಿಯನ್ನು ಕಾವ್ಯ ರೂಪದಲ್ಲಿ ಬರೆದಂಥವನು ಕಲ್ಲಣ. ಇದಿಷ್ಟು ಕೂಡ ನಿಮಗೆ ನೆನಪಿರಲಿ. ನೆಕ್ಸ್ಟ್ ಬೇಡ, 223ರ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಮಧ್ಯಕಾಲೀನ ನವಶಿಲಾಯುಗದ ಬಗ್ಗೆ ಪ್ರಶ್ನೆ ಇದೆ. ಈ ಕೆಳಗೆ ಹೆಸರಿಸಿರುವ ಯಾವ ಪ್ರದೇಶವು ಕರ್ನಾಟಕದ ನವಶಿಲಾಯುಗ
ತಾಣವಾಗಿರುವುದಿಲ್ಲ ಅಂತ. ಅಂದರೆ ಹಳೆ ಶಿಲಾಯುಗ, ಅದಾದಮೇಲೆ ಮಧ್ಯಶಿಲಾಯುಗ, ಅದಾದಮೇಲೆ ನವಶಿಲಾಯುಗ. ಅದರಲ್ಲಿ ನವಶಿಲಾಯುಗದ ಸಂಬಂಧಪಟ್ಟಂಥ ಕರ್ನಾಟಕದ ಯಾವ ಸ್ಥಳ ಆಗಿರುವುದಿಲ್ಲ. ಇದನ್ನಲ್ಲಿ ನೋಡಿ, ಬಾದಾಮಿ, ಮಸ್ಕಿ, ರಾಯಚೂರು, ದೋಆಬ್, ಬಳ್ಳಾರಿ ಅಂತಿದೆ. ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಇದನ್ನು, ಯಾಕೆಂದರೆ ಬಾದಾಮಿ ಇದು ನವಶಿಲಾಯುಗದ ತಾಣ ಆಗಿರುವುದಿಲ್ಲ. ಇದು ಓಕೆ, ಬಾದಾಮಿ. ಹಂಗಾರೆ ಇನ್ನು ಇವೆಲ್ಲ ನವಶಿಲಾಯುಗದ ತಾಣಗಳೇ. ಯಾಕೆ ಅಂತಂದರೆ BL ರೈಸ್ ಅವರ ಸಂಶೋಧನೆಯಿಂದ ಭಾಳಷ್ಟು ನಮ್ಮಲ್ಲಿ ವಿಚಾರಗಳು ಹೊರಗೆ ಬರ್ತವೆ. ಬ್ರಹ್ಮಗಿರಿ, ಸಂಗನಕಲ್ಲು, ಪಿಕ್ಲಿಹಾಳು, ಮಸ್ಕಿ, ತೆಕ್ಕಲಕೋಟೆ, ತಿರುಮಕೂಡಲ, ನರಸೀಪುರ ಇವೆಲ್ಲವೂ ಕೂಡ ನವಶಿಲಾಯುಗದ ಬಹಳ ಪ್ರಮುಖವಾದಂಥ ತಾಣಗಳು ಇವು ಆಗಿದ್ದಾವೆ. ಇನ್ನು ಕರ್ನಾಟಕದ ಮಸ್ಕಿ, ರಾಯಚೂರಿನ ದೋಆಬ್, ಬಳ್ಳಾರಿ, ಕಾವೇರಿ ಕಣಿವೆ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಸೇಲಂ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್, ಗುಜರಾತ್ನ ಕಾತೆವಾಡ, ಪಂಜಾಬ್ನ ಸಿಂಧ್, ಬಲೂಚಿಸ್ತಾನ್ ಇಂಥ ಕಡೆಗಳೆಲ್ಲ ನವಶಿಲಾಯುಗದ ತಾಣಗಳು ನಮಗೆ ದೊರಕ್ತಾ ಹೋಯಿತು. ಹಾಗಾಗಿ ನಮ್ಮಲ್ಲೂ ಕೂಡ ಅಷ್ಟೇ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತ ಕೂಡ ಕರಿತೀವಿ. ಯಾರನ್ನ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತೀವಿ ಅಂತಂದರೆ ರಾಬರ್ಟ್ ಬ್ರೂಸ್ ಫೂಟೆ. ಓಕೆ, ನೆನ್ಪಿಟ್ಕೊಳ್ಳಿ, ರಾಬರ್ಟ್ ಬ್ರೂಸ್ ಫೂಟೆ ಇವರನ್ನ ನಮ್ಮಲ್ಲಿ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತ ಕೂಡ ಇವ್ರನ್ನ ಕರಿತೀವಿ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಳೆ ಶಿಲಾಯುಗದ, ನೆನ್ಪಿಟ್ಕೊಳ್ಳಿ, ಹಳೆ ಶಿಲಾಯುಗದ ಪ್ರಮುಖ ಆಧಾರಗಳನ್ನು ಇವರು ಹೆಕ್ಕಿ ತೆಗಿತಾರೆ. ಹಾಗಾಗಿ ಇವ್ರನ್ನ ಭಾರತದ ಶಿಲಾಯುಗದ ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಯಾರನ್ನ? ರಾಬರ್ಟ್ ಬ್ರೂಸ್ ಫೂಟೆ. ಹಾಗಾಗಿ ನವಶಿಲಾಯುಗದ ತಾಣಗಳು ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಮೆಹರ್ಗಢ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇತಿಹಾಸದಲ್ಲಿ ಪದೇ ಪದೇ ಕೇಳತಕ್ಕಂಥ ಪ್ರಶ್ನೆ ಮೆಹರ್ಗಢ. ಬಲೂಚಿಸ್ತಾನ್, ಪಾಕಿಸ್ತಾನ್. ಇದು ಹತ್ತಿ ಮತ್ತು ಗೋಧಿಯನ್ನು ಬೆಳೆದು ಮಣ್ಣಿನ ಇಟ್ಟಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ನವಶಿಲಾಯುಗದ ಜನರು ಅಂತ ಆಧಾರ ಸಿಕ್ಕಿದ್ದೆ ಈ ಮೆಹರ್ಗಢಲ್ಲಿ. ಇನ್ನು ಬುರ್ಜಹೋಮ್ ತುಂಬ ಇಂಪಾರ್ಟೆಂಟು. ಜನರು ಸರೋವರದ ಬದಿಯಲ್ಲಿ ಹೊಂಡಗಳಲ್ಲಿ ವಾಸ ಮಾಡ್ತಾ ಇದ್ದಂದರೆ ಮಾಳಿಗೆ ಮನೆಗಳು ಅಂತ ಕರಿತೀವಿ. ಅಲ್ಲಿ ಸಾಕು ನಾಯಿಗಳನ್ನು ಅವುಗಳ ಯಜಮಾನರ ಜೊತೆ ಅವುಗಳ ಸಮಾಧಿಗಳಲ್ಲಿ ಹೂಳಲಾಯಿತು ಅನ್ನೋದಕ್ಕೂ ಆಧಾರ ಸಿಕ್ಕಿದೆ. ಬಳಸಿದ ಉಪಕರಣಗಳು, ಆಯುಧಗಳು, ಹೊಳಪು ಮಾಡಿದ ಕಲ್ಲು ಮತ್ತು ಮೂಳೆಗಳಿಂದ ಮಾಡಿರತಕ್ಕಂಥ ವಿಚಾರಗಳು ಇಲ್ಲಿ ಸಿಗುತ್ತೆ. ಚಿರಾಂಡ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮೂಳೆಯಿಂದ ಮಾಡಿದ ಬಳಸಿದ ಉಪಕರಣಗಳು ಮತ್ತು ಆಯುಧಗಳು ಸಿಕ್ಕಂಥ ಜಾಗ. ಇವು ನವಶಿಲಾಯುಗದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 224. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇದು. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳೇನು? ಯಂತ್ರಗಳ ಬಳಕೆ, ನಗರ ಯೋಜನೆ, ಯುದ್ಧ ಕಲೆ, ಮಹಾಗೋಡೆ ನಿರ್ಮಾಣ ಅಂತಿದೆ. ಸೊ ಇದರಲ್ಲಿ ಮಹಾಗೋಡೆ ನೀವು ತೆಗೆದು ಬಿಡ್ಬೋದು, ಯುದ್ಧ ಕಲೆ ತೆಗೆದು ಬಿಡ್ಬೋದು. ಯಂತ್ರಗಳ ಬಳಕೆ ಒಂದು ಹಂತಕ್ಕಿತ್ತು, ಒಂದು ಹಂತಕ್ಕೆ ಇರಲಿಲ್ಲ. ಸೊ ನಿಮಗೆ ಸಿಕ್ಕೋದು ಯಾವಾಗ? ನಗರ ಯೋಜನೆ. ಈ ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಅಂತಂದರೆ ನಗರ ಯೋಜನೆ. ನೋಡಿ, ನಗರ ಯೋಜನೆ ವೆರಿ ಇಂಪಾರ್ಟೆಂಟ್ ಆಗಿರ್ತಾ ಇತ್ತು. ಒಂದು ಸ್ಥಳೀಯ ಪ್ರದೇಶದಲ್ಲಿ ಮೇಲ್ಭಾಗದ ವಲಯ, ಕೆಳಭಾಗದ ವಲಯ ಅಂತ ಎರಡು ವಲಯಗಳನ್ನಾಗಿ ಮಾಡ್ಕೊಳ್ತಾ ಇದ್ರು. ಉನ್ನತ ಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ರು. ಜೊತೆಗೆ ಈ ನಾಗರಿಕತೆ ವಿಶಿಷ್ಟ ಲಕ್ಷಣ ತಮ್ಮ ವಾಸ ಪ್ರದೇಶದ ಸುತ್ತಲೂ ಕೂಡ ಗೋಡೆಗಳ ನಿರ್ಮಾಣ ಮಾಡ್ಕೊಳ್ತಾ ಇದ್ರು. ಗೋಡೆಗಳ ನಿರ್ಮಾಣ ಮಾಡ್ಕೊಳ್ಳೋದು ಇವ್ರ ಕಾಲಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ವಿಚಾರ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಗೋಡೆಗಳ ಜೊತೆಗೆ ಇವ್ರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ನಗರ ಯೋಜನೆಗಳಲ್ಲಿ ರಸ್ತೆ ನಿರ್ಮಾಣ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದನ್ನಂತೂ ನೀವು ಮರೆಯಂಗಿಲ್ಲ. ರಸ್ತೆಗಳ ನಿರ್ಮಾಣ, ಬೃಹತ್ ರಸ್ತೆಗಳ ನಿರ್ಮಾಣ, ಅಂದರೆ ಮುಖ್ಯ ರಸ್ತೆಗಳನ್ನು ಈ ರೀತಿ ನಿರ್ಮಾಣ ಮಾಡ್ತಾ ಇದ್ರು. ಮುಖ್ಯ ರಸ್ತೆ ಒಂದು ಕೇಂದ್ರದಿಂದ ಇನ್ನೊಂದು ಕೇಂದ್ರಕ್ಕೆ ಇವು ಏನು ಮಾಡ್ತಾ ಇದ್ವು? ಲಿಂಕನ್ನು ಕಲ್ಪಿಸ್ತಾ ಇತ್ತು. ಇಂಥ ಮುಖ್ಯ ರಸ್ತೆಗೆ ಕೆಲವು ಸಣ್ಣ ಸಣ್ಣ ರಸ್ತೆಗಳು ಬಂದು ಸೇರ್ತಾ ಇದ್ವು. ಈ ಸಣ್ಣ ರಸ್ತೆಗಳಿಗೆ ಇಲ್ಲಿ ಮನೆಗಳನ್ನು ಕಟ್ತಕ್ಕಂಥದ್ದು ಇವ್ರ ಕಾಲದಲ್ಲಿ ಕಂಡು ಬರ್ತಾ ಇತ್ತು. ಎಲ್ಲೆಲ್ಲಿ ಉಗ್ರಾಣಗಳಿದೆಯೋ, ಹೌದಾ, ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಉಗ್ರಾಣಗಳಿದೆಯೋ ಆ ಉಗ್ರಾಣದ ಪಕ್ಕದಲ್ಲಿ ವಾಸಿಸುವ ಕಾರ್ಮಿಕರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇತ್ತು. ಬೃಹತ್ ಸ್ನಾನದ ಕೊಳವನ್ನು ಮಾಡಲಾಗಿತ್ತು. ಎರಡು ಕಡೆಗಳಲ್ಲೂ ಕೂಡ ಇಳಿಲಿಕ್ಕೆ ಹತ್ತಲಿಕ್ಕೆ ವ್ಯವಸ್ಥೆ ಇತ್ತು. ಜೊತೆಗೆ ಇಲ್ಲಿ ರೂಮ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ರಸ್ತೆಗಳ ಪಕ್ಕದಲ್ಲೇ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದ್ರು. ಇದು ಕೂಡ ಇವೆಲ್ಲ ಸಿಂಧು ನಾಗರಿಕತೆಯ ಅತ್ಯಂತ ವಿಶಿಷ್ಟವಾದಂಥ ಲಕ್ಷಣಗಳು. ಬಟ್ ಈ ಪ್ರಶ್ನೆ ಇನ್ನೂ ಅಡ್ವಾನ್ಸ್ ಹೋಗಿದೆ. ಇಲ್ಲಿ ನೀವು ಸಿಂಧು ನಾಗರಿಕತೆ ಓದ್ತೀರಾ ಅಂತಂದರೆ ಸಿಂಧು ನಾಗರಿಕತೆಯ ಸಾಮಾಜಿಕ ಜೀವನ ತುಂಬ ಚೆನ್ನಾಗಿ ಓದ್ಕೊಳ್ಬೇಕು, ಮತ್ತು ಧಾರ್ಮಿಕ ಜೀವನ ಕೂಡ ತುಂಬ ಚೆನ್ನಾಗಿ ಓದ್ಕೊಳ್ಬೇಕಾಗ್ತದೆ. ಇವೆರಡೂ ಕೂಡ
ಇಂಪಾರ್ಟೆಂಟ್ ಆದಂಥ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮುಂದೆ ಬರೋಣ. ಕ್ವಶನ್ ನಂಬರ್ 225, ಇಂಪಾರ್ಟೆಂಟ್ ಪ್ರಶ್ನೆ. ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಾಂಕರ ಯಾರು ಅಂತ ಕೇಳಿದ್ದಾರೆ. ಮಹಾವೀರ, ಪಾರ್ಶ್ವನಾಥ, ಋಷಭನಾಥ, ನೇಮಿನಾಥ. 4 ಹೆಸರು ಕೊಟ್ಬಿಟ್ರೆ ನಿಮ್ಗೆ ಗೊತ್ತಿರೋ ವಿಚಾರಗಳು ತುಂಬಾ ಇದೆ. ಮಹಾವೀರ ಅಂದ ತಕ್ಷಣ 24ನೇ ತೀರ್ಥಾಂಕರ, ಪಾರ್ಶ್ವನಾಥ 23, ಋಷಭನಾಥ 1, ನೇಮಿನಾಥ 22. ಸೊ ಇದು ನಿಮಗೆ ಬರುತ್ತೆ. ಜೈನ ಧರ್ಮದ ಮೊಟ್ಟ ಮೊದಲ ತೀರ್ಥಾಂಕರ ಯಾರು ಅಂತಂದ್ರೆ ಋಷಭನಾಥ ಅಂತ ಕೂಡ ಕರಿತೀವಿ. ಹಾಗಾಗಿ ಮೊದಲ ತೀರ್ಥಾಂಕರ ಋಷಭನಾಥ. ಅವನ ಸಿಂಬಾಲಿಕ್ ಆಗಿ ಬಳಸ್ತಕ್ಕಂಥದ್ದು ಗೂಳಿ. ಜೈನ ಧರ್ಮದಲ್ಲಿ ಗೂಳಿ ಚಿತ್ರವನ್ನು ಬಳಸೋದು ಋಷಭನಾಥನ ಸಂಕೇತವಾಗಿ ಬಳಸ್ತಾರೆ. 21ನೇ ತೀರ್ಥಾಂಕರನಾಗಿ ನಮಿನಾಥ ನೀಲಿ ಕಮಲವನ್ನು ಬಳಸ್ತಾರೆ ನಮ್ಮಲ್ಲಿ. 22ನೇ ತೀರ್ಥಾಂಕರ ನೇಮಿನಾಥ ಅರಿಷ್ಟನೇಮಿ ಅಂತ ಕರಿತೀವಿ, ಶಂಕುವನ್ನು ಇಲ್ಲಿ ಬಳಸಲಾಗತ್ತೆ. 23ನೇ ತೀರ್ಥಾಂಕರ ಪಾರ್ಶ್ವನಾಥ, ಅವನ ಹಾವನ್ನು ಒಂದು ಸಂಕೇತವಾಗಿ ಬಳಸ್ತಾರೆ. 24ನೇ ತೀರ್ಥಾಂಕರನಾಗಿ ಮಹಾವೀರ ಸಿಂಹನನ್ನು ಕೂಡ ಬಳಸ್ತಾರೆ. ನಿಮಗೆ ಈ ಕಾನ್ಸೆಪ್ಟ್ಗಳೆಲ್ಲ ತುಂಬ ಅದ್ಭುತವಾಗಿ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಗಳು ಬಂದಾಗ ಇಲ್ಲಿ ನಿಮಗೆ ಅರ್ಥ ಆಗ್ತವೆ. ಯಾಕೆ ಅಂತಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಶ್ರವಣ ಬೆಳಗೊಳಕ್ಕೆ ಬಂದಂಥ ಚಂದ್ರಗುಪ್ತ ಮೌರ್ಯ, ಇವನ ಜೊತೆಗೆ ಬಂದಂಥ ಭದ್ರಬಾಹು ಇದನ್ನಲ್ಲ, ಭದ್ರಬಾಹು ಇವನಿಂದನೇ ಇಲ್ಲಿ ದಿಗಂಬರ ಪಂಥ ಹುಟ್ಕೊಳ್ತು ಅಂತ ಹೇಳ್ತೀವಿ. ದಿಗಂಬರ ಪಂಥ ಗುಜರಾತ್ನ ವಲ್ಲಭಿ ಈ ಕ್ಷೇತ್ರಗಳಲ್ಲಿ ನೆಲೆಸಿದ್ದಂತಹವನಿಂದಾಗಿನೇ ಇಲ್ಲಿ ನಮಗೆ ಶ್ವೇತಾಂಬರಗಳು ಹುಟ್ಕೊಳ್ತು ಅಂತ. ಹಾಗೆ ಚಂದ್ರಗುಪ್ತ ಮೌರ್ಯ ತನ್ನ ವರ್ಷದ ಅಧಿಕಾರದ ಕೊನೆಯ 12 ವರ್ಷಗಳನ್ನ ದಕ್ಷಿಣ ಭಾರತದ ಚಂದ್ರಗಿರಿ ಪರ್ವತದಲ್ಲಿ ಬಂದು ನೆಲೆಸಿದ್ದ ಅನ್ನೋದು ಇಲ್ಲಿ ಹೇಳ್ತೀವಿ. ಪಂಥಗಳ ಉಗಮಕ್ಕೂ ಕೂಡ ಕಾರಣವಾಗಿದ್ದನ್ನು ಇಲ್ಲಿ ಹೇಳ್ತೀವಿ. ಆದರೆ ತೀರ್ಥಾಂಕರ ವಿಚಾರಗಳಲ್ಲಿ ಬಂದಾಗ ಋಷಭನಾಥನ ವಿಚಾರಗಳದು ಕೂಡ ಅದ್ಭುತವಾಗಿದೆ. ಹಂಗಾಗಿ ನಿಮಗೆ ಸಾಧನ ಅಕಾಡೆಮಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಡೀಟೈಲ್ ವಿಡಿಯೋ ಜೈನ ಧರ್ಮದ ಬಗ್ಗೆ ಮಾಡಿದ್ದೀನಿ. ನೀವು ಅದನ್ನು UPSC ಲೆವೆಲ್ಗೂ ಕೂಡ ವಿಡಿಯೋ ಇದೆ, ದಯವಿಟ್ಟು ಎಲ್ಲರೂ ನೋಡ್ಕೊಂಡ್ರೆ ನಿಮಗಿದು ಅರ್ಥ ಆಗತ್ತೆ. ನೆಕ್ಸ್ಟ್ ಬರೋಣ. ಬೌದ್ಧ ಧರ್ಮವನ್ನು ಹರಡಲು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ, ಯುರೋಪಿಗೆ ನಿಯೋಗಗಳನ್ನು ಕಳಿಸಿದ ದೊರೆ ಯಾರು? ಕೇಳಿರೋದು ಬೌದ್ಧ ಧರ್ಮ ಮತ್ತು ನಿಯೋಗಗಳನ್ನು ಕಳಿಸಿದಂಥ ದೊರೆ ಯಾರು ಅಂತ. ದೊರೆ ಯಾರು ಅಂದರೆ ಇಲ್ಲಿ ಕೊಟ್ಟಿರೋದೆಲ್ಲ ನಿಮಗೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ 3 ಜನ ಮೌರ್ಯರಿದ್ದಾರೆ. ಹರ್ಷವರ್ಧನ ಈತ ಪುಷ್ಯಭೂತಿ ಸಾಮ್ರಾಜ್ಯದವರು ಅಲ್ವಾ. ನೀವು ವರ್ಧನರು ಅಂತ ಏನು ಕರಿತಿರಲ್ಲ, ಅದರ ಮೂಲ ಸ್ಥಾಪಕ ಪುಷ್ಯಭೂತಿ, ಹಂಗಾಗಿ ಅದನ್ನು ಪುಷ್ಯಭೂತಿ ಸಾಮ್ರಾಜ್ಯ ಅಂತ ಕೂಡ ಅದನ್ನು ಕರಿತೀವಿ. ಅಲ್ಲಿಗೆ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಇದೆ. ಆನ್ಸರ್ಸ್ ನೀವು ಹುಡುಕ್ಬಿಟ್ರೆ ಈಸಿ, ನಿಮಗಿದು ಗೊತ್ತು ಅಶೋಕ. ಯಾಕೆ ಅಂತಂದರೆ ಚಂದ್ರಗುಪ್ತ ಮೌರ್ಯ ಒಬ್ಬ ಜೈನ ಪಂಥವನ್ನು ಆತ ಡೆವಲಪ್ ಮಾಡ್ತವನು. ಬಿಂದುಸಾರಕ್ಕೆ ಬಂತಂದರೆ ಆತ ಹಿಂದೂ ಧರ್ಮದ ಒಂದು ಡೆವಲಪ್ ಮಾಡಿದಂಥವನು. ಹರ್ಷವರ್ಧನ ಬಂದರೆ ಈತ ಕೂಡ ಬೌದ್ಧ ಧರ್ಮ ಪ್ಲಸ್ ಇವನು ಮೌರ್ಯ ಸಾಮ್ರಾಜ್ಯದ ದೊರೆ ಅಲ್ಲ. ಬಟ್ ಇವನು ಯಾವುದೇ ದೊಡ್ಡ ಮಟ್ಟದ ನಿಯೋಗಗಳನ್ನು ಇವನು ಕಳಿಸ್ತಂಥವನಲ್ಲ. ನೆಕ್ಸ್ಟ್ ಬಂದರೆ ಅಶೋಕ, ಈ ನಿಯೋಗಗಳನ್ನು ಕಳಿಸ್ತವನು ಅಶೋಕ. ಅದರ ಸಂಪೂರ್ಣ ಪಟ್ಟಿ ನಿಮ್ಗೆ ಹೇಳ್ತೀನಿ. ಅಶೋಕ ತನ್ನ ಆಸ್ಥಾನದಲ್ಲಿ ಧರ್ಮ ಮಹಾಮಾತರು ಅಂತ, ಅಂದರೆ ಈತನ ಕಳಿಂಗ ಯುದ್ಧ ಏನಿತ್ತಲ್ಲ, ಇಲ್ಲಿ ಕಳಿಂಗ ಯುದ್ಧದ ನಂತರ ಈತ ಕಂಪ್ಲೀಟಾಗಿ ಬೌದ್ಧ ಧಮ್ಮ ನೀತಿಯನ್ನು ಅಳವಡಿಸ್ಕೊಂಡ ಅಂತ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರಕ್ತಪಾತವನ್ನು ಮಾಡದೆ ಜನರ ಮನಸ್ಸನ್ನು ಗೆಲ್ಲಬಹುದಾದಂಥದ್ದು ಪ್ರೀತಿ, ಕರುಣೆ, ವಿಶ್ವಾಸ, ಧರ್ಮ ಅಂತ. ಅವುಗಳನ್ನು ಆಧರಿಸಿ ಅಶೋಕ ತನ್ನ ನೈತಿಕ ನಡವಳಿಕೆ, ಸಾಮಾಜಿಕ ಕಲ್ಯಾಣ, ಸಹಿಷ್ಣುತೆಗೆ ಒತ್ತು ನೀಡಿದ್ದರಿಂದಾಗಿ ತನ್ನ ತತ್ವಶಾಸ್ತ್ರದ ಧರ್ಮ ಪ್ರಚಾರವನ್ನು ಮಾಡಲು ಧರ್ಮ ಮಹಾಮಾತರು ಅನ್ನುವಂಥ ಅಧಿಕಾರಿಗಳನ್ನು ಈತ ನೇಮಕ ಮಾಡಿದ್ದ. ಇವರ ಮುಖಾಂತರವೇ ಇಡೀ ಸಾಮ್ರಾಜ್ಯವನ್ನು ಆತ ಬಹಳ ಸುಭಿಕ್ಷೆಯಿಂದ ಬಹಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ. ತನ್ನ ಧರ್ಮವನ್ನು, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಮಜ್ಜಂತಿಕ ಅಥವಾ ಮಹಾಂತಿಕ ಅಂತ ಕರಿತೀವಿ, ನನ್ನ ಕಾಶ್ಮೀರ ಮತ್ತು ಗಾಂಧಾರ ಕಳಿಸಿದ್ದ. ಮಹಾದೇವ ನೋಡಿ, ಮಹಿಷಮಂಡಲ ಮೈಸೂರಿಗೆ ಬಂದವನು ಮಹಾದೇವ. ಅವಾಗ ರಕ್ಷಿತ ಥೇರ ಅಥವಾ ರಕ್ಷಿತ ಅಂತ ಕರಿತೀವಿ. ಅವನು ವನವಾಸಿ ಅಥವಾ ಬನವಾಸಿ ಅಂತ ಕರಿತೀವಿ. ಬನವಾಸಿಗೆ ಬಂದವನು ರಕ್ಷಿತ ಅಥವಾ ರಕ್ಷಿತ ಅಂತ ಕೂಡ ಕರಿತೀವಿ. ಯೋನದಮ್ಮ ರಕ್ಷಿತ ಅಂದರೆ ಅಪರಾಂತಕ, ಅಂದರೆ ಉತ್ತರ ಗುಜರಾತ್, ಕಾತಿಯವಾಡ, ಕಚ್, ಸಿಂಧ್ಗೆ ಕಳಿಸಿದ್ದ. ಇನ್ನು ಮಹಾಧಮ್ಮ ರಕ್ಷಿತ ಅಂತ ಕರಿತೀವಿ, ಮಹಾರಥ ಅಥವಾ ಮಹಾರಾಷ್ಟ್ರಕ್ಕೆ ಅವನನ್ನು ಕಳಿಸಿದ್ದ. ಮಹಾರಕ್ಷಿತ ಯೋನ ಗ್ರೀಸ್ಗೆ ಕಳಿಸಿದ್ದ. ಮಜ್ಜಿಮ
ಇವನನ್ನು ಹಿಮವಂತ ಅಂದರೆ ಹಿಮಾಲಯ ಪ್ರದೇಶಗಳಲ್ಲಿ, ಸೋನಾ ಮತ್ತು ಉತ್ತರ ಸುವರ್ಣ ಭೂಮಿಗೆ ಕಳಿಸ್ತಾನೆ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ಗಳಿಗೆ, ಮಹೀಂದ್ರ ಮತ್ತು ಸಂಘಮಿತ್ರರನ್ನ ಲಕ್ಷದ್ವೀಪಕ್ಕೆ ಆತ ಮತ್ತು ಶ್ರೀಲಂಕಾಕ್ಕೆ ಆತ ಅವನನ್ನು ಕಳಿಸಿದ್ದ. ಹೀಗೆ ಧರ್ಮ ಮಹಾಮಾತ್ರರನ್ನ ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕಾಗಿ ಪ್ರಪಂಚದ ಹಲವು ಕಡೆ ಇವನು ಅವರನ್ನ ನೇಮಕ ಮಾಡಿದ್ದ. ಯುರೋಪಿಗೆ ವಿಚಾರ ಅಂತ ಬಂದರೆ ಇವನೇ ಮಹಾರಕ್ಕಿತ, ಇವನ ಗ್ರೀಸ್ ದೇಶಗಳ ಕಡೆಗೆ ಕಳಿಸ್ತವಂತವನು, ಗಾಂಧಾರ ಪ್ರದೇಶಗಳಿಗೆ ಕಳಿಸಿದ್ದು. ಹಾಗಾಗಿ ಯುರೋಪ್ನ ಕಡೆನೂ ಕಳಿಸಿದ್ದಾನೆ, ಉತ್ತರ ಭಾರತ, ದಕ್ಷಿಣ ಭಾರತ, ದಕ್ಷಿಣ ಏಷ್ಯಾ ಮತ್ತು ಈಶಾನ್ಯ ರಾಷ್ಟ್ರಗಳಿಗೂ ಕೂಡ ತನ್ನ ಧರ್ಮ ಮಹಾಮಾತ್ರರನ್ನು ಕಳಿಸೋದ್ರ ಮುಖಾಂತರವಾಗಿ ಧರ್ಮ ಪ್ಲಸ್ ಬೌದ್ಧ ಧರ್ಮದ ವಿಚಾರ ಮತ್ತು ತನ್ನ ಆಡಳಿತದ ಸುಭಿಕ್ಷತೆಯನ್ನು ಆತ ಮೇಂಟೈನ್ ಮಾಡಿದ್ದ. ಇದಿಷ್ಟು ಕೂಡ ನಿಮಗೆ ಈ ಪ್ರಶ್ನೆಗೆ ನೆನಪಿರಬೇಕು. ಸೂಪರ್ ಕ್ವಶನ್ ಇದೆ ನೋಡಿ, 227ನೇ ಪ್ರಶ್ನೆ. ಬಾದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದು ಗುಹಾಂತರ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ. ಸೊ ಅದರಲ್ಲಿ ರಾಷ್ಟ್ರಕೂಟರು, ಚೋಳರು, ಪಲ್ಲವರು, ಚಾಲುಕ್ಯರು ಅಂತ ಬರೋದು. ಬಾದಾಮಿ ಅಂದ ತಕ್ಷಣ ನಿಮಗಿದು ನೆನಪಾಗತ್ತೆ, ಇದು ಚಾಲುಕ್ಯರು ಅಂತ. ಹಾಗಾಗಿ ಕ್ವಶನ್ ನಂಬರ್ 227ಗೆ ಉತ್ತರ ಬಾದಾಮಿಯ ಚಾಲುಕ್ಯರು. ನೋಡಿ, ಚಾಲುಕ್ಯರ ಕಾಲದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಬಾದಾಮಿಯನ್ನ ತೆಗೆದುಕೊಂಡು ಆಡಳಿತ ಮಾಡಿದವರನ್ನ ಪಶ್ಚಿಮ ಚಾಲುಕ್ಯರು ಅಂತ ಕೂಡ ಕರೀತಾರೆ. ಪಶ್ಚಿಮ ಚಾಲುಕ್ಯರು. ಈ ಕಡೆ ವೆಂಗಿನಾಡನ್ನ ತೆಗೆದುಕೊಂಡು ಆಳದಂಥವ್ರನ್ನ ಪೂರ್ವ ಚಾಲುಕ್ಯರು ಅಂತ ಕೂಡ ಇವ್ರನ್ನ ಕರೀತಾರೆ. ಇನ್ನು ಗುಜರಾತ್ನವರು ಕೂಡ ಈ ಭಾಗದಿಂದ ಲಿಂಕ್ ಹೊಂದಿದ್ದವರು, ಇವರನ್ನು ಕೂಡ ಗುಜರಾತ್ನ ಚಾಲುಕ್ಯರು ಅಂತಲೂ ಕೂಡ ಕರೀತಾರೆ. ಹೀಗೆ ಚಾಲುಕ್ಯ ಸಂಸ್ಕೃತಿ ಇತ್ತು. ಚಾಲುಕ್ಯರು ಕರ್ನಾಟಕದಲ್ಲಿದ್ದಾಗ ದಕ್ಷಿಣ ಭಾರತದಲ್ಲಿ ಇದ್ದಂಥದ್ದು ಪಲ್ಲವ ಸಾಮ್ರಾಜ್ಯ. ಹಾಗಾಗಿ ಚಾಲುಕ್ಯರಿಗೂ ಪಲ್ಲವರಿಗೂ ಕಂಟಿನ್ಯೂಯಸ್ ಆಗಿ ಯುದ್ಧ. ಅದರಲ್ಲೂ ಕೂಡ ಎರಡನೇ ಪುಲಕೇಶಿ ಕಾಲದಿಂದ ಚಾಲುಕ್ಯರು ವರ್ಸಸ್ ಪಲ್ಲವರ ನಡುವೆ ನಿರಾತಂಕವಾಗಿ ಯುದ್ಧ ನಡೀತು. ಮುಂದೆ ಇಮ್ಮಡಿ ಪುಲಕೇಶಿಯ ಮೊಮ್ಮಕ್ಕಳು ವಿನಯಾದಿತ್ಯ, ವಿಜಯಾದಿತ್ಯ ಇವ್ರ ಕಾಲಕ್ಕೂ ಕೂಡ ಪಲ್ಲವರು ಸೋಲುಂಡದ್ದು ನೋಡ್ತೀವಿ. ಎರಡನೇ ಪರಮೇಶ್ವರವರ್ಮನ ತನಕ ಪಲ್ಲವರು ಇವ್ರ ಜೊತೆ ಹೋರಾಟನ ಮಾಡ್ತಾನೇ ಬಂದರು. ಮಹೇಂದ್ರವರ್ಮ, ನರಸಿಂಹವರ್ಮ, ಅಪರಾಜಿತ, ಎರಡನೇ ಪರಮೇಶ್ವರವರ್ಮ, ಹೀಗೆ ಕಂಟಿನ್ಯೂಯಸ್ ಎರಡನೇ ನರಸಿಂಹವರ್ಮ, ಎರಡನೇ ಮಹೇಂದ್ರವರ್ಮ ಇವರೆಲ್ಲರೂ ಹೋರಾಟ ಮಾಡ್ತಾರೆ. ಪ್ರತಿ ಹಂತದಲ್ಲೂ ಕೂಡ ನರಸಿಂಹವರ್ಮ ಒಬ್ಬನನ್ನು ಬಿಟ್ಟರೆ ಉಳಿದ ಎಲ್ಲರೂ ಕೂಡ ಬಾದಾಮಿ ಚಾಲುಕ್ಯರಿಂದ ಸೋಲನ್ನು ಕಂಡವ್ರೆ. ಅದರಲ್ಲೂ ಕೂಡ ಪುಲಕೇಶಿಗೆ 70ನೇ ವಯಸ್ಸು, ತನ್ನ ಆಡಳಿತದ ಅಂತ್ಯದಲ್ಲಿ 1ನೇ ನರಸಿಂಹವರ್ಮನಿಂದ ಆತ ಸೋಲ್ತಾನೆ. ಸೋತಾಗ ಬಾದಾಮಿಯನ್ನು 13 ವರ್ಷಗಳ ಕಾಲ ನರಸಿಂಹವರ್ಮ ಆಳ್ದ. ಹಾಗಾಗಿ ಬಾದಾಮಿಯನ್ನು 13 ವರ್ಷಗಳ ಕಾಲ ಆಳಿದ್ರಿಂದಾಗಿ ಬಾದಾಮಿ ಚಾಲುಕ್ಯರ ಈ 13 ವರ್ಷಗಳ ಕಾಲವನ್ನು ಅಂಧಕಾರ ಯುಗ ಅಂತಲೂ ಕೂಡ ನಮ್ಮಲ್ಲಿ ಕರಿತೀವಿ. ಹೀಗೆ ಇಮ್ಮಡಿ ಪುಲಕೇಶಿ ವರ್ಸಸ್ ಪಲ್ಲವರ ನಡುವಿನ ಹೋರಾಟ ನಿರಾತಂಕವಾಗಿ ನಡೀತಾ ಬಂತು. ಅದರಲ್ಲಿ ಬಾದಾಮಿಯಲ್ಲಿ ಬೃಹತ್ ಗುಡ್ಡವನ್ನು ಕೊರೆದು ನಿರ್ಮಾಣ ಮಾಡಿದವರು ಇವರು. ಅದರಲ್ಲಿ 4 ಗುಹೆಗಳು ಬಾದಾಮಿಯಲ್ಲಿ ಬರ್ತವೆ. ಮೊದಲನೇ ಗುಹೆಯನ್ನು ಶೈವ ಗುಹೆ ಅಂತ ಕರೀತಾರೆ, ಶಿವನಿಗೆ ಮಾಡಿರ್ತಕ್ಕಂಥದ್ದು. ಇಲ್ಲಿ 18 ಸಶಸ್ತ್ರ ನೃತ್ಯ ಶಿವ, 2 ಕೈಗಳ ಗಣೇಶ, ಮಹಿಷಾಸುರಮರ್ದಿನಿ, ಅರ್ಧನಾರೇಶ್ವರ, ಶಂಕರನಾರಾಯಣ, ಚಾವಣಿಯ 1 ಕಡೆ ಹಾವು, ವಿಶಿಷ್ಟ ಹಾಗೂ ಇತರ ಅಂಕಿ ಅಂಶಗಳಿಂದ ಒಳಗೊಂಡಂತಹ ಅಲಂಕಾರ ನಮಗಲ್ಲಿ ಕಾಣ್ತೀವಿ. ಇನ್ನು 2ನೇದು ನಮಗೆ ಬರೋದು ವೈಷ್ಣವ ಗುಹೆ ಅಂತ ಕರಿತೀವಿ. ಇದು ವಿಷ್ಣುವಿಗೆ ಅರ್ಪಣೆ ಮಾಡಿರತಕ್ಕಂತಹ ಗುಹಾಲಯ 2ನೇದು. ಇದು ವೈಷ್ಣವ ಗುಹೆ ಅಂತ ಕರಿತೀವಿ. ಇಲ್ಲಿ ತ್ರಿವಿಕ್ರಮನ ರೀತಿಯಲ್ಲಿ ವಿಷ್ಣುವನ್ನು ಕೆತ್ತಿರ್ತಕ್ಕಂಥದ್ದು. ಬುಹರಾಹದ ಫಲಕಗಳೊಂದಿಗೆ ಇಲ್ಲಿ ಕೆತ್ತಲಾಗಿದೆ. ಚಾವಣಿಗಳ ಮೇಲೆ ಅನಂತ ಸಾಯನ ಮತ್ತು ಬ್ರಹ್ಮ, ವಿಷ್ಣು, ಶಿವ ಇತರರ ಕೆತ್ತನೆಗಳು ಕೂಡ 2ನೇ ಗುಹೆಯಲ್ಲಿದೆ. ಇದನ್ನು ವೈಷ್ಣವ ಗುಹೆ ಅಂತಲೂ ಕೂಡ ಕರಿತೀವಿ. 3ನೇದು ವೆರಿ ಇಂಪಾರ್ಟೆಂಟ್, ನಮಗೆ ಕಾಂಬಿನೇಷನ್ ಮಾಡ್ತಾರೆ. 3ನೇದು ಶೈವ ಮತ್ತು ವೈಷ್ಣವ ಗುಹೆ ಅಂತ ಕೂಡ ಇದನ್ನು ಕಾಂಬಿನೇಷನ್ ಮಾಡ್ತಾರೆ. 3 ಹಂತಗಳಲ್ಲೂ ಕೂಡ ಭಾಳ ಅದ್ಭುತವಾದ ವಿಚಾರಣೆ ನಮಗೆ 3ನೇ ಗುಹೆಯೊಂದು ತೆಕ್ಕೊಳ್ತದೆ. ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗುಹೆ, ಭಾಳಷ್ಟು ಉತ್ತಮವಾಗಿದೆ. ಇದರಲ್ಲಿ ಶೈವ ಮತ್ತು ವೈಷ್ಣವ ವಿಷಯಗಳು 2ರ ಕೆತ್ತನೆಗಳು ಕಂಡು ಬರ್ತವೆ. ಅದರಲ್ಲಿ ತ್ರಿವಿಕ್ರಮ, ನರಸಿಂಹ, ಶಂಕರನಾರಾಯಣ, ಬುಹರಾಹ, ಅನಂತ ಸಾಯಣ, ಹರಿಹರ ಫಲಕಗಳು ಇಲ್ಲಿ ನಮಗೆ ಕಾಣ್ತವೆ. 578ರಲ್ಲಿ ಮಂಗಳೇಶ ಈ ಒಂದು ಶಾಸನವನ್ನು ಇಲ್ಲಿ ಕೆತ್ತುತ್ತಾನೆ. ಹಾಗಾಗಿ ಮಹಾಸ್ತಂಭಕೂಟ ಶಾಸನ ಅಂತ ಕೂಡ ಅದನ್ನು ಕರಿತೀವಿ. ಓಕೆ, ಮಹಾಸ್ತಂಭಕೂಟ ಶಾಸನ ಅಂತ
ಇದು ಮಂಗಳೇಶ ಆ ಕಾಲಕ್ಕೆ ಕೆತ್ತಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯ ಚಿಕ್ಕಪ್ಪ. ಯಾಕೆಂದರೆ ಕೀರ್ತಿವರ್ಮ ಮರಣಾನಂತರ ಪುಲಕೇಶಿನು ಅಪ್ರಾಪ್ತ ವಯಸ್ಕನಾಗಿದ್ದರಿಂದಾಗಿ ಚಿಕ್ಕಪ್ಪ ಅಧಿಕಾರವನ್ನು ತಕ್ಕೊಂಡ. ಆಗ ಇದೇ ಮಂಗಳೇಶನನ್ನು ಪುಲಕೇಶಿ ಕೊಲ್ಲೋದ್ರ ಮುಖಾಂತರವಾಗಿ ತಾನು ಅಧಿಕಾರವನ್ನು ಗಳಿಸ್ಕೊಂಡ. ಹೀಗೆ ಮಹಾಸ್ತಂಭಕೂಟ ಶಾಸನದ ವಿವರಗಳು ನಮಗಿಲ್ಲಿ ಸಿಗ್ತವೆ. ಇನ್ನು ಗುಹೆ 4ಕ್ಕೆ ಬಂದರೆ ಇದನ್ನು ಜೈನ ಗುಹೆ ಅಂತ ಕೂಡ ಕರಿತೀವಿ. ಇಲ್ಲಿ ಗುಹೆಯ 3 ಅಂದರೆ ಪೂರ್ವಕ್ಕೆ ಸುಳ್ಳು, 4ನೇ ಗುಹೆ ಜೈನ್ ಆಗಿದೆ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಮೊದಲ 3 ಗುಹೆಗಳಲ್ಲೂ ಹೇಳಿರ್ತಕ್ಕಂಥ ವಿಚಾರಗಳಿಗೂ ಇಲ್ಲೊಂದು ಸ್ವಲ್ಪ ಮಾಹಿತಿ ಬೇರೆ ಅಂತ ಹೇಳ್ತಾರೆ, ಬಟ್ ಅದನ್ನು ನಾವು ರಾಂಗ್ ತಗೋತೀವಿ. ಬಟ್ 4ನೇ ಗುಹೆಯನ್ನು ಮಾತ್ರ ಜೈನ ಗುಹೆ ಅಂತಲೇ ಫೇಮಸ್. ಯಾಕೆ ಅಂತಂದರೆ ಇಲ್ಲಿ ಗುಹೆ 2 ಮತ್ತು 3ರ ನಡುವಿನ ತುಂಡುಗಳಲ್ಲಿ ಹಲವು ಹಂತಗಳನ್ನು ಕತ್ತರಿಸಿ ಬಾದಾಮಿ ಕೋಟೆಯ ದಕ್ಷಿಣ ಭಾಗದ ಕಡೆಗೆ ಇವು ತಿರುಗಿಸ್ತವೆ. ಇಲ್ಲಿ ಅನೇಕ ತೀರ್ಥಾಂಕರಗಳ ಮೂರ್ತಿಗಳನ್ನು ಇರೋದರಿಂದಾಗಿ 4ನೇ ಗುಹೆಯನ್ನು ನಾವು ಜೈನ ಗುಹೆ ಅಂತಲೇ ಘೋಷಣೆ ಮಾಡೋದು. ಹಾಗಾಗಿ ಬಾದಾಮಿಯ ಆ ಒಂದು ದೊಡ್ಡ ಕಲ್ಲಿನ ಬಂಡೆಗಳನ್ನು ಕೊರೆದು 4 ಗುಹಾಲಯಗಳನ್ನು ಕೆತ್ತಿದಂಥ ಕೀರ್ತಿ ಯಾರಿಗೆ ಸಲ್ಲತ್ತೆ? ಬಾದಾಮಿ ಚಾಲುಕ್ಯರಿಗೆ ಸಲ್ಲತ್ತೆ. ಮುಂದೆ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನಾವು ನೋಡೋದಾದರೆ ಅಜಂತ ಎಲ್ಲೋರದ ಕಾಲದ ಕಡೆಗೆ ಅದು ತಮ್ಮ ದಿಕ್ಕನ್ನು ಬದಲಾಯಿಸ್ತದೆ. ಹಾಗಾಗಿ 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ ವಿಚಾರಗಳೇನು ಬರುತ್ತೆ ಅದು ರಾಷ್ಟ್ರಕೂಟರಲ್ಲಿ ಕಲ್ಲನ್ನು ಕೊರೆದು ನಿರ್ಮಾಣ ಮಾಡಿರ್ತಕ್ಕಂಥ ಶೈವ ಸಂಸ್ಕೃತಿಯ ವಿಚಾರಗಳು ಅಲ್ಲಿ ಓದ್ತೀವಿ. ಹಾಗಾಗಿ ವೆರಿ ಇಂಪಾರ್ಟೆಂಟು 4 ಗುಹೆಗಳ ಬಗ್ಗೆ. ನೆಕ್ಸ್ಟ್ ಬರೋಣ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. 228ನೇ ಪ್ರಶ್ನೆ ನೋಡಿ. ಹೊಯ್ಸಳರ ರಾಜಧಾನಿ ಯಾವುದು? ಮೈಸೂರು, ಹಂಪಿ, ದ್ವಾರಸಮುದ್ರ, ಬಾದಾಮಿ ಅಂತಿದೆ. ಸೊ ನಿಮಗೆ ಗೊತ್ತು ಮೈಸೂರು ಅಂದ ತಕ್ಷಣ ಇದು ಒಡೆಯರ ರಾಜಧಾನಿ ಅಂತ. ಹಂಪಿ ಅಂತ ಕೊಟ್ಟರೆ ಇದು ಕೂಡ ನಿಮಗೆ ಗೊತ್ತು. ಯಾಕೆಂದರೆ ಹಂಪಿ ವಿಜಯನಗರ ಸಾಮ್ರಾಜ್ಯದವರ ರಾಜಧಾನಿ. ಇನ್ನು ಬಾದಾಮಿ ಅಂತ ಬಂದರೆ ಬಾದಾಮಿ ಇದು ಚಾಲುಕ್ಯರ ರಾಜಧಾನಿ. ಉಳಿದಿದ್ಯಾವುದು? ದ್ವಾರಸಮುದ್ರ. ಹಾಗಾಗಿ ಹೊಯ್ಸಳರ ರಾಜಧಾನಿ ಯಾವುದು ಅಂತಂದರೆ ಅದು ದ್ವಾರಸಮುದ್ರ. ಯಾಕೆಂದರೆ ಸೊಸೆಯೂರು ಮೊದಲು ರಾಜಧಾನಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾರೆ, ಆಮೇಲೆ ಬೇಲೂರಿಗೆ ಬರ್ತಾರೆ, ಆಮೇಲೆ ಹಳೇಬೀಡು. ಈ ಹಳೇಬೀಡನ್ನೇ ಈಗ ನಾವು ದ್ವಾರಸಮುದ್ರ ಅಂತ ಕೂಡ ಹಿಂದೆ ಕರಿತಿದ್ರು, ಈಗ ಅದನ್ನು ಹಳೇಬೀಡು ಅಂತ ಕರಿತೀವಿ. ಈ ದ್ವಾರಸಮುದ್ರಕ್ಕೆ ಹೆಸರು ಬರೋದಕ್ಕೆ ಕಾರಣ ಧ್ರುವ. ಓಕೆ, ರಾಷ್ಟ್ರಕೂಟರ ಧ್ರುವ ಇಲ್ಲೊಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದ, ಅದನ್ನು ಧ್ರುವ ಸಮುದ್ರ ಅಂತ ಕರಿತಾ ಇದ್ರು. ಮುಂದೆ ಉಚ್ಚಾರಣೆ ವ್ಯತ್ಯಾಸ ಆಗಿ ದ್ವಾರಸಮುದ್ರ ಆಗಿದೆ ಅಂತಲೂ ಕೂಡ ನಮ್ಮಲ್ಲಿ ಹೇಳ್ತಾರೆ. ಹೊಯ್ಸಳ ರಾಜಧಾನಿ ಯಾವುದು ಅಂತಂದರೆ ಅದು ದ್ವಾರಸಮುದ್ರಕ್ಕೆ ಹೇಳ್ತಾರೆ. ಹಾಗಾಗಿ ಹಳೆ ಸಾಮ್ರಾಜ್ಯಗಳ ಅಷ್ಟು ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನಾವು. ಯಾಕೆಂದರೆ ಶಾತವಾಹನರ ರಾಜಧಾನಿ ಯಾವುದು ಅಂತ ಬಂದಾಗ ಶಾತವಾಹನರ ರಾಜಧಾನಿ ಅಂತಂದರೆ ಪೈಠಾಣ್ ಅಂತ ಕೂಡ ನಮ್ಮಲ್ಲಿ ಹೇಳ್ತಾರೆ. ಪೈಠಾಣ್ ಅಥವಾ ಪ್ರತಿಷ್ಠಾನ ಅಂತ ಕೂಡ ಹೇಳ್ತೀವಿ ಇದನ್ನು. ಓಕೆ, ನೆಕ್ಸ್ಟು ಕದಂಬರಿಗೆ ಬಂದರೆ ಬನವಾಸಿ. ಇನ್ನು ಗಂಗರಿಗೆ ಬಂದರೆ ತಲಕಾಡು ಮತ್ತು ಮಣ್ಣೆ, ಮನುಕುಂದ. ಲಾಸ್ಟ್ ಅವ್ರ ರಾಜಧಾನಿ ಮನುಕುಂದ, ಅಲ್ಲಿ ತನಕನೂ ಇದೆ. ಇನ್ನು ಬಾದಾಮಿ ಚಾಲುಕ್ಯರಿಗೆ ಬಂದರೆ ಬಾದಾಮಿ, ರಾಷ್ಟ್ರಕೂಟರಿಗೆ ಬಂದರೆ ಮಾನ್ಯಕೇಟ, ಕಲ್ಯಾಣ ಚಾಲುಕ್ಯರದ್ದು ಕಲ್ಯಾಣ. ಇನ್ನು ಅಳುಪರು ಬರ್ತಾರೆ ಅಳ್ವಖೇಡ. ಅಳುಪರು ಎಲ್ಲಿ ಬರ್ತಾ ಇದ್ರು? ಕರಾವಳಿ ತೀರಗಳಲ್ಲಿ, ಮಂಗಳೂರು, ಉತ್ತರ ಕನ್ನಡ ಈ ಭಾಗಗಳೆಲ್ಲ ಆಳ್ವಿಕೆ ಮಾಡ್ತಾ ಇದ್ದಿದ್ದೆ ಅಳುಪ ಸಾಮ್ರಾಜ್ಯ. ಈ ಅಳುಪರ ರಾಜಧಾನಿ ಅಳ್ವಖೇಡ ಆಗಿತ್ತು. ಇನ್ನು ಕಲಚೂರಿಗಳು ಕಲ್ಯಾಣ. ಕಲಚೂರಿಗಳು ಹೆಂಗೆ? ಕಲ್ಯಾಣಿ ಚಾಲುಕ್ಯರಲ್ಲಿ 3ನೇ ಸೋಮೇಶ್ವರನ ನಂತರ ಅಲ್ಲಿ 4ನೇ ಸೋಮೇಶ್ವರನ ಕಾಲ ಶುರುವಾಗಕ್ಕಿಂತ ಮುಂಚೆ ಅಲ್ಲಿ ಕಲಚೂರಿಗಳು ಅಧಿಕಾರವನ್ನು ಮಾಡ್ತಾರೆ. ಅಂದರೆ ಆ ಕಾಲಕ್ಕೆ ಬಂದಂತಹ ಬಸವಣ್ಣನವರ ವಿಚಾರಗಳು, ನಂದಿಧ್ವಜದ ವಿಚಾರಗಳು ಇವೆಲ್ಲವೂ ನಮಗೆ ದೊರೆ ಬಿಜ್ಜಳನಿಂದ ಶುರುವಾಗತ್ತೆ. ಓಕೆ, ದೊರೆ ಬಿಜ್ಜಳ ಈತ ಕಲಚೂರಿಗಳ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ದೊರೆ. ಇವನು ಅಲ್ಲಿ ಮಧ್ಯದಲ್ಲಿ ಆಳ್ವಿಕೆ ಮಾಡ್ತಾನೆ. ಹಂಗಾಗಿ ಕಲ್ಯಾಣ. ಹಾಗಾಗಿ ಕಲಚೂರಿಗಳ ಸಾಮ್ರಾಜ್ಯದ ಸ್ಥಾಪಕ ಉಚಿತ ಕೂಡ ನೆನ್ಪಿಟ್ಕೊಳ್ಳಿ. ಇನ್ನು ಹೊಯ್ಸಳರಲ್ಲಿ ನೃಪಕಾಮ, ಬೇಲೂರು, ದ್ವಾರಸಮುದ್ರವನ್ನು ಮಾಡ್ಕೊಂಡವರು. ವಿಜಯನಗರ ಕೂಡ ಅಷ್ಟೇ ನಿಮಗೆ. ಹಂಪಿ ಇದು ಅರವೀಡು ರಾಜವಂಶ ಅಧಿಕಾರಕ್ಕೆ ಬರೋವರೆಗೂ ಕೂಡ, ತುಳು ಸಾಮ್ರಾಜ್ಯದ ಕೊನೆಯವರೆಗೂ ಕೂಡ, ಅಂದರೆ ತಾಳಿಕೋಟೆ ರಕ್ಕಸಂಗಡಿಗೆ ಕದನ ಅಂತ ಏನು ಕರಿತೀವಿ ಅಲ್ಲಿಯವರೆಗೂ ಕೂಡ ಹಂಪಿ ಇವ್ರ ರಾಜಧಾನಿ ಆಗಿತ್ತು. ಆ ನಂತರ ಇದು ತಮಿಳುನಾಡಿಗೆ ಶಿಫ್ಟ್ ಆಗುತ್ತೆ. ಹಾಗಾಗಿ ಕೊನೆಯ ಹಂತದಲ್ಲಿ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಉಳಿದಿರಲಿಲ್ಲ. ಇನ್ನು ಬಹಮನಿ ಬಂದರೆ
ಕಲಬುರಗಿ ಮತ್ತು ಬೀದರ್. ಇನ್ನು ಆದಿಲ್ ಶಾಹಿಗಳದ್ದು ಬಂದರೆ ಬಿಜಾಪುರ. ಕೆಳದಿ ನಾಯಕರಲ್ಲಿ ಬರ್ತಕ್ಕಂಥದ್ದು ಕೆಳದಿ ಮತ್ತು ಇಕ್ಕೇರಿ. ಚಿತ್ರದುರ್ಗದ ನಾಯಕರು ಅಂತ ಬಂದರೆ ಚಿತ್ರದುರ್ಗ. ಯಲಹಂಕದ ನಾಡಪ್ರಭು ಕೆಂಪೇಗೌಡ ರಾಜಧಾನಿ ಯಲಹಂಕ. ದೇಸಾಯಿಗಳು ಅಂತ ಬಂದರೆ ಅದು ಕಿತ್ತೂರು. ಮೈಸೂರು ಒಡೆಯರು ಬಂತಂದರೆ ಮೈಸೂರು. ಇವೆಲ್ಲ ರಾಜ್ಯಗಳು, ರಾಜಧಾನಿಗಳು. ಸ್ವಲ್ಪ ಇವುಗಳನ್ನು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಸಾಮ್ರಾಜ್ಯಗಳಿದ್ದಾವೆ, ಸ್ಥಾಪಕರಿದ್ದಾರೆ, ರಾಜಧಾನಿಗಳೇ. ಒಂದು ಸ್ಕ್ರೀನ್ಶಾಟ್ ಹಾಕ್ಕೊಂಡು ನೀವು ಸ್ಟಾರ್ಟಿಂಗಲ್ಲಿ ಇದನ್ನು ನೆನ್ಪಿಟ್ಕೊಂಡ್ರೆ ಇಂಥ ಅನೇಕ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೋದು. ಹಾಗೆ ತಿಳ್ಕೊಳ್ಳೋದ್ರ ಮುಖಾಂತರ ರಾಜ್ಯಗಳು, ರಾಜಧಾನಿಗಳು ಸಾಮಾನ್ಯವಾಗಿ ಬರ್ತಕ್ಕಂಥ ಬೇಸಿಕ್ ಕ್ವಶನ್ಸ್. ಇಂಥ ಬೇಸಿಕ್ ಕ್ವಶನ್ಸ್ಗಳನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡೋದ್ರ ಮುಖಾಂತರವಾಗಿ ಇದನ್ನು ನೀವೇನು ಮಾಡ್ಬೋದು, ಇಲ್ಲಿ ಕಲ್ತ್ಕೊಳ್ಬೋದು ಅನ್ನೋದು ನಮಗೆ ತಿಳಿದು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್. 229ನೇ ಪ್ರಶ್ನೆ ತುಂಬ ಚೆನ್ನಾಗಿದೆ. ಮಿಡವಲ್ ಈಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಮಧ್ಯಕಾಲೀನ ಯುಗದ ಭಾರತದ ಮೊದಲ ಮುಸ್ಲಿಂ ಮಹಿಳೆ ಸಾಮ್ರಾಜ್ಞಿ ಯಾರು ಅಂತ ಕೇಳಿದ್ದಾರೆ. ಮುಮ್ತಾಜ್ ಮಹಲ್, ನೂರ್ ಜಹಾನ್, ಜಹಾನಾರಾ ಬೇಗಂ, ಇನ್ನು ರಜಿಯಾ ಬೇಗಂ ಅಂತ ಬರ್ತಾರೆ. ಸೊ ಇವರು ಮೂರು ಜನರನ್ನ ನೋಡಿದ್ರೆ ಮೊದಲ ಮೂವರು ಮುಮ್ತಾಜ್ ಮಹಲ್ ಇರ್ಬೋದು, ನೂರ್ ಜಹಾನ್, ಜಹಾನಾರಾ ಬೇಗಂ, ಇವರೆಲ್ಲ ಮೊಘಲ್ ಸಾಮ್ರಾಜ್ಯಕ್ಕೆ ಬರ್ತಾರೆ. ಇಲ್ಲಿ ನಮಗೆ ಮೊದಲ ಮುಸ್ಲಿಂ ಅಂತ ಕೇಳಿರೋದ್ರಿಂದಾಗಿ ಮಧ್ಯಕಾಲೀನ ಭಾರತದಲ್ಲಿ ಇವರು ದೆಹಲಿ ಸುಲ್ತಾನರ ಕಾಲಕ್ಕೆ ಬರ್ತಾರೆ. ದೆಹಲಿ ಸುಲ್ತಾನರ ಕಾಲಕ್ಕೆ ಬರ್ತಾರೆ. ಅಲ್ಲಿ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ಈ ಪ್ರಶ್ನೆಗೆ ಉತ್ತರ ಅಂತಂದರೆ ಅದು ರಜಿಯಾ ಬೇಗಂ, ಮೊದಲ ದೆಹಲಿಯನ್ನಾಳಿದ ಮಹಿಳಾ ಮುಸ್ಲಿಂ ಸಾಮ್ರಾಜ್ಞೆ ಕೂಡ. ಓಕೆ, ರಜಿಯಾ ಸುಲ್ತಾನ. ಯಾಕೆ ಅಂತಂದರೆ ಇಲ್ತಮಸ್ನ ಮಗಳು, ಇಲ್ತಮಸ್ನ ಮಗಳು ಬಹಳ ಅದ್ಭುತವಾದಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥದ್ದು ಕೊಡಕ್ಕೆ ಬರ್ತಾರೆ. ಯಾಕೆ ಅಂತಂದರೆ ಇಲ್ತಮಸ್ನ ಕಾಲದಲ್ಲಿ 40 ಸರದಾರರ ಒಕ್ಕೂಟ ಏನಿತ್ತಲ್ಲ, ಈ 40 ಸರದಾರರ ಒಕ್ಕೂಟ ಇಲ್ತಮಸ್ ಮಾಡಿದ ಉದ್ದೇಶ ಈಗ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ನೋಡಿ. ವಿಧಾನಸಭಾ ಚುನಾವಣೆ ಸೋತ ಅಂದರೆ ಅವನಿಗೆ ವಿಧಾನ ಪರಿಷತ್ತಿಂದ ಒಂದು ಟಿಕೆಟ್ ಕೊಡಿಸಿ ಅಲ್ಲಿ ಸೆಲೆಕ್ಷನ್ ಮಾಡಿಸೋದು, ತಣ್ಣಗೆ ಮಾಡೋದು. ಹಂಗೆ ಇಲ್ತಮಸ್ ಗುಲಾಮಿ ಸಂತತಿ ಆಡಳಿತದಲ್ಲಿ ತನ್ನ ವಿರೋಧಿಗಳಾಗಿದ್ದಂಥ ಬಲವಾಗಿರ್ತಕ್ಕಂಥವ್ರನ್ನೆಲ್ಲ ಒಂದು 40 ಸರದಾರರ ಒಕ್ಕೂಟ ಅಂತೇಳಿ ಒಂದು ಚಹಲ್ಗಾನಿ ಅನ್ನುವಂಥ ಪದ್ಧತಿಯನ್ನು ತಂದಿದ್ದ. ಈ ಚಹಲ್ಗಾನಿ ಪದ್ಧತಿಯಲ್ಲಿ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಸಲಹೆಗಳು, ಸೂಚನೆಗಳು, ಅಧಿಕಾರಗಳು, ಸಮಾರಂಭ, ಒಂದಿಷ್ಟು ಚಹಾ ಕೂಟ ಈ ಥರದ್ದನ್ನೆಲ್ಲ ಮಾಡಿ ಅವ್ರಿಗೊಂದು ಗೌರವ ಕೊಡ್ತಾ ಇದ್ದ. ಬಟ್ ಈಗ ಕೊಡ್ತಾ ಇದ್ದಾಗ ಇವನು ರಾಜ, ಅವರು ಕೂಡ ಸರದಾರರು ಇರ್ತಾರೆ. ಬಟ್ ಯಾವಾಗ ರಜಿಯಾ ಬೇಗಂ ಇಲ್ಲಿ ಅಧಿಕಾರಕ್ಕೆ ಬಂದ್ಲ, ಈ 40 ಸರದಾರರ ಒಕ್ಕೂಟ ರಜಿಯಾ ಬೇಗಂನ ವಿರುದ್ಧ ಪಿತೂರಿ ಮಾಡ್ತು. ಆದರೂ ಹೋರಾಟ ಮಾಡಿದ್ಲು. ಕೊನೆ ಹಂತದಲ್ಲಿ ಯಾಕೂಟ್ನನ್ನು ಇವಳು ಇಷ್ಟಪಡ್ತಾ ಇದ್ಲು. ಹಾಗಾಗಿ ಇಲ್ಲಿಂದ ಕೂಡ ವ್ಯತ್ಯಾಸ ಆಯಿತು, ಹೋರಾಟ ಆಯಿತು. ಕೊನೆಗೆ ಅವಳನ್ನು ಕೂಡ ಮೂಲೆಗೂ ಮಾಡೋದ್ರಲ್ಲಿ ಈ ಚಹಲ್ಗಾನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂತು. ಮುಂದೆ ಚಹಲ್ಗಾನಿಯನ್ನು ನಮಗೆ ಗೊತ್ತಿದೆ, ಬಲ್ಬನ್ ಕೂಡ ಇದನ್ನು ಅಧಿಕಾರದಿಂದ ಇವ್ರನ್ನ ಕಿತ್ತೆಸ್ತಿದ್ದು ಚಹಲ್ಗಾನಿ ಸಿಸ್ಟಮ್ಸನ್ನು. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟು. ರಜಿಯಾ ಬೇಗಂ ಕೂಡ ಇಲ್ಲಿ ಬರ್ತಾರೆ. ಇನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ ಬಂದರೆ ಗುಲ್ಬದನ್ ಬೇಗಂ ವೆರಿ ಫೇಮಸ್. ನಮಗೆ ಇಲ್ಲಿ ಕೊಟ್ಟಿರೋಂಥ ಮಹಿಳೆಯರು ನಿಮಗೆ ಮುಮ್ತಾಜ್ ಮಹಲ್, ನೂರ್ ಜಹಾನ್, ಜಹಾನಾರಾ ಬೇಗಂ ಇವರು ಅಷ್ಟೇ ಅಲ್ಲ, ಮೊಘಲರಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಮಹಿಳೆಯರಲ್ಲಿ ಪ್ರತಿ ಬಾರಿ ಎಕ್ಸಾಮಿಗೆ ಬರೋದು ಗುಲ್ಬದನ್ ಬೇಗಂ, ಹುಮಾಯೂನ್ನ ಸಹೋದರಿ. ಇವಳೇ ಬರೆದಂಥ ಪುಸ್ತಕ ಯಾವಾಗಲೂ ಕೇಳ್ತಾರೆ ನಿಮಗೆ, ಹುಮಾಯೂನ್ ನಾಮ ಬರೆದವ್ರು ಯಾರು ಅಂತ. ಓಕೆ, ಹುಮಾಯೂನ್ ನಾಮ, ಬಾಬರ್ನ ಮಗಳು ಹುಮಾಯೂನ್ನ ಸಹೋದರಿಯಾಗಿದ್ದಂಥವಳು ಇವಳೇ ಹುಮಾಯೂನ್ ನಾಮ ಕೂಡ ಬರೀತಾಳೆ. ಹಮೀದಾ ಬಾನು ಬೇಗಂ ಇಂಪಾರ್ಟೆಂಟು, ಅಕ್ಬರ್ನ ತಾಯಿ ಇವಳು. ಯಾಕೆ ಅಂತಂದರೆ ದೇಶಭ್ರಷ್ಟನಾಗಿ ಹುಮಾಯೂನ್ ಹೋಗುವಂಥ ಸಂದರ್ಭದಲ್ಲಿ ರಾಣಾ ವೀರಸಾಲ, ರಜಪೂತ್ರ ರಾಣಾ ವೀರಸಾಲನ ಮನೆಯಲ್ಲಿ ತಂಗಿದಂಥ ಸಂದರ್ಭದಲ್ಲಿ ಇದೇ ಹಮೀದಾ ಬಾನು ಬೇಗಂ ಅಕ್ಬರ್ನಿಗೆ ಜನ್ಮ ಕೊಡ್ತಾಳೆ. ಅಕ್ಬರ್ನಿಗೆ ಜನ್ಮ ಕೊಟ್ಟು 7 ದಿನಗಳಲ್ಲಿ ಅವನನ್ನಲ್ಲಿ ಬಿಟ್ಟು ಮುಂದೆ ಇವಳು ಹುಮಾಯೂನ್ನ ಜೊತೆಗೆ ಹಿಂದೂ ಕುಶ್ ಮೌಂಟೈನ್ನ ಶೀತ ಪ್ರದೇಶಗಳನ್ನು ದಾಟಿ ಇರಾನ್ಗೆ ಹೋಗಬೇಕಾದ ಸಂದರ್ಭ ಬರುತ್ತೆ, ಪರ್ಷಿಯಾಕ್ಕೆ ಹೋಗೋ ಸಂದರ್ಭ ಬರುತ್ತೆ. ಈತ ಒಂದು ಕಠಿಣವಾದ ಹುಮಾಯೂನ್ನ ಪರಿಸ್ಥಿತಿಯಲ್ಲಿ ಅವನ ಜೊತೆಗೆ ಉಳಿದಂಥವಳೆ ಹಮೀದಾ ಬಾನು ಬೇಗಂ, ಅಕ್ಬರ್ನ ತಾಯಿ. ನೆಕ್ಸ್ಟ್ ಮರಿಯಂ ಉಜ್ ಜಮಾನಿ ಅಂತ ಯಾವಾಗಲೂ ಕೂಡ ಹೇಳ್ತಾರೆ, ಅಕ್ಬರ್ನ ಹೆಂಡತಿ. ರಜಪೂತ್ ರಾಜ್ಕುಮಾರಿ ಜೋಧಾಬಾಯಿ, ಜೋಧಾಬಾಯಿಯನ್ನು ಒರೆಸಿದ ನಂತರ
ಅವಳನ್ನ ಅರಮನೆಗೆ ಕರ್ಕೊಂಬಂದ್ಬಿಟ್ಟು ಅಕ್ಬರ್ ಯಾವುದೇ ರಜಪೂತ ಸಂಸ್ಕೃತಿಗೆ ಧಕ್ಕೆ ಆಗಬಾರ್ದು ಅಂತ ಹೇಳಿ ಅವಳಿಗೋಸ್ಕರವಾಗಿ ಪಂಚಮಹಲ್ ಅನ್ನ ಕಟ್ಟಿಸಿದ್ದ. ಓಕೆ, ಪಂಚಮಹಲ್ ಅನ್ನುವಂಥ ಒಂದು ಅರಮನೆಯನ್ನ ಕಟ್ಟಿಸಿ ಅಲ್ಲಿ ಜೋಧಬಾಯಿಯನ್ನ ಇಟ್ಟಿದ್ದ. ಹಾಗಾಗಿ ಜೋಧಬಾಯಿಗೆ ಅವನ ಸಂಸ್ಕೃತಿ ಪ್ರಕಾರ ಮರಿಯಂ ಉಸ್ ಜವಾನಿ ಅನ್ನುವಂಥ ಹೆಸರನ್ನ ಕೂಡ ಅವಳನ್ನ ಸಾಮ್ರಾಜ್ಞೆ ಮಾಡೋ ಸಂದರ್ಭದಲ್ಲಿ ಅವಳಿಗೆ ಆ ಹೆಸರನ್ನ ಇಡಲಾಗಿತ್ತು. ಇನ್ನು ಬಿಲ್ಕಿಸ್ ಮಖಾನಿ ಅಂತ ಬರುತ್ತೆ, ಇದು ಮುನ್ನಾಬಾಯಿ ಅಂದರೆ ಜಹಾಂಗೀರ್ನ ಹೆಂಡತಿಯಾಗಿದ್ದಂಥವಳು. ರಜಪೂತರ ಮುನ್ನಾಬಾಯಿ ಅವಳನ್ನ ಮದುವೆ ಆಗಿದ್ದು, ಅವಳಿಗೆ ಬಿಲ್ಕಿಸ್ ಮಖಾನಿ ಅಂತ ಕರೀತಾ ಇದ್ರು. ಇವಳೇ ಮುನ್ನೆ ಶಹಜಹಾನ್ನ ತಾಯಿ ಆದವಳು, ಶಹಜಹಾನ್ಗೆ ಜನ್ಮ ಕೊಟ್ಟವಳು ಇದೇ ಮುನ್ನಾಬಾಯಿ. ಓಕೆ, ಮುನ್ನಾಬಾಯಿ ಅಂತ ಕರಿತೀವಿ. ಇನ್ನು ಮುಮ್ತಾಜ್ ಮಹಲ್ಗೆ ಬಂದರೆ ಇವಳು ಶಹಜಹಾನ್ನ ಹೆಂಡತಿಯಾಗಿದ್ದಂಥವಳು. ಇನ್ನು ನೂರ್ ಜಹಾನ್ ಬಂದರೆ ಜಹಾಂಗೀರ್ನ ಹೆಂಡತಿಯಾಗಿದ್ದವಳು. ಅದರಲ್ಲಿ ನಿಮಗೆ ನೂರ್ ಜಹಾನ್ ವಿಚಾರದಲ್ಲಿ ಜುಂಟಾಕೂಟ ಕೂಡ ಬಗ್ಗೆ ನಿಮಗೆ ಬರ್ತದೆ. ಜಹನಾರಾ ಬೇಗಂ ಶಹಜಹಾನನ್ನು ಕೂಡ ಹಾಕಿದಂಥ ಸಂದರ್ಭದಲ್ಲಿ, ಕಂಪ್ಲೀಟಾಗಿ ಅವನನ್ನು ಸೆರೆಮನೆಯಲ್ಲಿ ಇಟ್ಟಂಥ ಸಂದರ್ಭದಲ್ಲಿ, ಅವನ ಸಾವಿನ ಸಂದರ್ಭದಲ್ಲಿ, ಔರಂಗಜೇಬನವನು ಕೂಡ ಹಾಕಿದ ಸಂದರ್ಭದಲ್ಲಿ ಅವನಿಗೆ ಸಾಥ್ ನೀಡಿದವಳ ಈ ಜಹನಾರಾ ಬೇಗಂ. ರೋಷನಾರಾ ಬೇಗಂ ಕೂಡ ಶಹಜಹಾನ್ ಮಗಳು. ಜಬುನ್ನೀಸಾ ಬರ್ತಾಳೆ, ಇವಳು ಔರಂಗಜೇಬನ ಮಗಳು, ಭಾಳ ದೊಡ್ಡ ಕವಿಯತ್ರಿಯಾಗಿದ್ದಂಥವಳು. ಹಾಗಾಗಿ ಮೊಘಲರ ಬಗ್ಗೆ ನಿಮಗೆ 8 ತಾಸುಗಳ ಮಹಾಸಂಚಿಕೆ ಇದೆ. ಓಕೆ, 8 ತಾಸುಗಳ ಮಹಾಸಂಚಿಕೆ ನಿಮಗೆ ಸಾಧನ ಯೂಟ್ಯೂಬಲ್ಲಿ ಇದೆ. ದಯವಿಟ್ಟು ನೋಡಿ ಆ ಪ್ರಶ್ನೆ, ಭಾಳ ಅದ್ಭುತವಾಗಿ ನಿಮಗೆ ಅದನ್ನು UPSC ಲೆವೆಲ್ಗೆ ಆ ವಿಡಿಯೋವನ್ನು ಮಾಡಿದ್ದೀನಿ. ಎಲ್ಲ ಕಂಪ್ಲೀಟ್ ಮೊಘಲ್ ಹಿಸ್ಟ್ರಿ ನಿಮ್ಗೆ ಅದರಲ್ಲಿ ಬರುತ್ತೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಡಳಿತ, ಯಾವ ಭಾಗದಲ್ಲಿ ಪ್ರಶ್ನೆ ಕೇಳಿದ್ರು ಅದರಲ್ಲಿ ಉತ್ತರ ಮಾಡಬಹುದಾಗಿರ್ತಕ್ಕಂಥದ್ದು ಇದೆ. ನೋಡಿ, ಎಂಜಾಯ್ ಮಾಡಿ. ಅದರ ಒಂದು ನಿಮಗೆ ಪ್ಲೇಲಿಸ್ಟಲ್ಲಿ ಅದರ ಲಿಂಕ್ಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 230 ಬರ್ತಾ ಇದ್ದೀನಿ. 230ನೇ ಪ್ರಶ್ನೆ ಏನು ಹೇಳುತ್ತೆ? ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ, ಓಕೆ, ಈ ಕೆಳಕಂಡ ಯಾವ, ಪ್ರಥಮ ಅಲ್ಲ, ಟೋಟಲ್ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವ ವ್ಯಕ್ತಿ ಕ್ರಾಂತಿಕಾರಿ ಆಗಿರಲಿಲ್ಲ? ನಮಗೆ ಗೊತ್ತಿದೆ, ಮಂದಗಾಮಿಗಳು ಇದ್ರು. ಓಕೆ, ಮಂದಗಾಮಿಗಳ ನಂತರ ತೀವ್ರಗಾಮಿಗಳು ಬಂದರು. ತೀವ್ರಗಾಮಿಗಳ ಮಧ್ಯದಲ್ಲಿ ನಮಗೆ ಕ್ರಾಂತಿಕಾರಿಗಳು ಕೂಡ ಸಿಗ್ತದೆ. 3 ಪಂಗಡಗಳು ಇತ್ತು. 1885ರಿಂದ ಇವರು ಬರ್ತಾರೆ. ಆಮೇಲೆ ನಮಗೆ 1907ರಿಂದ ಇವರು ಬರ್ತಾರೆ. ಇನ್ನು ಕ್ರಾಂತಿಕಾರಿಗಳು ನಮಗೆ ಸೇಮ್ ಕಾಮನ್ ಮೊದಲಿಂದನೂ ಕೂಡ ಇತ್ತದು. ಆದರೆ ನಮಗದು ಬೆಳಕಿಗೆ ಬರೋದು 1908ರಿಂದ. ಇಲ್ಲಿಂದ ಈ ಕಡೆ ನಮಗದು ಅವರ ಹಿಸ್ಟ್ರಿ ಕಂಪ್ಲೀಟಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಯಾರು ಕ್ರಾಂತಿಕಾರಿ ಆಗಿರಲಿಲ್ಲ? ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಅಲ್ಲಿ ದಾದಾಬಾಯಿ ನವರೋಜಿ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ದಾದಾಬಾಯಿ ನವರೋಜಿ ಮಂದಗಾಮಿಗಳ ಒಬ್ಬ ಶ್ರೇಷ್ಠ ಲೀಡರ್ ಆಗಿ ಇವರು ಅಸ್ತಿತ್ವಕ್ಕೆ ಬಂದಂಥವ್ರು. ಭಾರತದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಈ INCಯನ್ನು ಕಟ್ಟೋ ಸಂದರ್ಭದಲ್ಲಿನೇ WC ಬ್ಯಾನರ್ಜಿ ಬರ್ತಾರೆ. ಈ ದಾದಾಬಾಯಿ ನವರೋಜಿಯವರ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವ್ರು ಇವರು ಲಂಡನ್ನಲ್ಲಿ. ಹಾಗಾಗಿ ಈ INCಗೆ ಕಟ್ಟೋ ಸಂದರ್ಭದಲ್ಲಿ INCದು ಒಂದು ಸಂಘಟನೆ ಇತ್ತು. ಎಲ್ಲಿ ನೀವು ಅಧಿವೇಶನ ಮಾಡ್ತಿರೋ ಅಲ್ಲಿಯ ಸ್ಥಳೀಯನನ್ನು ಅಧ್ಯಕ್ಷಗಿರಿಗೆ ತರಂಗಿಲ್ಲ ಅಂತ. ಸೊ ಹಾಗಾಗಿ WC ಬ್ಯಾನರ್ಜಿ ಬಂಗಾಳದವರು ಇವರು. ಹಾಗಾಗಿ ಇಲ್ಲಿ ದಾದಾಬಾಯಿ ನವರೋಜಿಯವರು ಅಧ್ಯಕ್ಷ ಆಗಬೇಕಾಗಿತ್ತು 1885ರಲ್ಲಿ. ಈ ರೂಲ್ಸ್ ಇರೋದ್ರಿಂದ ಅವ್ರು ಆಗಲ್ಲ. ಹಾಗಾಗಿ INC ಮೊದಲ ಅಧಿವೇಶನಕ್ಕೆ 1885ರಲ್ಲಿ ಇವರು ಅಧ್ಯಕ್ಷರಾಗ್ತಾರೆ. ಬಂಗಾಳಕ್ಕೆ ಹೋದಾಗ 1886ರಲ್ಲಿ ದಾದಾಬಾಯಿ ನವರೋಜಿಯವರು ಅಧ್ಯಕ್ಷರಾಗ್ತಾರೆ. ಮತ್ತು ಭಾರತದ ಸಂಪತ್ತಿನ ಹರಿವು ಅಂತೇನು ಕರಿತೀವಿ, ಡ್ರೈನ್ ಆಫ್ ವೆಲ್ತ್ ಬಗ್ಗೆ ಭಾಳ ಅದ್ಭುತವಾಗಿ ಇವರು ಕಟ್ತಾರೆ. ಮತ್ತು ಲಂಡನ್ನ ಸೆನೆಟ್ಗೆ ಆಯ್ಕೆಯಾದಂಥ ಮೊಟ್ಟ ಮೊದಲ ಭಾರತೀಯ ಅಂತ ಕೂಡ ಕರಿತೀವಿ. ದಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಸೊ ಇವರೆಲ್ಲ ಹೆಸರು ನಮಗೆ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲತ್ತೆ. ಇನ್ನು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತ ಬಂದರೆ ನಿಮಗೆ 1927ರ ಘಟನೆಯಿಂದ ಇವ್ರ ವಿಚಾರ ನಿಮಗೆ ಸಿಗ್ತಾ ಹೋಗುತ್ತೆ. ಗೋ ಬ್ಯಾಕ್ ಸೈಮನ್ನ ಹೋರಾಟ, ಆ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್, ಓಕೆ, ಲಾಲಾ ಲಜಪತ ರಾಯ್ ಅವರ ಹೋರಾಟ ನಡೀತಾ ಇತ್ತು. ಈ ಲಾಲಾ ಲಜಪತ್ ರಾಯ್ ಅವ್ರನ್ನ ಯಾವಾಗ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ರೋ, ಸೊ ಅಲ್ಲಿಂದ ಕ್ರಾಂತಿಕಾರಿಗಳ ಒಂದು ಹೊಸ ಹೋರಾಟದಲ್ಲಿ ಭಗತ್ ಸಿಂಗ್ ನಮಗೆ ಸಿಗ್ತಾರೆ.
ಬಟ್ ಭಗತ್ ಸಿಂಗ್ ಅರೆಸ್ಟ್ ಆಗಿದ್ದು ಅಂತಂದರೆ ಅದು ಬಾಂಬ್ ಕೇಸಲ್ಲಿ. ಅವ್ರನ್ನ ಏನು ನಮ್ಮಲ್ಲಿ ಶಾಸನಗಳನ್ನು ಜಾರಿಗೆ ತರ್ತಾಯಿದ್ರು, ಭಾರತದ ವಿಧೇಯಕಗಳ ವಿರುದ್ಧವಾಗಿ ಇಲ್ಲೇನು ಕಾನೂನು ಥರ ಹೊರಟಿದ್ರು, ಆವಾಗ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗತ್ತೆ. ಸೊ ಇವೆಲ್ಲ ನಮಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ ಹಿಸ್ಟ್ರಿ, ಮರೆಯಲಾಗದ ಮಹಾಪುತ್ರ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಭಗತ್ ಸಿಂಗ್ ಬಗ್ಗೆ, ನೋಡಿ. ಲಕ್ಷಾಂತರ ಜನರು ಅವುಗಳ ವಿಡಿಯೋಗಳನ್ನು ನೋಡಿದ್ದಾರೆ. ಅದಕ್ಕೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಟಾಪಿಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಪ್ರಶ್ನೆ 231ಕ್ಕೆ ಹೋಗೋಣ ಸ್ನೇಹಿತರೆ. ಪ್ರಶ್ನೆ 231ಕ್ಕೆ ಬರ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಇಲ್ಲಿ ನೋಡಿ. ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹವು ಯಾವ ವರ್ಷ ಆರಂಭವಾಯಿತು ಅಂತಿದೆ. 1930, 1942, 1919, 1940. ತುಂಬ ಅದ್ಭುತವಾದ ವಿಷಯಗಳು ಗಾಂಧೀಜಿಯವ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ. ನಿಮಗೆ ಗೊತ್ತಿದೆ, ಗಾಂಧೀಜಿಯವರು 3 ಪ್ರಾದೇಶಿಕ ಚಳುವಳಿಗಳನ್ನು ಮಾಡ್ತಾರೆ ಅವರು. ಅದು ನಮಗೆ 1917 ಅಂತ ಕರಿತೀವಿ, ಆದರೆ 18 ಅಂತ ಇಟ್ಕೊಳ್ಳೋಣ. ಚಂಪಾರಣ್ಯಕ್ಕೆ ಬರ್ತಾರೆ, ಅಲ್ಲಿಂದ ಅಹಮದಾಬಾದ್ಗೆ ಹೋಗ್ತಾರೆ. ಚಂಪಾರಣ್ಯ ಅಹಮದಾಬಾದ್ಗೆ ಬರ್ತಾರೆ. ಅಲ್ಲಿಂದ ಮುಂದೆ ಅವರು ಗುಜರಾತ್ಗೆ ಕೂಡ ಬರ್ತಾರೆ, ಬಾರ್ಡೂಲಿಗೆ ಬರ್ತಾರೆ. ಸೊ ಇವು 3 ಕೂಡ ಆವಾಗ ನಮಗೆ ಪ್ರಾದೇಶಿಕ ಚಳುವಳಿ ಅಂತಲೇ ಕರೆಯೋದು ನಾವು ಅದನ್ನು. ಬಟ್ ಗಾಂಧೀಜಿ ನ್ಯಾಷನಲ್ ಮೂಮೆಂಟಿಗೆ ಬಂದಿದ್ದಂಗೆ, ರಾಷ್ಟ್ರೀಯ ಚಳುವಳಿಗೆ. ಓಕೆ, ಗಾಂಧೀಜಿಯವರ ರಾಷ್ಟ್ರೀಯ ಚಳುವಳಿ ಹೋರಾಟ ಬರೋದು 1919ಇಂದ ಶುರುವಾಗತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ನಮಗೆ ಸಿಗೋದು 1920 ಅಸಹಕಾರ ಚಳುವಳಿಗೆ ಸಿಗುತ್ತೆ. ಅಸಹಕಾರ, ನಾನ್ ಕೋಆಪರೇಷನ್ಸ್ ಮೂಮೆಂಟಿಂದ. ಹಂಗಾರೆ ಇದರಲ್ಲಿ ಉಪ್ಪಿನ ಸತ್ಯಾಗ್ರಹ ಯಾವುದು ಅಂತ ನೀವು ಗೆಸ್ ಮಾಡ್ಬೋದು. ಈಗ ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು. ಅದೇನೇ 1930 ಗಾಂಧೀಜಿಯವರ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ ನಡೆದದ್ದು ಇಲ್ಲಿ 1930ಗೆ. 42ಗೆ ನಮಗೆ ಕ್ವಿಟ್ ಇಂಡಿಯಾ ಚಳುವಳಿ ಅಂತ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ. ಆ ಕಾರಣಕ್ಕೆ 1919ನಲ್ಲಿ ನಿಮಗೆ ಬಹಳಷ್ಟು ಘಟನೆಗಳು ಕೂಡ ಇಲ್ಲಿ ಸಿಗ್ತವೆ. ಜಲಿಯನ್ ವಾಲಾಬಾಗ್ ದುರಂತ ಕೂಡ ನಡೀತು. ಆ ಜಲಿಯನ್ ವಾಲಾಬಾಗ್ ದುರಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರಥಮ ಮಹಾಯುದ್ಧದಲ್ಲಿ ಟರ್ಕಿ ಸಾಮ್ರಾಜ್ಯವನ್ನು ಸೋಲ್ತಿದ್ದರಿಂದಾಗಿ, ಅವರ ಸಂಪೂರ್ಣ ಅಧಿಕಾರವನ್ನು ಮೊಟಕುಗೊಳಿಸಿದ್ದರಿಂದಾಗಿ, ಆ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕಾಗಿಯೇ ವರ್ಲ್ಡ್ ಲೆವೆಲಲ್ಲಿ ಒಂದು ದೊಡ್ಡ ಮಟ್ಟದ ಪ್ರೋ ಮುಸ್ಲಿಮ್ಸ್ ಹೋರಾಟ ಶುರುವಾಗಿತ್ತು. ಖಿಲಾಫತ್ ಅಂತ ಕರಿತೀವಿ. ಓಕೆ, ಈ ಖಿಲಾಫತ್ ಮೂಮೆಂಟ್ಸ್ ಕೂಡ ನಡೆದದ್ದು 1919ಗೆ. ಅವು 2 ಪ್ರಮುಖವಾದಂಥ ಘಟನೆಗಳ ಬಗ್ಗೆ ನಾವು ಹೇಳ್ತೀವಿ. ಇನ್ನು 1940 ಅಂತಂದರೆ ನಮಗೆ ಕಂಪ್ಲೀಟಾಗಿ 35ರಿಂದ ಏನು ಕ್ರಿಪ್ಸ್ ಮಿಷನ್ಸಿಂದ ಸ್ಟಾರ್ಟ್ ಆಗುತ್ತೆ. 40ವರೆಗೂ ಕೂಡ ದೊಡ್ಡ ಮಟ್ಟದ ಚುನಾವಣೆಗಳು, ಹೋರಾಟಗಳು ಇವನ್ನೆಲ್ಲ ಕೂಡ ನಾವು ನೋಡ್ತೀವಿ. ಅಲ್ಲಿಗೆ ದಂಡಿ ಉಪ್ಪಿನ ಸತ್ಯಾಗ್ರಹ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಕರಿತೀವಿ ಅಂತಂದರೆ, ಇದನ್ನು ಇಂಪಾರ್ಟೆಂಟಾಗಿ ಕರೆಯೋದು ನಾಗರಿಕ ಅಸಹಕಾರ ಚಳುವಳಿ ಅಂತ ಕರಿತೀವಿ. ಹಾಗಾಗಿ ಇದು ನಾನ್ ಕೋಆಪರೇಷನ್ಸ್ ಮೂಮೆಂಟು ಬೇರೆ. ಅದು 1920 ಅಸಹಕಾರ ಚಳುವಳಿಗೆ ನಾನ್ ಕೋಆಪರೇಷನ್ಸ್ ಮೂಮೆಂಟ್ ಅಂತ ಕರಿತೀವಿ ಅದು. ಓಕೆ, ಅದು NCM ಅಂತ ಕರೆಯೋದು. ಬಟ್ ಇದು 1930ನಲ್ಲಿ ಬಂದು ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಅಂತ ಕರಿತೀವಿ ಇದನ್ನು. ಓಕೆ, ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ ಅಂತ ಕರಿತೀವಿ. ಇದು 1930ಇಂದ ಶುರುವಾಗಿತ್ತಿದು. ಹಾಗಾಗಿ ನಾಗರಿಕ ಸಹಕಾರ ಚಳುವಳಿ ಯಾವಾಗೂ ಹೇಳ್ತಾ ಇದ್ದೀನಿ, ಇದು 3 ಹಂತದಲ್ಲಿ ನಡೀತಾ ಇತ್ತು ಅಂತ. 3 ಹಂತದಲ್ಲಿ ಅಂದರೆ ಹೆಂಗೆ? ಒಂದು ಉಪ್ಪಿನ ಸತ್ಯಾಗ್ರಹ, ಇನ್ನೊಂದು ಕರ ನಿರಾಕರಣೆ. ಇದು ನೀವು ತೆರಿಗೆ ವಿರೋಧಿಸಿಬಿಟ್ಟು ಮಾಡ್ತಕ್ಕಂಥ ಕರ ನಿರಾಕರಣಾ ಚಳುವಳಿ ನಡೀತಾ ಇತ್ತು. ಮತ್ತೊಂದು ಕಡೆ ಅರಣ್ಯ ಸತ್ಯಾಗ್ರಹ ಅಂತ ಕರಿತೀವಿ. ಈ 3 ಚಳುವಳಿಗಳ ಕಾಂಬಿನೇಷನ್ನೇ ಈ ನಾಗರಿಕ ಅಸಹಕಾರ ಚಳುವಳಿ ನಡೆದದ್ದು. ಹಾಗಾಗಿ ದಂಡಿ ಸತ್ಯಾಗ್ರಹ ಮಾರ್ಚ್ 12ರಿಂದ ಶುರುವಾಗಿ ಏಪ್ರಿಲ್ 6ರವರೆಗೂ ಕೂಡ ಇದು ನಡೀತು 1930ಗೆ. 78 ಅನುಯಾಯಿಗಳೊಂದಿಗೆ ಇಲ್ಲಿ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ಹೊರಡ್ತಾರೆ. ಆದರೆ ಗಾಂಧೀಜಿಗೆ ಇದೇ ಸಾಬರಮತಿ ಆಶ್ರಮದಿಂದ ಹೊರಟಾಗ ಫುಲ್ ಕಾನ್ಫಿಡೆನ್ಸ್ ಇತ್ತು. ಯಾಕೆಂದರೆ ಈ ಬಾರಿಯ ನನ್ನ ಹೋರಾಟಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ, ಸಾಬರಮತಿಗೆ ವಾಪಸ್ ನಾನು ಬರಲ್ಲ ಅಂತ. ಬಟ್ ಈ ಒಂದು ಹೋರಾಟದ ನಂತರ ಗಾಂಧೀಜಿ ಅಂದ್ಕೊಂಡಂಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಅವರು ಪುನಃ ವಾಪಸ್ ಸಾಬರಮತಿ ಆಶ್ರಮಕ್ಕೆ ಬರಲೇ ಇಲ್ಲ. ಹಾಗಾದ್ರೆ ಗಾಂಧೀಜಿ 1930ಇಂದ ನಂತರ ಯಾವ ಆಶ್ರಮದಲ್ಲಿ ತಂಗಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, 78 ಅನುಯಾಯಿಗಳಂಗೆ ಗಾಂಧೀಜಿ ಸಾಬರಮತಿ ಆಶ್ರಮದಿಂದ ಹೊರಡ್ತಾರೆ.
ಹೋಗ್ತಾ ಹೋಗ್ತಾ ಅದು ಲಕ್ಷಾಂತರ ಜನರನ್ನ ಮುಟ್ಕೊಂಡು ಹೋಗುತ್ತೆ. ಈ ಸಂದರ್ಭಕ್ಕೆ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪನವರು ಕೂಡ ಹೋಗಿದ್ದಂಥವ್ರು. ಹೊಸರೀತಿಯಿಂದ ಅವರು ದಂಡಿ ತನಕ ಅವರು ಕೂಡ ಗಾಂಧೀಜಿಯ ಸೇವೆಗೆ ಹೋದಂಥವ್ರು. ಇದು ನಾಗರಿಕ ಅಸಹಕಾರ ಚಳುವಳಿಯ ಒಂದು ಭಾಗ. ಇನ್ನೆರಡು ಭಾಗ ನಿಮ್ಗೆ ಹೇಳಿದೆ. ಕರ ನಿರಾಕರಣಾ ಚಳುವಳಿ ನಡೀತು ನಮ್ಮಲ್ಲೂ ಕರ್ನಾಟಕದಲ್ಲಿ. ಅವಾಗ ಕರ ನಿರಾಕರಣಾ ಚಳುವಳಿ ವೀರನಗೌಡ ಪಾಟೀಲ್ ಅವರು ಹಿರೇಕೆರೂರಿಂದ ಸ್ಟಾರ್ಟ್ ಮಾಡ್ತಾರೆ ಅವತ್ತು, ಬಹಳ ದೊಡ್ಡ ಮಟ್ಟದಲ್ಲಿ. ಇನ್ನು ಅರಣ್ಯ ಸತ್ಯಾಗ್ರಹಕ್ಕೆ ಬಂತಂದರೆ ಸಿರ್ಸಿನಲ್ಲಿ ನಡೀತು ಅವತ್ತು ಅರಣ್ಯ ಸತ್ಯಾಗ್ರಹ. ಓಕೆ, ಸಿದ್ದಪ್ಪ ಹಳ್ಳಿಕೇರ್ ಇವ್ರ ಕಡೆಯಿಂದ ಮತ್ತು ಇವೆಲ್ಲ ನಡೆದು ಆ ಕಾಲಕ್ಕೆ. ಬಟ್ ಭಾಳ ದೊಡ್ಡ ಮಟ್ಟದಲ್ಲಿ ದಂಡಿ ಸತ್ಯಾಗ್ರಹದಲ್ಲಿ ಒಂದು ಪ್ರೇಯರ್ ಹೊರಗೆ ಬಂತು. ಅದು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ. ಒರಿಜಿನಲಿ ಸಾಂಗ್ನ ಲೈನ್ಗಳು ಬೇರೆ ಇತ್ತು, ಬಟ್ ಗಾಂಧೀಜಿ ಅವತ್ತು ಒಂದು ಸಾಮೂಹಿಕವಾದಂಥ ಒಂದು ಪ್ರೇರಣೆಗೋಸ್ಕರವಾಗಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂಥೇಳಿ ಮುಂದೆ ಈಶ್ವರ್ ಅಲ್ಲಾ ಥೇರೆ ನಾಮ್, ಅದು ನೆಕ್ಸ್ಟ್ ಗಾಂಧೀಜಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಬಟ್ ಇದರ ಒರಿಜಿನಲ್ ನಮಗೆ ನರಸಿಂಹ ಮೆಹ್ತಾ ಅವ್ರದ್ದು ನಿಮಗೆ ಒರಿಜಿನಲ್ ಟ್ರ್ಯಾಕ್ ರೆಕಾರ್ಡೇ ಬೇರೆ ಇತ್ತದು ಅವತ್ತಿನ ಸಾಹಿತ್ಯಕ್ಕೆ. ಗಾಂಧೀಜಿಯವರ ಒಂದು ಬಹಳ ಇಷ್ಟಪಡುವಂಥ ಗೀತೆ ಯಾವುದು ಅಂತ ಕೇಳಿದ್ರೆ ಭಾಳ ಜನ ನೀವು ಇದನ್ನೇ ಹೇಳ್ತೀರಿ. ಗಾಂಧೀಜಿಯವರು ಇದನ್ನು ಇಷ್ಟಪಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬಹಳ ಅತ್ಯುತ್ತಮವಾದಂಥ ಗೀತೆ ಅಂದರೆ ನರಸಿಂಹ ಮೆಹ್ತಾ ಅವರು ಬರೆದಿರ್ತಕ್ಕಂಥ ಈಶ್ವರ ಜನತೆ ತೇರೆ ಕಹಿಯೇ. ಇದು ಗಾಂಧೀಜಿಯವರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೀತೆ. ಬಟ್ ಇದು ರಘುಪತಿ ರಾಘವ ರಾಜಾರಾಮ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಗಿದ್ದು ಇದೇ ದಂಡಿ ಸತ್ಯಾಗ್ರಹದಲ್ಲಿ. ಇನ್ನು ಗಾಂಧೀಜಿಯವ್ರು ಹೋಗ್ತಾರೆ, ದಂಡಿನೆಲ್ಲ ಉಪ್ಪನ್ನು ತಯಾರಿಸ್ತಾರೆ, ಉಪ್ಪಿನ ಕಾನೂನನ್ನು ಮುರಿತಾರೆ. ಯಾಕೆ ಅಂತಂದರೆ ನಮಗೆ 1858ನ ನಂತರ ಉಪ್ಪಿನ ಕಾನೂನನ್ನು ಏನು ಜಾರಿಗೊಳಿಸಿದರು, ಬ್ರಿಟಿಷರಿಗೆ ಇದರಿಂದ ಬರ್ತಾ ಇದ್ದಂಥ ಒಂದು 20% ಆದಾಯ ಉಪ್ಪಿಂದನೇ ಬರ್ತಾಯಿತ್ತು. ನಮ್ಮದೇ ನೀರು ನಾವೇ ತಯಾರಿಸ್ಕೊಳ್ತಾ ಇದ್ದೀವಿ, ನಾವೇ ಮಾರಾಟ ಮಾಡ್ಕೊಳ್ತಾ ಇದ್ದೀವಿ, ನಾವೇ ತಿಂತಾ ಇದ್ವಿ. ಇದಕ್ಕೆ ನಾವು ಬ್ರಿಟಿಷರಿಗೆ ತೆರಿಗೆ ಕೊಡಬೇಕಾಗಿತ್ತು. ಸೊ ಅದಕ್ಕಾಗಿ ಗಾಂಧೀಜಿಯವರು ಈ ಥರದ ಸಾಮಾನ್ಯ ವಸ್ತುಗಳ ಮೇಲಿನ ತೆರಿಗೆಯನ್ನು ನೀವು ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ಉಪ್ಪನ್ನು ಅವರು ನೇರವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ನಡೆದಂಥ ಹೋರಾಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತು. ಗಾಂಧೀಜಿಯವರು ಅರೆಸ್ಟ್ ಆದರು. ಅರೆಸ್ಟ್ ಆದಮೇಲೆ ಈ ಚಳುವಳಿ ನಿಲ್ತಾ ಅಂದರೆ ನಿಲ್ಲಿಲ್ಲ. ಆಗ ಸರೋಜಿನಿ ನಾಯ್ಡು ಅವರು ನಮಗೆ ಕಾಣಿಸ್ಕೊತಾರೆ. ಮತ್ತೊಂದು ಕಡೆ ಪೇಶಾವರ್ ಟು ಕರಾಚಿವರೆಗೆ ಉಪ್ಪಿನ ಸತ್ಯಾಗ್ರಹ ಮಾಡಿದವರು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು. ಸೊ ಅವ್ರನ್ನ ಗಡಿನಾಡ ಗಾಂಧಿ ಅಂತಲೂ ಕೂಡ ಅದಕ್ಕೋಸ್ಕರ ಕರೆಯೋದು. ಅವ್ರದ್ದೇ ಒಂದು ಖುದೈ ಕಿದಮತ್ಗಾರ್ ಅನ್ನುವಂತಹ ಒಂದು ಸಂಘಟನೆಯನ್ನು ಕಟ್ತಾರೆ. ರೆಡ್ ಆರ್ಮಿ ಅಂತಲೂ ಕೂಡ ಕರೀತಾಯಿದ್ರು. ಆ ಖುದೈ ಕಿದಮತ್ಗಾರ್ ತಗೊಂಡ್ಬಿಟ್ಟು ಪೇಶಾವರ್ ಟು ಕರಾಚಿವರೆಗೆ ಒಂದು ದೊಡ್ಡ ಸಂಘಟನೆಯನ್ನು ತೆಗೆದುಕೊಂಡು ಹೋಗಿ ಉಪ್ಪನ್ನು ತಯಾರಿಸೋ ಕಾರ್ಯಕ್ರಮ ಅವರು ಮಾಡ್ತಾರೆ. ನಮಗೆ ಈ ಸಿ ರಾಜಗೋಪಾಲಾಚಾರಿ ಅವರು ಕಾಣಿಸ್ಕೊಳ್ಳೋದೇ ಇವಾಗ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಾರರು ತಮಿಳುನಾಡಿನ ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದವರೇ ಸಿ ರಾಜಗೋಪಾಲಾಚಾರಿ ಅವರು. ಹಾಗಾಗಿ ಇಲ್ಲಿ ನಮ್ಗೆ ಸಿಗ್ತಾರೆ. ಮತ್ತೊಂದು ಕಡೆ ಗುಜರಾತ್ನ ದರಸನ್ ಉಪ್ಪಿನ ಸತ್ಯಾಗ್ರಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರೋಜಿನಿ ನಾಯ್ಡು ಅವರು ಅದರ ನೇತೃತ್ವವನ್ನು ವಹಿಸಿದರು. ಸೊ ನಮ್ಮಲ್ಲೂ ಕೂಡ ಅವಾಗ ನಡೀತು ಆಂಕೋಲಾ ಉಪ್ಪಿನ ಸತ್ಯಾಗ್ರಹ. ಹಾಗಾಗಿ ಈ MP ನಾಡಕರ್ಣಿ ಅವರ ಒಂದು ಬಹಳ ದೊಡ್ಡ ಮಟ್ಟದ ಕೊಡುಗೆ ಇದರಲ್ಲಿ ನಮಗೆ ಕಂಡುಬರುತ್ತೆ. ಅವರೆಲ್ಲರ ಸಹಕಾರ, ಸಿದ್ದಪ್ಪ ಕಂಬಳಿ ಅವರು, ಬಹಳಷ್ಟು ದೊಡ್ಡ ದೊಡ್ಡ ಜನ ಅವತ್ತು ಭಾಗವಹಿಸಿದ್ರು. ಅವರೆಲ್ಲರ ಒಂದು ಸಹಕಾರ ಆಂಕೋಲಾ ಉಪ್ಪಿನ ಸತ್ಯಾಗ್ರಹ ಕೂಡ ನಮ್ಮಲ್ಲೇ ನಡೀತು. ಕೇರಳದಲ್ಲಿ ಕೆಳಪ್ಪನ್ ಉಪ್ಪಿನ ಸತ್ಯಾಗ್ರಹ ಕೂಡ ನಡೀತು. ಹಲವು ಕಡೆ ದಕ್ಷಿಣ ಭಾರತದಲ್ಲಿ ಈ ಥರದ ಉಪ್ಪಿನ ಸತ್ಯಾಗ್ರಹಗಳು ನಡೆದುಬಿಟ್ಟು ಬ್ರಿಟಿಷರ ಕಾನೂನು ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಂತೂ ಸತ್ಯ. ನೆಕ್ಸ್ಟ್ ಕ್ವಶನ್ಸ್ ಬರೋಣ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. 232ನೇ ಪ್ರಶ್ನೆ ಇದೆ ನೋಡಿ. ಸುಭಾಷ್ ಚಂದ್ರ ಬೋಸ್ ಅವರು ಡ್ಯಾಶ್ ಎಂದು ಪ್ರಖ್ಯಾತರಾಗಿದ್ದರು ಅಂತ. ರಾಜಾಜಿ, ನೇತಾಜಿ, ಮಹಾತ್ಮ, ಗುರೂಜಿ ಅಂತ 4 ವೆರಿ ಇಂಪಾರ್ಟೆಂಟ್ ನೇಮ್ಸ್ ಇವು. ಅದರಲ್ಲಿ ಫಸ್ಟ್ ನಿಮಗೆ ಗೊತ್ತಾಗ್ಬಿಡಲಿ ಆನ್ಸರು. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಕರೀತಾ ಇದ್ರು. ಸಿ ರಾಜಗೋಪಾಲಾಚಾರಿ ಅವರು, ಓಕೆ, ಸಿ ರಾಜಗೋಪಾಲಾಚಾರಿ ಅವರನ್ನ ರಾಜಾಜಿ ಅಂತ ಕರೀತಾ ಇದ್ರು. ಮಹಾತ್ಮ ಅಂದರೆ ಗಾಂಧೀಜಿ, ಗುರೂಜಿ ಅಂತೇಳಿ ಅರವಿಂದ್ ಘೋಷ್ ಅವರಿಗೆ ಭಾಳಷ್ಟು ಜನರಿಗೆ ಕರೀತಾರೆ. ಆದರೆ ಸ್ವತಂತ್ರ ಹೋರಾಟದಲ್ಲಿ ಗುರೂಜಿ ಅಂತಲೇ ತುಂಬ ಫೇಮಸ್ ಆದವರು ಅರವಿಂದ್ ಘೋಷ್ ಅವರು. ಯಾಕೆಂದರೆ ಅರವಿಂದ್ ಘೋಷ್ ಮೂಲತಃ ಒಬ್ಬ ಕ್ರಾಂತಿಕಾರಿಯಾಗಿದ್ದರು. ಮುಂದೆ ನಮ್ಮಲ್ಲಿ ನಡೆದಂಥ 1908ರ ಬಾಂಬ್ ಬ್ಲಾಸ್ಟಿಂಗ್ಸ್ ಕೇಸು, 1912 ಬಾಂಬ್ ಬ್ಲಾಸ್ಟಿಂಗ್ ಕೇಸ್ಗಳು ಬರ್ತವೆ. ಇದರಲ್ಲಿ ಅರವಿಂದ್ ಘೋಷ್ ಅವರು ಫಿಟ್ ಆಗ್ತಾರೆ.
ಸೊ ಈ ಹೋರಾಟದ ನಂತರ ಅವರು ಮುಂದೆ ಹೋಗಿದ್ದು ಇಡೀ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ಬದಿಗಿಟ್ಬಿಟ್ಟು ತಮಿಳುನಾಡಿನ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಏನು ಕರಿತೀವಿ, ಪುದುಚೇರಿಯಲ್ಲಿ ಹೋಗ್ಬಿಟ್ಟು ಅವರು ಆಧ್ಯಾತ್ಮದ ಕೇಂದ್ರವನ್ನಾಗಿ ಪರಿಮಾಣ ಮಾಡ್ತಾರೆ. ವರ್ಲ್ಡಲ್ಲಿ ಯೋಗ ಬಗ್ಗೆ ಬಹಳ ದೊಡ್ಡ ಮಟ್ಟದ ಪ್ರಚಾರವನ್ನು ಮುಂದೆ ಅವರು ಕೊಡ್ತಾರೆ, ಅರವಿಂದ್ ಘೋಷ್ ಅವರು. ಹಾಗಾಗಿ ಅವ್ರನ್ನ ಗುರೂಜಿ ಅಂತಲೇ ಕರೀತಕ್ಕಂಥದ್ದು. ಇನ್ನೂ ಹಲವು ಜನರಿಗೆ ಈ ಗುರೂಜಿ ಅಂತ ಟೈಟ್ಲ್ ಇದೆ. ಒರಿಜಿನಲಿ ನಾನು ಅನ್ಕೊಳ್ಳೋದು ಮಾತ್ರ ಅರವಿಂದ್ ಘೋಷ್ ಅವ್ರಿಗೆ ಆ ಬಿರುದನ್ನು ಇತಿಹಾಸದಲ್ಲಿ ಭಾಳ ಪ್ರಮುಖವಾಗಿ ಕೊಡಲಾಗಿತ್ತು ಅಂತ. ರಾಜಗೋಪಾಲ್ಚಾರಿ ನೋಡಿದರೆ ನೀವು ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹದಿಂದ ಹಿಡಿದು ಭಾರತದ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಜನರಲ್ ಆದಂಥವ್ರು ಇವರೇನೆ. ಯಾಕೆಂದರೆ ಭಾರತ 1947ಗೆ ಸ್ವತಂತ್ರ ಆದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್, ಅವರೇ ಮೊದಲ ಗವರ್ನರ್ ಜನರಲ್ ಆಗ್ತಾರೆ. ಸ್ವತಂತ್ರ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಅವರೇ ಇರ್ತಾರೆ. ನೆಕ್ಸ್ಟ್ ಅವ್ರ ನಂತರ ಸಿ ರಾಜಗೋಪಾಲ್ಚಾರಿ ಅವರು ಕೂಡ ಅಲ್ಲಿ ಬರ್ತಾರೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ, ಇದು ಸುಭಾಷ್ ಚಂದ್ರ ಬೋಸ್ ಅವರ ಮುಂದಿನ ವಿಚಾರಧಾರೆಗಳಲ್ಲಿ ನೀವು ಓದುವಾಗ ಇದೇ ಮಹಾತ್ಮ ಕೂಡ ನಮಗೆ ಸಿಗತ್ತೆ, ರಾಷ್ಟ್ರಪಿತ ಕೂಡ ನಮಗದು ಸಿಗತ್ತೆ. ಓಕೆ, ಒಂದು ಕಡೆ ಬಂಗಾಳದಲ್ಲಿ ಹೋರಾಟಗಳನ್ನು ಮಾಡೋ ಸಂದರ್ಭದಲ್ಲಿ ಮಾಡಿದಂಥ ದೊಡ್ಡ ಪ್ರತಿಕ್ರಿಯೆ ಗೋಪಾಲಕೃಷ್ಣ ಗೋಖಲೆ ಅವರ ಸಹಚರರಾಗಿ ಬೆಳೆದಂಥ ಗಾಂಧೀಜಿಯವ್ರ ವಿಚಾರವಾಗಿ ಬಂದಾಗ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಬಟ್ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವ್ರನ್ನ ರಾಷ್ಟ್ರಪಿತ ಅಂಥೇಳಿ ಕರೀತಾರೆ. ಓಕೆ, ಮತ್ತೊಂದು ಕಡೆ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಕ್ರಿಯೇಟ್ ಮಾಡಿದಂತಹ ಶ್ರೇಷ್ಠ ಬಂಗಾಳದ ಒಂದು ಮುಖ, ಅವರು ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕೂಡ ಕರೀತಾರೆ. ಯಾರ ರೀತಿ ಕರೆದವರು ಕಮೆಂಟ್ ಮಾಡಿ. ಓಕೆ, ಇದಿಷ್ಟು ನಿಮಗೆ 232ನೇ ಪ್ರಶ್ನೆಗೆ ಸಂಬಂಧಪಟ್ಟದ್ದು. 223ನೇ ಪ್ರಶ್ನೆಗೆ ಸಂಬಂಧಪಡುತ್ತೆ. ಓಕೆ, 32 ಆದಮೇಲೆ 33, 233ನೇ ಪ್ರಶ್ನೆಗೆ ಬರೋಣ. ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಆಮರಣಾಂತ ಉಪವಾಸವನ್ನು ಆರಂಭಿಸಿದವರು ಯಾರು? ಕರ್ನಾಟಕ ಏಕೀಕರಣದ ವಿಚಾರದಲ್ಲಿ ಈ ಹೆಸರು PUC ಟೆಕ್ಸ್ಟ್ ಬುಕ್ಸಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ನಮ್ಗೆ ಕಾಣುತ್ತೆ, ಬಿಟ್ರೆ ಬೇರೆ ಎಲ್ಲೂ ಕೂಡ ಕಾಣಲ್ಲ. ಅದೇ ದೊಡ್ಡ ಬೇಜಾರು ನಮಗೆ. ಯಾಕೆಂದರೆ ರಾಜ್ಯ ರಚನೆ ಹೋರಾಟ ಅಂತ ಬಂದಾಗ ನಾವು ಯಾವಾಗಲೂ ಕೂಡ ಆಂಧ್ರ ಪ್ರದೇಶದ ರಾಜ್ಯ ರಚನೆ ಪೊಟ್ಟಿ ಶ್ರೀರಾಮುಲು ಅವ್ರ ವಿಚಾರನ ಭಾರಿ ಹೇಳ್ತೀವಿ. ಓಕೆ, ಪೊಟ್ಟಿ ಶ್ರೀರಾಮುಲು ಅವರು 22 ದಿನಗಳ ಕಾಲ ಆಮರಣಾಂತ ಉಪವಾಸ ಕೈಗೊಂಡಿದ್ದರಿಂದಾಗಿ ತೆಲುಗು ಭಾಷೆ ಮಾತಾಡುವಂಥವ್ರನ್ನ ಒಂದು ಪ್ರಾಂತ್ಯವನ್ನಾಗಿ ರಚನೆ ಮಾಡಬೇಕು ಅಂದಾಗ ಆಂಧ್ರ ಪ್ರದೇಶ ರಾಜ್ಯ ರಚನೆಗೆ ಮುನ್ನುಡಿ ಆಯಿತು ಅಂತ. ಬಟ್ ಕರ್ನಾಟಕ ರಾಜ್ಯ ರಚನೆಗೂ ಕೂಡ ಇಂಥದ್ದೊಂದು ದೊಡ್ಡ ಹೋರಾಟ ನಡೆದಿದೆ, ಆ ಒಂದು ಉಪವಾಸ ಸತ್ಯಾಗ್ರಹಗಳನ್ನು ಇಲ್ಲೂ ಮಾಡಲಾಗಿದೆ ಅನ್ನೋದು ನಾವು ಭಾಳಷ್ಟು ಕಡೆ ಮರೆತು ಬಿಡ್ತೀವಿ. ಅಂಥ ಒಂದು ದೊಡ್ಡ ಹೆಸರು ಅಂತಂದರೆ ಅದೇ ಅಂದಾನಪ್ಪ ದೊಡ್ಡಮೇಟಿಯವರು. ಅಂದಾನಪ್ಪ ದೊಡ್ಡಮೇಟಿಯವರು ಆಮರಣಾಂತ ಉಪವಾಸ ಕೈಗೊಂಡ್ಬಿಟ್ಟು ಬಾಂಬೆ ಶಾಸನ ಸಭೆಗೆ ತಮ್ಮ ರಾಜೀನಾಮೆಯನ್ನು ನೀಡಿ ಇಲ್ಲಿ ಕನ್ನಡ ಭಾಷಿಕರು ಏನಿದ್ದಾರೆ, ಕನ್ನಡ ಮಾತಾಡುವಂಥ ಜನರೇನಿದ್ದಾರೆ ಅವ್ರನ್ನ ಒಟ್ಟುಗೂಡಿಸುವಂಥ ಪ್ರಯತ್ನ ನೀವು ಮಾಡಬೇಕು ಅಂಥೇಳಿ ಅವತ್ತು ಅದು ನಡೆದಿತ್ತು. ಅಂದಾನಪ್ಪ ದೊಡ್ಡಮೇಟಿ ಈ ಒಂದು ವಿಚಾರದಲ್ಲಿ ಬರ್ತಾರೆ. ಆದರೆ ರಾಜ್ಯ ಪುನರ್ವಿಂಗಡನಾ ವಿಚಾರವ ನಮ್ಮಲ್ಲಿ ಬಂದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಎಲ್ಲಿಂದ ಶುರುವಾಗಿತ್ತು ಅಂತ ನೀವು ಕರ್ನಾಟಕ ಏಕೀಕರಣ ಚಳವಳಿ ನೋಡಿದ್ರೆ, ಕರ್ನಾಟಕವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಫಸ್ಟ್ ಶುರುವಾಗಿದ್ದೆ 1907ರ ಸೂರತ್ ಸೆಷನ್ಸಲ್ಲಿ. ಈ ಮೊದಲ ಬಾರಿಗೆ ಕರ್ನಾಟಕ ಅನ್ನುವ ಏಕೀಕರಣದ ಬಗ್ಗೆ ಚರ್ಚೆಗಳು ಶುರುವಾಗಿದ್ದು ಅಲ್ಲೇ. ಬೆಳಗಾಂನ ಹುಲಿ ಅಂತೇಳಿ ಕರಿತೀವಿ, ಅವರು ಅವತ್ತಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಮುನ್ನುಡಿಯನ್ನು ಬರೀತಾರೆ. ಬಾಲಗಂಗಾಧರ ತಿಲಕ್ ಅವರಿಗೂ ಕೂಡ ತುಂಬಾ ಒಂದು ಒತ್ತಾಸ ಇತ್ತು, ಬೇಕು, ಹೌದು, ಅವರು ಈ ರೀತಿ ಕೇಳ್ತಕ್ಕಂಥದ್ದು ಸರಿ ಇದೆ ಅನ್ನುವಂಥದ್ದು. ನೆಕ್ಸ್ಟು ಇದರ ಕಂಪ್ಲೀಟ್ ಪ್ರಸ್ತಾವನೆಯನ್ನು ಗಾಂಧೀಜಿಯವರು ಒಪ್ಕೊಳ್ತಾರೆ. 1924ರ ಬೆಳಗಾಂ ಸೆಷನ್ಸಲ್ಲಿ ಇದನ್ನು ಸಪ್ರೇಟಾಗಿ ಮಂಡಿಸಲಾಗುತ್ತೆ. ಕರ್ನಾಟಕ ಏಕೀಕರಣ ಒಂದು ಸಮಾವೇಶ ಕೂಡ ಮಾಡ್ತಾರೆ ಅವತ್ತು. ಗಂಗೂಬಾಯಿ ಹಾನ್ಗಲ್ ಅವರು ಭಾಳ ದೊಡ್ಡ ಹಾಡನ್ನು ಹಾಡ್ತಾರೆ. ಒಂದು ಕಡೆ ಹುಯಿಲ್ಗೋಳ್ ನಾರಾಯಣರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇವೆಲ್ಲ ಮಾಡಿದ್ದು ನಮಗೆ ಬೆಳಗಾವಿ ಸೆಷನ್ಸ್ನಲ್ಲಿ ಕರ್ನಾಟಕ ಏಕೀಕರಣ ಸಭಾದ ಚರ್ಚೆ ನಡೆಯುವ ಸಂದರ್ಭದಲ್ಲಿ. ಇನ್ನು 1928ರಲ್ಲಿ ಮೋತಿಲಾಲ್ ನೆಹರು ಅವರ ಕರಡು ಸಮಿತಿ ಏನಿತ್ತಲ್ಲ, ಮೋತಿಲಾಲ್ ನೆಹರು ಇದು, ಆ ಸಮಿತಿ ಕೂಡ ಕರ್ನಾಟಕ ಏಕೀಕರಣಕ್ಕೆ ಶಿಫಾರಸ್ ಕೂಡ ಮಾಡುತ್ತೆ. ಅಲ್ಲಿಗೆ ಕರ್ನಾಟಕ ರಚನೆ ಆಗಬೇಕು ಅನ್ನೋದಕ್ಕೆ ಅಧಿಕೃತವಾಗಿ INCಯಿಂದ, ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಈ ಒಂದು ಸಿಗ್ತಾ ಹೋಯಿತು. ಮುಂದೆ
ಕನ್ನಡ ನಾಡು ನುಡಿ, ಕನ್ನಡದ ಏಕೀಕರಣ, ಕನ್ನಡದ ಒಕ್ಕೂಟಗಳನ್ನು ಮಾಡಿದವರು ಕರ್ನಾಟಕ ವಿದ್ಯಾವರ್ಧಕ ಸಂಘ, ಆಲೂರು ವೆಂಕಟರಾಯ ಅವರ ಹೋರಾಟಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಇಲ್ಲಿ ನಮಗೆ ನಿಜಲಿಂಗಪ್ಪನವರ ಹೋರಾಟ ಕಾಡುತ್ತೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ KPCCಯ ಹೋರಾಟಗಳು, ಕರ್ನಾಟಕ ಸಭಾದ ಹೋರಾಟಗಳು, ಇವೆಲ್ಲವುಗಳ ಪರಿಣಾಮ ಮುಂದೆ ಕರ್ನಾಟಕ ಸಭಾನೇ ಕರ್ನಾಟಕ ಏಕೀಕರಣ ಸಮಿತಿ ಕೂಡ ಆಯಿತು. ಸಿದ್ದಪ್ಪ ಕಂಬಳಿ ಇವರೆಲ್ಲರ ಹೋರಾಟದ ಪರಿಣಾಮ ನಮ್ಮಲ್ಲಿ ರಾಜ್ಯ ರಚನೆ ವಿಚಾರಗಳು ಬಂತು. ಅಂತೂ ಇಂತೂ ಆಗಿ ಭಾರತ 1947 ಸ್ವತಂತ್ರ ಆಯಿತು. ಸ್ವತಂತ್ರವಾದಂಥ ಭಾರತದ ಈ ವಿಚಾರಗಳನ್ನು ಮುನ್ನುಡಿಗೆ ಬಂದಾಗ, ರಾಜ್ಯ ರಚನೆ ಮಾಡಬೇಕು ಅನ್ನುವಂಥ ಬಂದಾಗ ಫಸ್ಟ್ ಬಂದಿದ್ದೆ ಈ ಧಾರ್ ಕಮಿಟಿ. ಧಾರ್ ಕಮಿಟಿ ಕೊಟ್ಟಂತಹ ವಿಚಾರ ಏನು ಅಂತಂದರೆ, ಇಡೀ ಭಾರತವನ್ನು ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡಿರಿ ಅಂತ ಹೇಳಿತು. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಈ ಥರ ಮಾಡಿಬಿಟ್ಟು ಭಾರತವನ್ನು ಕಟ್ಟೋಣ ಅಂತ. ಬಟ್ ಇದರ ವಿಚಾರಗಳನ್ನು ಮಂಡಿಸಿದಾಗ ಇದನ್ನು ಒಪ್ಕೊಳ್ಳಿಲ್ಲ. ಮುಂದೆ JVP ಸಮಿತಿ 1940 ರೆಡಿ ಆಗುತ್ತೆ. ಜವಾಹರ್ಲಾಲ್ ನೆಹರು ಇದ್ದರು, ವಲ್ಲಭಾಯ್ ಪಟೇಲ್ ಅವರಿದ್ದರು, ಪಟ್ಟಾಭಿ ಸೀತಾರಾಮಯ್ಯನವರಿದ್ದರು. ಅದನ್ನೇ JVP ಕಮಿಟಿ ಅಂತ ಕರಿತೀವಿ. ಇವರು ಕಂಪ್ಲೀಟಾಗಿ ಒಂದು ಪೂರ್ತಿ ಅಧ್ಯಯನವನ್ನು ಮಾಡಿಬಿಟ್ಟು ರಿಪೋರ್ಟ್ಸನ್ನು ರೆಡಿ ಮಾಡ್ತಾರೆ. ಬಟ್ ಈ ರಿಪೋರ್ಟ್ಸು ಕೂಡ ಸೆಂಟ್ರಲ್ ಗೌರ್ಮೆಂಟ್ ವಿಚಾರದಲ್ಲಿ ಬಂದಾಗ ಅದು ಒಪ್ಪಿಗೆಯನ್ನು ಬರೋದಿಲ್ಲ. ಮುಂದೆ 1953 ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂಥೇಳಿ ಕೂಡ ರಚನೆ ಆಗುತ್ತೆ. ಇದೇನೇ ಭಾರತಕ್ಕೆ ಸಜೆಷನ್ ಮಾಡುತ್ತೆ, ಭಾರತವನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡಬೇಕು ಅಂತ ಇಲ್ಲಿ ಡಿಸಿಷನ್ಸ್ ತಗೊಳ್ತಾರೆ. ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡಬೇಕು ಅಂದಾಗ ಇಡೀ ಭಾರತವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಆವಾಗ ಫಜಲ್ ಅಲಿ ಅದರ ಅಧ್ಯಕ್ಷರಾಗ್ಬಿಟ್ಟು ಅಧಿಕಾರವನ್ನು ವಹಿಸ್ಕೊಂಡು ಅಧ್ಯಯನ ಮಾಡ್ತಾರೆ. HN ಕುಂಜ್ರು ಅವರಿದ್ದರು, KM ಫಣಿಕ್ಕರ್ ಅವರು ಕೂಡ ಇದ್ರವಾಗ. ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಅಧ್ಯಯನ ಮಾಡಿ ಕೊನೆಗೆ 1956 ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಕೂಡ ಜಾರಿಗೆ ಬರುತ್ತೆ. ಈ ಕಾಯ್ದೆಯ ಪ್ರಕಾರ ರಾಜ್ಯ ರಚನೆಗಳಾಗಬೇಕು ಅಂಥೇಳಿ ಆಗ ಭಾಷಾವಾರು ಪ್ರಾಂತ್ಯಗಳ ರಾಜ್ಯ ರಚನೆಯಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡ್ತಾರೆ. ಆಗ 1956 ಈ ಕಾನೂನು ಬಂದಾಗ ನಮ್ಮಲ್ಲಿ ಮೈಸೂರು ಪ್ರಾಂತ್ಯದ ರಚನೆ ಕೂಡ ಆಯಿತು. ಮೈಸೂರು ಪ್ರಾಂತ್ಯ ಅಂತೇಳಿ ಕರೆದ್ರು. ಮುಂದೆ 73 ಕರ್ನಾಟಕ ಅಂತ ಮರುನಾಮಕರಣವನ್ನು ನಾವು ಮಾಡಿದ್ವಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಷಾವಾರು ರಾಜ್ಯ ರಚನೆ, ಕರ್ನಾಟಕ ಏಕೀಕರಣದ ಒಂದು ಸಿಂಪಲ್. ನೆಕ್ಸ್ಟ್ ಬೇಡ. 234ನೇ ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವರು ಯಾರು ಅಂತ ನೋಡಿ. ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ನಮಗೆ ಸಲ್ಲೋದು ರಾಷ್ಟ್ರಕೂಟರ ಕಾಲಕ್ಕೆ. ಹಾಗಾಗಿ ಚಾವುಂಡರಾಯ, ವಿಷ್ಣುವರ್ಧನ, ನರಸಿಂಹ, ಇಮ್ಮಡಿ ಪುಲಕೇಶಿ. ಪ್ರಶ್ನೆ 234ಕ್ಕೆ ಬರೋಣ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವ್ರು ಯಾರು ಅನ್ನೋ ಪ್ರಶ್ನೆ ಇದೆ. ಇದು ಪ್ಯೂರ್ಲಿ ನಿಮಗೆ ಗಂಗರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಹೌದಾ? ಈಸಿಯಾಗಿ ಗೆಸ್ ಮಾಡಿಬಿಡ್ಬೋದು. ಅಲ್ಲಿ ಚಾವುಂಡರಾಯ, ವಿಷ್ಣುವರ್ಧನ, ನರಸಿಂಹ, ಪುಲಕೇಶಿ ಇದೆ. ಪುಲಕೇಶಿ ಅಂತ ಬಂದರೆ ನಿಮಗೆ ಬಾದಾಮಿ ಚಾಲುಕ್ಯರಿಗೆ ಬರುತ್ತೆ. ನರಸಿಂಹ ಮತ್ತು ವಿಷ್ಣುವರ್ಧನ ಅಂತ ಬಂದರೆ ನಿಮಗೆ ಹೊಯ್ಸಳರು ಕಾಲಕ್ಕೆ ಬರ್ತದೆ. ಸೊ ಅಲ್ಲಿ ನಿಮ್ಗೆ ಉಳಿಯೋದು ಒಂದೇ ಚಾವುಂಡರಾಯ. ಅಲ್ಲಿ ನಿಮ್ಮ ಉತ್ತರ ಏನಾಗ್ಬಿಡುತ್ತೆ, ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವರು ಚಾವುಂಡರಾಯ. ಚಾವುಂಡರಾಯ ಯಾರು? ಇವನು ಗಂಗರ ರಾಜವಂಶ 4ನೇ ರಾಚಮಲ್ಲನ ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವನು. ಮುಂದೆ ಇವನಿಗೆ ಸಮರ ಪರಶುರಾಮ ಅನ್ನುವ ಬಿರುದು ಕೂಡ ಇತ್ತು. ಇವನಿಂದಾನೇ ರಚನೆಯಾಗಿದ್ದಂತೂ ಅದು ಗೊಮ್ಮಟೇಶ್ವರ ಬಾಹುಬಲಿ ವಿಗ್ರಹ ಕೂಡ ಅರಿಷ್ಟನೇಮಿಯ ಒಂದು ನೇಮಕದಲ್ಲಿ ಇದನ್ನು ಮಾಡ್ತಾನೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ಬಗ್ಗೆ ನೀವೇನಾದ್ರು ಸ್ವಲ್ಪ ನೋಡಬೇಕು ಅಂದರೆ, ಶ್ರವಣಬೆಳಗೊಳ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಗೆ ಬರ್ತದೆ ಇದು. ಹಾಗಾಗಿ ಇವತ್ತಿಗೂ ಕೂಡ ಚಂದ್ರಗಿರಿ ಬೆಟ್ಟ ಅಂತ ಏನು ಕರಿತೀವಿ, ಈ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯ ತನ್ನ ಮೌರ್ಯ ಸಾಮ್ರಾಜ್ಯದ ತನ್ನ ಆಡಳಿತದ ಕೊನೆಯ 12 ವರ್ಷಗಳನ್ನು ತ್ಯಜಿಸಿಬಿಟ್ಟು ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತಕ್ಕೆ ಆತ ಭದ್ರಬಾಹು ಅನ್ನುವ ಜೈನ ಸನ್ಯಾಸಿಯ ಜೊತೆಗೆ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸ್ತಾನೆ. ಹಾಗೆ ನೆಲೆಸಿದ ನಂತರನೇ ಈ ಚಂದ್ರಗಿರಿ ಪರ್ವತದಲ್ಲಿ ಅವನ ಒಂದು ಜೈನ ಧರ್ಮದ ಕಂಪ್ಲೀಟ್ ಆಗಿರ್ತಕ್ಕಂಥ ಅನುಸರಣೆಗಳು ಶುರುವಾಗುತ್ತೆ. ಮುಂದೆ ಆತ ವ್ರತವನ್ನೆಲ್ಲ ಇಲ್ಲಿ ಕೈಗೊಂಡ್ಬಿಟ್ಟು ತನ್ನ ದೇಹವನ್ನು ತ್ಯಾಗ ಮಾಡ್ತಾರೆ. ಇದೆಲ್ಲ ನಡೆಯುವಾಗಲೇ ದಕ್ಷಿಣ ಭಾರತದಲ್ಲಿ ದಿಗಂಬರ ಪಂಥ ಉಟ್ಕೊಳ್ಳೋಕೆ ಕಾರಣವಾಗಿದ್ದೇ ಈ ಒಂದು ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯರಿಂದ. ಇವು ನೆಲೆಸಿದ ಅನ್ನೋ ಕಾರಣಕ್ಕೆ ಚಂದ್ರಗಿರಿ ಅಂತ ಕರೀತಾರೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಇನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಚಾವುಂಡರಾಯ
ಈ ಒಂದು ಬಾಹುಬಲಿ ಮೂರ್ತಿಯನ್ನು ಕಟ್ಟಬೇಕು ಅಂತ ಆಗ ಅರಿಷ್ಟನೇಮಿ ಅನ್ನುವಂಥ ಅವರಿಂದ ಸಹಾಯವನ್ನು ಪಡ್ಕೊಂಬಿಟ್ಟು 58 ಅಡಿಗಳ ಎತ್ತರದ ಗೊಮ್ಮಟೇಶ್ವರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಪ್ರತಿ ವರ್ಷ 12 ವರ್ಷಕ್ಕೊಮ್ಮೆ ಈಗಲೂ ಕೂಡ ಮಹಾಮಸ್ತಕಾಭಿಷೇಕ ಕೂಡ ನಡೆಯುತ್ತೆ. ಇಲ್ಲೊಂದು ಸ್ಟೋರಿ ಬರ್ತದೆ, ಗುಳ್ಳಕಾಯಜ್ಜಿ ಅಂತೇಳಿ ಒಂದು ಸ್ಟೋರಿ ಬರ್ತದೆ ನಿಮಗೆ. ಓಕೆ, ಗುಳ್ಳಕಾಯಜ್ಜಿ ಅಂತ. ಯಾಕೆ ಅಂತಂದರೆ ಮಹಾಮಸ್ತಕಾಭಿಷೇಕ ಮಾಡೋ ಸಂದರ್ಭದಲ್ಲಿ ಆ ಮೇಲಿಂದ ಅಭಿಷೇಕವನ್ನು ಮಾಡುವಾಗ ಸಂಪೂರ್ಣವಾಗಿ ಅವನ ಎದೆ ಭಾಗದಿಂದನೇ ಕೆಳಭಾಗ ಮೂರ್ತಿ ಕಂಪ್ಲೀಟಾಗಿ ತೊಯ್ಯದೇ ಇದ್ದಾಗ ಈ ಅಜ್ಜಿ ಬಂದುಬಿಟ್ಟು ತನ್ನ ಸ್ವಲ್ಪ ಹಾಲನ್ನು ಹಾಕಿತು, ಅಲ್ಲಿಂದ ಮಸ್ತಕಾಭಿಷೇಕ ಕಂಪ್ಲೀಟಾಗಿ ಅದು ತೊಯ್ಯೋದಕ್ಕೆ ಶುರುವಾಯಿತು ಅಂತ. ಇದರ ಕಾಯಕ್ಕಾಗಿಯೇ ಗುಳ್ಳಕಾಯಜ್ಜಿ ಅಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಟೋರಿ ಕೂಡ ನಮಗದು ಸಿಗುತ್ತೆ. ಹಾಗಾಗಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಚಾರದಲ್ಲಿ ಇವತ್ತು ಕೂಡ ತುಂಬ ಫೇಮಸ್. ಅಪ್ಡೇಟೆಡ್ ಕ್ವಶನ್ಸ್ ಏನಾಗ್ಬೋದು ಅಂತಂದರೆ, ವಿಂಧ್ಯಗಿರಿ ಬೆಟ್ಟದಲ್ಲಿ ನಿರ್ಮಿಸಿದ ಒಡೆಗಲ್ ಬಸದಿ ಅಂತ ಬರುತ್ತೆ. ಈ ಒಡೆಗಲ್ ಬಸದಿನೇ ಶ್ರವಣಬೆಳಗೊಳದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಬಸದಿ, ಅದು ವಿಂಧ್ಯಗಿರಿ ಬೆಟ್ಟದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಋಷಭನಾಥ, ನೇಮಿನಾಥ, ಶಾಂತಿನಾಥರ ಪ್ರತಿಮೆಗಳನ್ನು ಕೆತ್ತಲಾಗಿದೆ. ಇನ್ನು ಚಂದ್ರಗಿರಿ ಬೆಟ್ಟದಲ್ಲಿ ಬಂದರೆ ಚಂದ್ರಗುಪ್ತ ಬಸದಿ ಅಂತ ಕರಿತೀವಿ. ಈತ ನೆಲೆ ನಿಂತದ್ದು ತನ್ನ ಸಂಪೂರ್ಣವಾದಂತಹ ಆಧ್ಯಾತ್ಮದ ಪ್ರಯೋಗಗಳನ್ನು ಮಾಡಿದ್ದವನು ಇಲ್ಲಿ. ಹಾಗಾಗಿ ಚಾವುಂಡರಾಯ ಬಸದಿ ಇಲ್ಲಿ ಅತ್ಯಂತ ದೊಡ್ಡ ಬಸದಿಯಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಈ ಸಂಪೂರ್ಣವಾಗಿರ್ತಕ್ಕಂಥ ಶ್ರವಣಬೆಳಗೊಳದ ಕಂಪ್ಲೀಟ್ ಸ್ಮಾರಕಗಳನ್ನು ಆದರ್ಶ ಸ್ಮಾರಕ ಅಂಥೇಳಿ ಅದಕ್ಕೆ ಒಂದು ಸ್ಪೆಷಲ್ ಪ್ರಾವಿಷನ್ಸನ್ನು ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 235, 235ಕ್ಕೆ ಬರೋಣ. ತುಂಬ ಒಳ್ಳೆಯ ಪ್ರಶ್ನೆ. 235 ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಡುತ್ತೆ ನೋಡಿ. ಕರ್ನಾಟಕ ಏಕೀಕರಣಗೊಂಡ ಬಳಿಕ ಅಧಿಕಾರಕ್ಕೆ ಬಂದ ಮೊದಲ ಮುಖ್ಯಮಂತ್ರಿ ಯಾರು? ಕೇಳಿರೋ ಪ್ರಶ್ನೆ ಕರ್ನಾಟಕ ಏಕೀಕರಣಗೊಂಡ ಬಳಿಕ. ಓಕೆ, ಯಾಕೆಂದರೆ ಕರ್ನಾಟಕ ಪ್ರಾಂತ್ಯ ಅನ್ನೋದಿತ್ತು 1956ಗೆ ಅಲ್ವಾ ನಮ್ಮಲ್ಲಿ ರಾಜ್ಯ ರಚನಾ ಕಾನೂನು ಜಾರಿಗೆ ಬಂದಿದ್ದು. ಆಮೇಲೆ ಕರ್ನಾಟಕ ಏಕೀಕರಣ ಕಂಪ್ಲೀಟ್ ಕೂಡ ಅಲ್ಲೇ ಆಗೋದು ನಮಗೆ. ಹಾಗಾಗಿ ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ದೇವರಾಜ ಅರಸ್, ಕೆಂಗಲ್ ಹನುಮಂತರಾಯ ಅಂತ ಕೂಡ ಇದೆ. ಕೆ ಸಿ ರೆಡ್ಡಿ ಅವ್ರದ್ದು ಭಾಳ ಹಿಂದಿನ ಹೋರಾಟ, ಬೆಂಗಳೂರು ಚಲೋ ಮೂಮೆಂಟ್ ಅದು. ಸೊ ಅದು ಹಿಂದೆ ಕೆ ಸಿ ರೆಡ್ಡಿ ಅವರು ಆಗಿರ್ತದೆ. ಸ್ವತಂತ್ರ ಬಂದ ನಂತರ ಆದವ್ರು ಬೇರೆ, ಏಕೀಕರಣಗೊಂಡ ನಂತರ ಇದ್ದವ್ರು ಬೇರೆ. ಹಾಗಾಗಿ ಇದನ್ನು ಕಂಪ್ಲೀಟ್ ನೀವು ನೋಡಬೇಕು ಅಂದರೆ ಕರ್ನಾಟಕ ಏಕೀಕರಣಗೊಂಡ ಬಳಿಕ ಕರ್ನಾಟಕದಲ್ಲಿ ಮೊದಲ ಮುಖ್ಯಮಂತ್ರಿ ಆಗಿಂಥವರು ಎಸ್ ನಿಜಲಿಂಗಪ್ಪ ಅವರು. ಓಕೆ, ದೇವರಾಜ ಅರಸ್ ಅವರು 1973ಗೆ ಕರ್ನಾಟಕ ಎಂದು ಮರುನಾಮಕರಣಗೊಂಡಾಗ ಕರ್ನಾಟಕದಲ್ಲಿ ಇದ್ದವ್ರು ಯಾರು ಅಂತ ಕೇಳಿದ್ರೆ ದೇವರಾಜ ಅರಸ್ ಅವ್ರಿಗೆ ಹೇಳಬೇಕು ನೀವು. ಹಾಗಾಗಿ ಕೆ ಸಿ ರೆಡ್ಡಿಯವರು 1950-52 ಭಾರತ ಸ್ವತಂತ್ರಗೊಂಡಾಗ ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಅಂತೇಳಿ ಅಂದರೆ ಜವಾಬ್ದಾರಿಯುತ ಸರ್ಕಾರ ರಚನೆ ಮಾಡಿರ್ತಾರದು, ನಾಮಿನೇಟೆಡ್ ಗೌರ್ಮೆಂಟ್ಸ್. ಇಂಥ ಜವಾಬ್ದಾರಿಯುತವಾದಂಥ ಗೌರ್ಮೆಂಟಲ್ಲಿ ಕೆ ಸಿ ರೆಡ್ಡಿ ಅವರು ಅವತ್ತು ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಕರ್ನಾಟಕದ ಸಾರ್ವತ್ರಿಕ ಚುನಾವಣೆ ನಡೀತು ಇಡೀ ವರ್ಲ್ಡಲ್ಲಿ, ನಮ್ಮ ಇಂಡಿಯಾದಲ್ಲಿ. ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ 52-56ವರೆಗೆ ಕೆಂಗಲ್ ಹನುಮಂತರಾಯ ಅವರಿದ್ದರು. ಆನಂತರ ಕಡಿದಾಳ್ ಮಂಜಪ್ಪ ಅವರು 56 ಆಗಸ್ಟಲ್ಲಿ ಬಂದು ಅಕ್ಟೋಬರ್ ತನಕ ಅಧಿಕಾರ ಮಾಡ್ತಾರೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳ ಕಾಲ ಕಡಿದಾಳ್ ಮಂಜಪ್ಪ ಅವರಿದ್ದರು ನಮ್ಮ ಶಿವಮೊಗ್ಗದವರು. ಇನ್ನು ಎಸ್ ನಿಜಲಿಂಗಪ್ಪ ಅಂತ ಬಂದರೆ ಅದು 56-58. ಈ ಯಾಕೆ ಅಂತಂದರೆ ಕರ್ನಾಟಕ ಏಕೀಕರಣ ಕಂಪ್ಲೀಟ್ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ಅನ್ನೋ ಹೊಸ ಪ್ರಾಂತ್ಯ ರಾಜ್ಯ ರಚನಾ ಕಾನೂನು 56ಅಲ್ಲಿ ಜಾರಿಗೆ ಬಂದ ನಂತರ ಕರ್ನಾಟಕದ ಆ ಕಾಲಕ್ಕೆ ಮುಖ್ಯಮಂತ್ರಿ ಆಗಿದ್ದರು ಮೈಸೂರು ಪ್ರಾಂತ್ಯ ಅಂತ ಕರೆದಾಗ ಇದ್ದವರು ಎಸ್ ನಿಜಲಿಂಗಪ್ಪ ಅವರು. 58 ನಂತರ ಬಿ ಡಿ ಜತ್ತಿ ಅವರು ಇಲ್ಲಿ 58ಇಂದ 62ವರೆಗೆ ಅಧಿಕಾರ ಮಾಡ್ತಾರೆ. ಮತ್ತು ಅಗೈನ್ ಎಸ್ ನಿಜಲಿಂಗಪ್ಪ ಅವರು 62ಇಂದ 68ವರೆಗೂ ಅಧಿಕಾರ ಮಾಡಿದ್ದಾರೆ. 72ಇಂದ 73 ಮಧ್ಯೆ ಇದ್ದವರು ದೇವರಾಜ್ ಅರಸ್ ಅವರು. ಯಾಕೆಂದರೆ ಕರ್ನಾಟಕ ಎಂದು ನಾಮಕರಣಗೊಳ್ಳುತ್ತೆ, ಪುನರ್ನಾಮಕರಣ. ಓಕೆ, ಕರ್ನಾಟಕ ಅಂತ ಪುನರ್ನಾಮಕರಣಗೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಈ ದೇವರಾಜ್ ಅರಸ್ ಅವರಿದ್ದರು 72ರಿಂದ 73. ಆವಾಗ ಮಧ್ಯದಲ್ಲಿ ನಮ್ಮಲ್ಲಿ ಏನಾಯಿತು ಅಂತಂದರೆ ಈ ಸೆಂಟ್ರಲ್ಲಿಂದ ಒಂದು ಹೊರಗೆ ಬಿತ್ತು, ಪ್ರಕ್ಷುಬ್ಧವಾದ ವಾತಾವರಣ ಭಾರತದಲ್ಲಿ. ಮತ್ತೊಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಅದಾದ ನಂತರ ದೇವರಾಜ ಅರಸ್ ಅವರು ಪುನಃ ಅಧಿಕಾರಕ್ಕೆ ಬರ್ತಾರೆ 1973ಇಂದ 77ವರೆಗೆ. ಇದಿಷ್ಟು ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ಯಾವಾಗ ಏನು ಎತ್ತ ಅಂತ ನಿಮಗೆ ಇದನ್ನು ಹೇಳಿದ್ದೀನಿ. ಸೊ ಮುಂದೆ ಬರೋಣ, ಕ್ವಶನ್ ನಂಬರ್ 236, 236ಕ್ಕೆ ಬರೋಣ
ನೋಡಿ ಚೆನ್ನಾಗಿದೆ. 236ನೇ ಪ್ರಶ್ನೆ ಏನು ಹೇಳುತ್ತೆ? 1843ರಲ್ಲಿ ಪ್ರಾರಂಭವಾದ ಕನ್ನಡ ಪತ್ರಿಕೋದ್ಯಮದ ಪ್ರಥಮ ಕನ್ನಡ ಪತ್ರಿಕೆ ಯಾವುದು ಅಂತ. ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರದ ಉದ್ದೇಶವನ್ನು ಇಟ್ಕೊಂಡೇ ಮೊಟ್ಟ ಮೊದಲ ಸಾರ್ವತ್ರಿಕ ಕನ್ನಡ ಪೇಪರ್ ಆಗಿ ಕನ್ನಡ ಪತ್ರಿಕೆ ಬಿಡುಗಡೆ ಆಗತ್ತೆ. ಹರ್ಮನ್ ಮೋಗ್ಲಿಂಗ್ ಅವರು ಇದನ್ನು ಜಾರಿಗೆ ತರ್ತಾರೆ. ಅದು ತಂದದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮಂಗಳೂರು ಸಮಾಚಾರ ಅಂತಿದೆ, ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ, ವಾರ್ತಾ ಭಾರತ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಮಂಗಳೂರು ಸಮಾಚಾರ 1843ರಲ್ಲಿ ಬಂದಂಥ ಮೊಟ್ಟ ಮೊದಲ ಕನ್ನಡ ಪತ್ರಿಕೆ. ಕನ್ನಡ ಪತ್ರಿಕೋದ್ಯಮದ ಬಗ್ಗೆ ಒಂದು ಶಾರ್ಟ್ ಸಿಂಪಲ್ ಆಗಿ ನಿಮ್ಗೊಂದು ವಿಚಾರ ಹೇಳ್ಕೊಡ್ತೀನಿ. ಕನ್ನಡ ಪತ್ರಿಕೋದ್ಯಮ ಶುರುವಾಗಿದ್ದು 1843ರಲ್ಲಿ. ನೀವು ನೋಡಿದ್ರಿ ಮಂಗಳೂರು ಸಮಾಚಾರದಿಂದ ಶುರುವಾಯಿತು. ಉದ್ದೇಶ ಹೇಳಿದೆ ನಿಮಗೆ, ಬೈಬಲನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಬಿಟ್ಟು ಇಲ್ಲಿ ಧರ್ಮ ಬೋಧನೆ ವಿಚಾರವಾಗಿ ವಿಚಾರಗಳನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಅದು ಬಂದಿತ್ತು, ಬಿಟ್ಟರೆ ಸಮಾಜ ಸುಧಾರಣೆ ವಿಚಾರದಲ್ಲಿ ಏನಲ್ಲ. ವೃತ್ತಾಂತ ಬೋಧಿನಿ ಆ ನಂತರ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡ ಪತ್ರಿಕೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರೋತ್ಸಾಹದಿಂದ ವಿದ್ವಾನ್ ಭಾಷ್ಯಂ ಭೀಮಾಚಾರ್ ಅವರು ಶುರು ಮಾಡ್ತಾರೆ. ಕರ್ನಾಟಕ ಪ್ರಕಾಶಿಕ ಕನ್ನಡದ ಮೊದಲ ವಾರ ಪತ್ರಿಕೆ ಇಲ್ಲಿ ಬರುತ್ತೆ. ಭೀಷ್ಮಾಚಾರ್ಯರು 1866ರಿಂದ ಇದನ್ನು ಪ್ರಕಟ ಮಾಡ್ತಾರೆ. ನೆಕ್ಸ್ಟ್ ಸುಬುದ್ಧಿ ಪ್ರಕಾಶ ಉತ್ತರ ಕರ್ನಾಟಕದಲ್ಲಿ ಬಂದಂಥ ಮೊದಲ ಪತ್ರಿಕೆ 1851 ಬೆಳಗಾವಿನಲ್ಲಿ ಶುರುವಾಗಿತ್ತು. ಇನ್ನು ಕರ್ಮವೀರ, ಹುಕ್ಕೇರಿ ಮತ್ತು ಆಲೂರು ವೆಂಕಟರಾವ್ ಅವರು ಸ್ವಲ್ಪ ದಿನಗಳ ಕಾಲ ಇದನ್ನು ಹೋರಾಟವನ್ನು ಮಾಡ್ತಾರೆ. ಮುಂದೆ ಇದರಲ್ಲಿ ಬಂದಂಥ ವಿಚಾರಗಳ ಆದಿಯಾಗಿ ಬ್ರಿಟಿಷ್ ಅವರ ಒಂದು ಕ್ರಮಗಳಿಂದಾಗಿ ಇವರು ಅರೆಸ್ಟ್ ಆಗ್ತಾರೆ. ಹುಕ್ಕೇರಿಯವರು ಅರೆಸ್ಟ್ ಆದಮೇಲೆ ಆಲೂರು ವೆಂಕಟರಾವ್ ಮುಂದುವರಿಸ್ಕೊಂಡ್ಬರ್ತಾರೆ. ಕೊನೆಗೆ ಇವ್ರನ್ನೂ ಅರೆಸ್ಟ್ ಮಾಡಲಾಗುತ್ತೆ. ಪತ್ರಿಕೆ ಕೊನೆ ಅಂತ ಕರ್ಮವೀರ ನಿಂತೋಗುತ್ತೆ. ಅದಾದ ನಂತರ ಪತ್ರಿಕೋದ್ಯಮದಲ್ಲಿ ದೊಡ್ಡ ಸೆನ್ಸೇಷನಲ್ ಮಾಡಿದ್ದು ಎಂ ಗೋಪಾಲ ಅಯ್ಯಂಗರ್, ಶ್ರೀನಿವಾಸ್ ಅಯ್ಯಂಗರ್. ಇವರಿಬ್ಬರು ಸಹೋದರರು. 1885ರಲ್ಲಿ ಕನ್ನಡ ನುಡಿಗನ್ನಡಿ ಅನ್ನುವಂಥ ಒಂದು ಪೇಪರ್ನ ತರ್ತಾರೆ. ಜೊತೆಗೆ ಇಂಗ್ಲೀಷಲ್ಲಿ ಮೈಸೂರು ಸ್ಟ್ಯಾಂಡರ್ಡ್ಸ್ ಅನ್ನುವಂಥ ಪತ್ರಿಕೆಯನ್ನು ಕೂಡ ಇವರು ಆರಂಭಿಸ್ತಾರೆ. ಮುಂದೆ 1887ರಲ್ಲಿ ವೆಸ್ಲಿಯನ್ ಮಿಷನ್ನಿಂದ ವೃತ್ತಾಂತ್ ಅನ್ನುವಂತಹ ಪತ್ರಿಕೆ ಕೂಡ ಮೈಸೂರಿನಲ್ಲಿ ಪ್ರಾರಂಭ ಆಗುತ್ತೆ. ಈ ಎಲ್ಲ ಪತ್ರಿಕೆಗಳು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಒಂದು ಸಾಮಾಜಿಕ ಒಂದು ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತವೆ. ಇನ್ನು BN ಗುಪ್ತಾ ಅವ್ರದ್ದು ಜನವಾಣಿ ಪತ್ರಿಕೆ ಪ್ರಾರಂಭ ಆಗುತ್ತೆ 1934ರಲ್ಲಿ. ಇದು ದೇಶಭಕ್ತದ ರಾಷ್ಟ್ರೀಯ ಪತ್ರಿಕೆ ಅಂತ ಕೂಡ ಇದನ್ನು ಅವತ್ತು ಕರೀಲಾಯಿತು. ಆ ನಂತರ KC ರೆಡ್ಡಿ ಅವರು ಇದರ ಸಂಪಾದಕರಾಗಿದ್ದವರು. ಜನವಾಣಿ ನೆನ್ಪಿಟ್ಕೊಳ್ಳಿ. ಗುಪ್ತರು ಮುಂದೆ ಜನವಾಣಿಯನ್ನು ಪ್ರಜಾಮತ ಅಂಥೇಳಿ ವಾರಪತ್ರಿಕೆಯನ್ನು ಮಾಡಿ ಕೈಗಾರಿಕೋದ್ಯಮಿ ಶ್ರೀನಿವಾಸ ಅಯ್ಯಂಗರ್ ಅವರಿಗೆ ಇದನ್ನು ವಹಿಸ್ತಾರೆ. GS ನರಸಿಂಹಯ್ಯ ಮತ್ತು ಸೋಮಯಾಜಿಗಳು ಇದರ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾರೆ. ಮುಂದೆ ನಮ್ಮಲ್ಲಿ ನಾಸು ಹರ್ಡೀಕರ್ ಅವರು ಬರ್ತಾರೆ. NS ಹರ್ಡೀಕರ್ ಅಂತ ಏನು ಕರಿತೀವಿ ಇವ್ರದ್ದು ಹುಬ್ಬಳ್ಳಿ ಗೆಜೆಟ್ ಅನ್ನೋ ವಾರಪತ್ರಿಕೆ ಭಾಳ ದೊಡ್ಡ ಮಟ್ಟದ ಹುಬ್ಬಳ್ಳಿಯ ಪೌರ ಸಮಸ್ಯೆಗಳಿಗೆ ಇವರು ಪ್ರತಿಕ್ರಿಯೆ ಕೊಡೋದ್ರ ಮುಖಾಂತರ ರಾಷ್ಟ್ರೀಕರಣದ ಒಕ್ಕೂಟವನ್ನು ಇದರಲ್ಲಿ ಮಾಡ್ತಾರೆ. 1947ರಲ್ಲಿ ಜೈ ಹಿಂದ್ ಅನ್ನುವಂಥ ಹೊಸ ಹೆಸರನ್ನು ಪಡೆದಿದ್ದೆ ಈ ಹುಬ್ಬಳ್ಳಿ ಗೆಜೆಟ್. ಓಕೆ, ನೆಕ್ಸ್ಟು ಮಂಗಳೂರು ಸಮಾಚಾರ ಅದು ಬಂತು. ಬಾಸಲ್ ಮಿಷನ್ಸ್ ಅವರು ಮೊದಲಿಂದ ಇತ್ತಿದ್ದು. ಹರ್ಮನ್ ಮೋಗ್ಲಿಂಗ್ ಅವರು ಇದನ್ನು ಪ್ರಾರಂಭ ಮಾಡ್ತಾಯಿದ್ರು. ಇದಿಷ್ಟು ನಿಮಗೆ ಕ್ವಶನ್ನ ಕಂಟೆಂಟ್. ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಬೆಳೆದು ಬಂದಿದ್ದು ಹೆಂಗೆ ಏಕೀಕರಣ ಸಂದರ್ಭ ತನಕ. ಮಾಡರ್ನ್ ಕರ್ನಾಟಕದಲ್ಲಿ ಇವೆಲ್ಲ ನಿಮಗೆ ಸಿಗ್ತಾವೆ. ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಇವೆಲ್ಲವೂ ಕೂಡ ನಮಗೆ ಸಿಗ್ತವೆ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 237ಕ್ಕೆ ಬರೋಣ. ಕನೌಜ್ನ ರಾಜ ಹರ್ಷವರ್ಧನ ಸೋಲಿಸಿದ ರಾಜ ಯಾರು? ಅವನನ್ನು ಯಾರು ಸೋಲಿಸಿದರು? ಕೆಂಪೇಗೌಡ, ಕೃಷ್ಣದೇವರಾಯ, ಇಮ್ಮಡಿ ಪುಲಕೇಶಿ, ಕೃಷ್ಣರಾಜ ಒಡೆಯರ್. ನರ್ಮದಾ ನದಿ ಕಾಳಗ ಅಂತ ನಿಮಗೆ ಕೇಳಿದರೆ ಭಾಳ ಈಸಿಯಾಗಿ ಇದನ್ನು ಉತ್ತರ ಮಾಡ್ತೀರಾ. ನರ್ಮದಾ ನದಿ ಕಾಳಗವನ್ನು ಯಾರ್ಯಾರ ಮಧ್ಯೆ ನಡೀತು, ಯಾಕೆ ನಡೀತು ಅಂತ ಕೇಳಿದ್ರೆ ಭಾಳ ಈಸಿಯಾಗಿ ಹೇಳ್ತೀರಿ. ಹಾಗಾಗಿ ಇಲ್ಲಿ ಕನೌಜ್ನ ರಾಜ ಹರ್ಷವರ್ಧನನ್ನು ಸೋಲಿಸಿದ್ದು ಇಮ್ಮಡಿ ಪುಲಕೇಶಿ. ಇದು ನಿಮಗೆ ಗೊತ್ತು. ಯಾಕೆ ಅಂತಂದರೆ 618-19ರಲ್ಲಿ ನಡೆದಂತಹ ಅದರ 17ರಿಂದನೂ ಅದರ ದಕ್ಷಿಣ ಭಾರತ ಉತ್ತರ ಭಾರತ ದಂಡಯಾತ್ರೆ ಇತ್ತು. ಹಾಗಾಗಿ ಕನೌಜನ್ನು ಆಳ್ತಾ ಇದ್ದಂಥ ಉತ್ತರದ ಪತೇಶ್ವರ ಅನ್ನುವ ಬಿರುದು ಹರ್ಷವರ್ಧನ್ಗಿತ್ತು. ದಕ್ಷಿಣ ಪತೇಶ್ವರ ಅನ್ನುವ ಬಿರುದು ಇಮ್ಮಡಿ ಪುಲಕೇಶಿಗಿತ್ತು. ಇವರಿಬ್ಬರ ಮಧ್ಯೆ ನಡೆದದ್ದು ಈ ನರ್ಮದಾ ನದಿ ಕಾಳಗ. ಈ ನರ್ಮದಾ ನದಿ ಕಾಳಗದಲ್ಲಿ ಯಶೋವರ್ಮನ್ ಬರ್ತಾನಿಲ್ಲಿ. ಓಕೆ, ಈ ಯಶೋವರ್ಮನ್ ಹರ್ಷವರ್ಧನನ ಆಧಿಪತ್ಯವನ್ನು ಒಪ್ಕೊಳ್ಳದೇ ಇದ್ದಾಗ ಹರ್ಷವರ್ಧನನ್ನು ಸೋಲಿಸಬೇಕು ಅಂಥೇಳಿ ಈತ ದಕ್ಷಿಣದ
ಪತೇಶ್ವರನಾಗಿದ್ದಂಥ ಇಮ್ಮಡಿ ಪುಲಕೇಶಿ ಒಂದು ಸಂದೇಶ ಕಳಿಸ್ತಾನೆ. ಹೀಗಾಗಿ ಇಮ್ಮಡಿ ಪುಲಕೇಶಿ ವರ್ಸಸ್ ಹರ್ಷವರ್ಧನ್ ನಡುವೆ ಈ ನರ್ಮದಾ ನದಿ ಕಾಳಗ ನಡೆಯುತ್ತೆ. ಕಾಳಗದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಸೋತಾಗ ಇಮ್ಮಡಿ ಪುಲಕೇಶಿ ಇಡೀ ಭಾರತಕ್ಕೆ ಏಕೈಕ ರಾಜಪತ್ಯ ಆಗಿತ್ತು. ಬಟ್ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಆ ರಾಜ್ಯ ಸಾಮ್ರಾಜ್ಯವನ್ನು ಹರ್ಷವರ್ಧನ್ಗೆ ಪುನಃ ವಾಪಸ್ ಕೊಟ್ಟು ದಕ್ಷಿಣ ಭಾರತವನ್ನು ಮಾತ್ರ ಈತ ತಾನು ನೋಡಿಕೊಂಡು ಪಲ್ಲವರ ಮೇಲೆ ಯುದ್ಧಕ್ಕೆ ಸಾಗದ ಅಂತ ಕೂಡ ನಮ್ಮಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ಇದೇ ಸಂದರ್ಭದ ಬಗ್ಗೆನೇ ಕೂಡ ನಮಗೆ ಐಹೊಳೆ ಶಾಸನ ಏನಿದೆಯಲ್ಲ, ರವಿಕೀರ್ತಿ ಬರೆದಂಥ ಐಹೊಳೆ ಶಾಸನ, ಬರೆಸಿದ ಶಾಸನ ಏನಿತ್ತು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತವೆ. ಬಾದಾಮಿ ಚಾಲುಕ್ಯರ ಈ ಒಂದು ದೊಡ್ಡ ಹೋರಾಟದಿಂದಾಗಿ ಹರ್ಷನ ಒಂದು ಹೋರಾಟದಲ್ಲಿ ಅವನ ಆನೆಗಳು ದಿಕ್ಕಪಾಲಾಗಿ ಓಡಿ ಹೋಗಿದ್ದನ್ನು ನೋಡಿ ಹರ್ಷನ ಹರ್ಷ ಹಾರಿ ಹೋಗಿತ್ತು ಅಂತ ಹೇಳ್ತಾರೆ. ಹೀಗೆ ವಿಶೇಷವಾಗಿ ಒಬ್ಬರು ಒಂಥರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಈ ಯುದ್ಧದ ಬಗ್ಗೆ ಎಕ್ಸ್ಪ್ಲೈನ್ ನಮಗೆ ಐಹೊಳೆ ಶಾಸನದಲ್ಲಿ ರವಿಕೀರ್ತಿ ಬರೆಸಿರ್ತಕ್ಕಂಥದ್ದು ನಮಗಿದರ ಆಧಾರ ಸಿಗತ್ತೆ. ಹಾಗಾಗಿ 617ರಿಂದ ಶುರುವಾದಂಥ ಹೋರಾಟ 17, 18, 19ಕ್ಕೆ ಇದು ನಡೆದಿತ್ತು ಅಂತ ಕೂಡ ಹೇಳಲಾಗತ್ತೆ. ನೆಕ್ಸ್ಟ್ ಬರೋಣ. ಟಿಪ್ಪು ಸುಲ್ತಾನ್ 238ನೇ ಪ್ರಶ್ನೆ ಇದು. ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಯುದ್ಧದಲ್ಲಿ ಹೋರಾಡುತ್ತಾ ಮೃತಪಟ್ಟ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಮಾಡಿದಂಥದ್ದು ಆಂಗ್ಲೋ ಮೈಸೂರು ಯುದ್ಧಗಳು ಅಲ್ವಾ. ಟಿಪ್ಪುನೇ ನಾಯಕತ್ವ ವಹಿಸ್ಕೊಂಡಿದ್ದು 2ನೇ ಆಂಗ್ಲೋ ಮೈಸೂರು ಯುದ್ಧದಿಂದ 2, 3, 4. ಒಂದರಲ್ಲಿನೂ ಅವರಪ್ಪ ಹೈದರಾಲಿ ಬದುಕಿದ್ದ. 1784ರಲ್ಲಿ ಹೈದರಾಲಿಯ ಮರಣ ಆಗತ್ತೆ, 82ರ ವೇಳೆಗೆ ಅಂತ ಹೇಳ್ತಾರೆ. ಮರಣ ಹೊಂದಿತ್ತು. ಪೋರ್ಟ್ ನೋವಾ ಕದನ ಅಂತ ಕೂಡ ಕರಿತೀವಿ. ಆ ಯುದ್ಧದ ಹೋರಾಟದಲ್ಲಿ ಅವನು ಮರಣ ಹೊಂದಿದ ನಂತರ 82ರಲ್ಲೇ ಅದು ಮರಣ ಹೊಂದಿದ ನಂತರ ತಂಜಾವೂರಲ್ಲಿದ್ದಂಥ ಟಿಪ್ಪು ಸುಲ್ತಾನ್ ಈಗ 2ನೇ ಆಂಗ್ಲೋ ಮೈಸೂರು ಯುದ್ಧದ ನಾಯಕತ್ವವನ್ನು ವಹಿಸ್ಕೊಂಡಿದ್ದ ಅಂತ. 3ರಲ್ಲಿ ಭಾಳ ದೊಡ್ಡ ಮಟ್ಟದ ಸೋಲಾಗತ್ತೆ. ಇವನ ಮಾನಸಿಕವಾಗಿ ಇವನನ್ನು ಕುಗ್ಗಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಅವತ್ತಿನ ಕಾಲಕ್ಕೆ ಇವನನ್ನು ಬಹಳ ದುರ್ಗತಿಗೆ ತರ್ತಾರೆ. ತನ್ನೆರಡು ಮಕ್ಕಳನ್ನು ಒತ್ತೆಯಾಳಾಗಿಟ್ಕೋತಾರೆ. ದೊಡ್ಡ ಮಟ್ಟದ ಯುದ್ಧ ನಷ್ಟ ಪರಿಹಾರ ಕಾಂಪನ್ಸೇಷನ್ಸ್ ಕೂಡ ಕಿತ್ಕೊಂಡು ಹೋಗ್ತಾನೆ ಲಾರ್ಡ್ ವೆಲ್ಲೆಸ್ಲಿ. ಆನಂತರ 4ನೇ ಯುದ್ಧ ಕೂಡ ನಮಗಿಲ್ಲಿ ಬರುತ್ತೆ. ಭಾಳ ದೊಡ್ಡ ಮಟ್ಟದ ಹೋರಾಟ ಇದು. ಕಾರ್ನ್ವಾಲಿಸ್ ನಂತರ ವೆಲ್ಲೆಸ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೋರಾಟಕ್ಕೆ ಆತ ಬರ್ತಾನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಮುಂದಿಟ್ಕೊಂಡು. ಹಾಗಾಗಿ 1799 ಏನಿದೆ ಇದು ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಕೊನೆಯದಾಗಿ ಆತ ಸತ್ತು ಹೋಗ್ತಾನೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ 1761ರಿಂದ 1799 ಮಧ್ಯೆ ಅಪ್ಪ ಮಗ ಇಬ್ಬರೂ ಕೂಡ ಇಡೀ ಮೈಸೂರನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟು ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದ ವಿಚಾರ ನಮಗೆ 1799ರ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧ ಸಿಗತ್ತೆ. ಇಲ್ಲಿ ವೆಲ್ಲೆಸ್ಲಿ ಬ್ರಿಟಿಷರ ಒಂದು ನಾಯಕತ್ವ ವಹಿಸ್ಕೊಂಡು ಬಂದಿದ್ದ. ಆದರೆ ಅವನ ಆರ್ಮಿ ಜನರಲ್ ಆಗಿದ್ದವನು ಅವನ ಸಹೋದರ ಆರ್ಥರ್ ವೆಲ್ಲೆಸ್ಲಿ ಇದ್ದ. ಇವರಿಬ್ಬರು ಇದ್ದರು. ಜೊತೆಗೆ ಶ್ರೀರಂಗಪಟ್ಟಣವನ್ನು ಮಾರ್ನಿಂಗ್ಟನ್ ಅಂತ ಬರ್ತಾನೆ. ಶ್ರೀರಂಗಪಟ್ಟಣವನ್ನು ಈ ಮಾರ್ನಿಂಗ್ಟನ್ ಅನ್ನುವಂಥ ಸೇನಾಧಿಕಾರಿ ಅವನು ಕೂಡ ಅಲ್ಲಿ ಇದ್ದ. ಜನರಲ್ ಹ್ಯಾರಿಸ್ ಕೂಡ ಇದ್ದ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕುಗಳಿಂದ ಇಲ್ಲಿ ಅಟ್ಯಾಕ್ ಮಾಡಿದರು. ಈ ಅಟ್ಯಾಕ್ನ ಕಾರಣದಿಂದಾಗಿಯೇ ಅಲ್ಲಿ ಹೋರಾಟ ಆಯಿತು. ಬಟ್ ಇದರ ವಿಶೇಷತೆ ಏನು? 4ನೇ ಆಂಗ್ಲೋ ಮೈಸೂರು ಯುದ್ಧ ದಕ್ಷಿಣ ಭಾರತದಲ್ಲಿ ಒಂದು ಪರ್ವಯುಗ ಅಂತ ಕರಿತೀವಿ. ಯಾಕೆ ಅಂತಂದರೆ ಇಲ್ಲಿ ಪುನಃ ದಿವಾನ್ ಪೂರ್ಣಯ್ಯನವರ ಅಧಿಕಾರಗಳು ಶುರುವಾಗೋದು ಇದೇ ಸಂದರ್ಭಕ್ಕೆ. ಇಲ್ಲಿ ಮತ್ತೆ ರಾಜ ಒಡೆಯರ ಅಂದರೆ ಮೈಸೂರಿನ ಒಡೆಯರಿಗೆ ಪುನಃ ಅಧಿಕಾರ ಹಸ್ತಾಂತರ ಆಗತ್ತೆ. ಬಟ್ ಮೈಸೂರು ಸಹಾಯಕ ಸೈನ್ಯ ಪದ್ಧತಿಗೆ ಇಲ್ಲಿ ಒಳಗಾಗತ್ತೆ. ಲಾರ್ಡ್ ವೆಲ್ಲೆಸ್ಲಿ ಸೈನ್ ಮಾಡಿಸ್ಕೊಂಡು ಶ್ರೀರಂಗಪಟ್ಟಣ ಪೂರಕ ಒಪ್ಪಂದ ಅಂತೇಳಿ 1799ರಲ್ಲಿ ಸಹಿ ಮಾಡಿಸ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿ ಇದೇ ಗೊಂದಲ ಶುರುವಾಗುತ್ತೆ. ಬೂದಿ ಬಸಪ್ಪನ ನಗರದಂಗೆ ಅಂತ ಕರಿತೀವಿ. ಈ ನಗರದಂಗೆಯಿಂದಾಗಿ ದಿವಾನ್ ಪೂರ್ಣಯ್ಯನವರು ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ಇಲ್ಲಿ ಕಮಿಷನರ್ ಆಡಳಿತ ತರ್ತಾರೆ. ಮತ್ತೆ ಕಮಿಷನರ್ ಆಡಳಿತದಿಂದ ಮತ್ತೆ ಇಲ್ಲಿ ಎಲ್ಲ ಸುವ್ಯವಸ್ಥಿತವಾದ ಮೇಲೆ ಪುನಃ ಮತ್ತೆ ರಾಜ ಒಡೆಯರಿಗೆ, ಇಲ್ಲಿ ಮೈಸೂರಿನ ಒಡೆಯರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಇಂಥ ದೊಡ್ಡ ಪರಿವರ್ತನೆಗಳೆಲ್ಲ ಆಗಿದ್ದು ಇದೇ ಟಿಪ್ಪು ಸುಲ್ತಾನ್ನ ಮರಣಾನಂತರ. ಹಾಗಾಗಿ ಟಿಪ್ಪು ಸುಲ್ತಾನ್ ಈ ಯುದ್ಧದ ವಿಶೇಷತೆ ಅಂದರೆ ವಿಲಿಯಂ ಕಾಂಗ್ರೇವ್ ರಚಿಸಿದಂಥ ರಾಕೆಟ್ಗಳನ್ನು ಮೊಟ್ಟ ಮೊದಲ ಬಾರಿಗೆ ರಣಭೂಮಿಯಲ್ಲಿ ಬಳಸಿದಂಥ
ಒಂದು ಕೀರ್ತಿ ಈ ಟಿಪ್ಪು ಸುಲ್ತಾನ್ಗೆ, ಯುದ್ಧದಲ್ಲಿ ಒಂದು ಪರಿವರ್ತನೆ ಅನ್ನೋದು ನಮ್ಗಿಲ್ಲಿ ಸಿಗತ್ತೆ. ಜೊತೆಗಿಲ್ಲೇ ನೀವು ಇಂಪಾರ್ಟೆಂಟ್ ನಾವು ನೋಡ್ತೀವಿ ಅಂತಂತಂದರೆ, ಯುದ್ಧ ಕಲೆಗಳಲ್ಲಿ ರಾಜತಾಂತ್ರಿಕ ಸಂಬಂಧಗಳು ವಿದೇಶದಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನಾವು ಮಾತಾಡ್ತೀವಿ. ನೆಪೋಲಿಯನ್ ಬೋನಾಪಾರ್ಟೆ ಅಂಥವ್ರನ್ನ ಸಹಾಯಕ್ಕೆ ಕರಿಬೇಕು ಅಂತ ಇತ್ತು, ಮತ್ತು ತನ್ನ ಸೈನಿಕರನ್ನ ಹುರಿದುಂಬಿಸ್ಬೇಕು ಅನ್ನೋ ಕಾರಣಕ್ಕೋಗಿ ಕೂಡ ಆತ ವಾಷಿಂಗ್ಟನ್ನ ಹೋರಾಟಗಳೇನಿತ್ತಲ್ಲ, ಅಮೇರಿಕ ಸ್ವಾತಂತ್ರ್ಯ ಸಂಗ್ರಾಮದ ವಿವರಗಳನ್ನು ಇಲ್ಲಿ ತರಿಸಿರ್ತಾನೆ. ಫ್ರಾನ್ಸ್ ಗೌರ್ನಮೆಂಟ್ಸಿಂದ ಇಲ್ಲಿ ಮರವನ್ನು ನೆಟ್ಟು ಅದರ ಸುತ್ತಾನೆ ಸೈನಿಕರನ್ನ ಕೂರಿಸಿ ಸ್ವತಂತ್ರದ ಪಾಠಗಳನ್ನೆಲ್ಲ ಮಾಡಿದ್ದ. ಹೀಗೆ ಎಲ್ಲ ರೀತಿಯಲ್ಲೂ ಮೋಟಿವೇಶ್ನಲ್ಗಳನ್ನು ಮಾಡಿ ಸೈನಿಕರನ್ನ ಹುರಿದುಂಬಿಸಿ 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ರೆಡಿ ಮಾಡಿದ್ದ ಅಂತ. ಇದೆಲ್ಲ ಹೊಸ ಯೋಜನೆಗಳು ಆ ಕಾರಣಕ್ಕೆ ಬಂದಿತ್ತು ಅಂತ. ಹಾಗಾಗಿ ಟಿಪ್ಪುವಿನ ದಿವಾನರಾಗಿ ಅವತ್ತು ಪೂರ್ಣಯ್ಯನವರೇ ಅಧಿಕಾರದಲ್ಲಿದ್ದರೂ ಕೂಡ, ಹೌದು, 1799 ಮೇ 2ರಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಒಂದು ಕಡೆ ಮರಾಠರು, ನಿಜಾಮರು, ಈ ಕಡೆ ಬ್ರಿಟಿಷರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ದಾಳಿಯನ್ನು ಮಾಡ್ತಾರೆ. ಮೇ 4 ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಹೋರಾಟ ಮಾಡ್ತಾ ಸಾವನ್ನಪ್ತಾನೆ. ಅಲ್ಲಿಗೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಸುಲ್ತಾನ್ನ ಕೊನೆಯ ಒಂದು ಯುದ್ಧ ಆಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಮಾಡೋಣ 239, 239ನೇ ಪ್ರಶ್ನೆ. ಮೈಸೂರು ಸಂಸ್ಥಾನವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಲ್ಪಟ್ಟ ವರ್ಷ ಯಾವುದು? ಈಗ ನಾನು ಹೇಳಿದ್ದೀನಿ ನಿಮಗೆ 73, 56, 47, 48 ಇದೆ. ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. 1973 ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದಂಥ ವರ್ಷ. ಯಾಕೆ ಅಂತಂದರೆ 1956ರಲ್ಲಿ ಫಜಲ್ ಅಲಿ ಕಮಿಷನ್ಸ್ ಒಂದು ರಿಪೋರ್ಟ್ ಕೊಡ್ತು, ಭಾಷಾವಾರು ರಾಜ್ಯ ರಚನೆ ಮಾಡಿ ಅಂತ. ಆವಾಗ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಒಪ್ಕೊಳ್ಳುತ್ತೆ. ಆಗ 1 ನವೆಂಬರ್ 1956 ಅನುಷ್ಠಾನಗೊಂಡಂತಹ ಪುನರ್ ಸಂಘಟಿತ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಹೊಸ ಮೈಸೂರು ರಾಜ್ಯ 19 ಜಿಲ್ಲೆಗಳನ್ನೊಳಗೊಂಡಂಥ ಕರ್ನಾಟಕ ಅಸ್ತಿತ್ವಕ್ಕೆ ಬಂತು. ಎಸ್ ನಿಜಲಿಂಗಪ್ಪ ಅವರು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದರು. ನೆಕ್ಸ್ಟ್ 1973 ಕರ್ನಾಟಕ ಅಂತೇಳಿ ಮರುನಾಮಕರಣಗೊಂಡಾಗ ದೇವರಾಜ್ ಅರಸ್ ಅವರು ಇಲ್ಲಿ ಇದ್ದರು. ಹಾಗಾಗಿ ಈ ಪ್ರಶ್ನೆ ನಿಮಗೆ ಗೊತ್ತಾಯ್ತಲ್ಲ, 1973 ಕರ್ನಾಟಕ ಅಂಥೇಳಿ ಮರುನಾಮಕರಣ ಮಾಡಿದಾಗ ದೇವರಾಜ್ ಅರಸ್ ಅವರು ಇಲ್ಲಿ ಇದ್ದರು. ನೆಕ್ಸ್ಟ್ ಬರೋಣ 240, 240ನೇ ಪ್ರಶ್ನೆ. ಭಾರತ ಸಂವಿಧಾನದ 24ನೇ ವಿಧಿ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದನ್ನು ನಿಷೇಧಿಸಿದೆ ಅಂತಿದೆ. ಆರ್ಟಿಕಲ್ 24 ಏನು ಹೇಳುತ್ತೆ ಅಂತ, 18 ವರ್ಷ, 16 ವರ್ಷ, 21 ವರ್ಷ, 14 ವರ್ಷ ಅಂತಿದೆ. ಎಷ್ಟು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಅಪರಾಧ ಅಂತ 24th ಆರ್ಟಿಕಲ್ ಹೇಳಿದೆ ಅಂತ ಬಂದರೆ ಈಸಿಯಾಗಿ ಹೇಳ್ಬೋದು ನಿಮಗೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಇರೋದರಿಂದ 14ಕ್ಕೆ ನೀವು ಹಾಕ್ಕೊಳ್ಬೇಕು ಅಂದರೆ ಅಪಾಯಕಾರಿ ಕೆಲಸಗಳಿಗೆಲ್ಲ ಬಳಸಂಗಿಲ್ಲ. 18ರ ನಂತರ ನೀವು ಎಲ್ಲ ರೀತಿಯ ಕೆಲಸಗಳಿಗೆ ಬಳಸ್ಬೋದು. 14ಕ್ಕೆ ಬಳಸ್ಬೋದು, ಆದರೆ ಯಾವುದೇ ರೀತಿಯಾದ ಅಪಾಯಕಾರಿ ಕೆಲಸಗಳಿಗೆ ಬಳಸಂಗಿಲ್ಲ ಅಂತ ಅವತ್ತು ಹೇಳಿತ್ತು. ಬಟ್ ಅದರಲ್ಲಿ ಪರಿವರ್ತನೆಗಳು ಕೂಡ ಆಗಿದೆ. ಆರ್ಟಿಕಲ್ 24 ಏನು ಹೇಳುತ್ತೆ ಅಂದರೆ, ನಮ್ಮಲ್ಲಿ ಶೋಷಣೆಯ ವಿರುದ್ಧದ ಹಕ್ಕು, ಇದು ಮೂಲಭೂತ ಹಕ್ಕಲ್ಲಿ ಬರುತ್ತೆ. 24ರಲ್ಲಿ ಏನು ಹೇಳ್ತಿದೋ, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವನ್ನು ಯಾವುದೇ ಕಾರ್ಖಾನೆ, ಗಣಿಯಲ್ಲಿ ಕೆಲಸ ಮಾಡಲು ಅಥವಾ ಯಾವುದೇ ಅಪಾಯಕಾರಿ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಅಥವಾ ನೇಮಿಸಿಕೊಳ್ಳಬಾರದು ಅಂತಿದೆ. ಓಕೆ, ಇದಕ್ಕೆ ಯಾಕೆ ತಂದ್ರೆ ಇದನ್ನು ಅಂದರೆ, ಮಕ್ಕಳ ಮೇಲಿನ ಒಂದು ಶೋಷಣೆಯನ್ನು ತಡೆಗಟ್ಟಬೇಕು ಅಂತ. ಅಂದರೆ ಅತಿ ಕಡಿಮೆ ಕೂಲಿಗೆ ಇವರೆಲ್ಲ ಕೆಲಸ ಮಾಡಿಸ್ಬೋದು ಅನ್ನೋದು ಇತ್ತಲ್ಲ, ಅದನ್ನು ಮಕ್ಕಳ ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಇಲ್ಲಿ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ, ಅವರ ಶಿಕ್ಷಣದ ಪ್ರವೇಶವನ್ನು ಖಚಿತಪಡಿಸಬೇಕು ಅನ್ನೋ ಉದ್ದೇಶ ಇತ್ತು. ಯಾಕೆ ಅಂತಂದರೆ 24ನೇ ವಿಧಿ ಯಾವುದನ್ನು ಸಪೋರ್ಟ್ ಮಾಡ್ತಾ ಇತ್ತು ಅಂದರೆ, 21A ವಿಧಿಯಲ್ಲಿ ಹೇಳಿರುವಂಥ ವಿಚಾರ, 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಹಕ್ಕು ಸಿಗಬೇಕು ಅನ್ನುವಂಥ ದೃಢೀಕೃತ ನಿಯಮ ಏನಿತ್ತು, ಅದನ್ನು ನಾವು ಸಪೋರ್ಟ್ ಮಾಡಬೇಕು ಅಂದರೆ 24ನೇ ಆರ್ಟಿಕಲ್ 21ಕ್ಕೆ ಇದು ಸಪೋರ್ಟ್ ಮಾಡ್ತು. ಹಾಗಾಗಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವುದರ ಮೂಲಕ ನಮ್ಮಲ್ಲಿ 24ನೇ ವಿಧಿ ಏನು ಮಾಡ್ತು ಅಂದರೆ, ಶಿಕ್ಷಣದ ಹಕ್ಕನ್ನು ಸಾಕಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ, ಶಿಕ್ಷಣವನ್ನು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕಾಗಿ, ಸರಿಯಾದ ಶಾಲಾ ಶಿಕ್ಷಣದ ಮೂಲಕ ಮಕ್ಕಳು ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಅವಕಾಶವನ್ನು ಅಲ್ಲಿ ಅದು ಖಚಿತಪಡಿಸ್ತಾ ಬಂತು. ಹಾಗಾಗಿ ಆರ್ಟಿಕಲ್ 24 ಬಹಳ ಇಂಪಾರ್ಟೆಂಟ್. ಸಪೋರ್ಟೆಡ್ 21A ಅಂತ ಕರಿತೀವಿ. ಇದು ಇಂಪಾರ್ಟೆಂಟಾಗಿ ಮೂಲಭೂತ ಹಕ್ಕುಗಳಲ್ಲೇ ಉಲ್ಲೇಖ ಇದ್ದಿದ್ದರಿಂದಾಗಿ
ಶೋಷಣೆಯ ವಿರುದ್ಧದ ಹಕ್ಕು ಅಂತೇನಿದೆ ಇದನ್ನು ಪ್ರತಿಪಾದಿಸುವ ಮುಖಾಂತರವಾಗಿ ಈ ಒಂದು ವಿಚಾರವನ್ನು ಮುನ್ನೆಲೆಗೆ ತಗೊಂಬಂದರು. ಹಂಗೆ ತರೋದಕ್ಕೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ನ 3 ಮಹತ್ವದ ಪ್ರಕರಣಗಳು ಈ ಒಂದು ಕಾಯ್ದೆಯನ್ನು ತರಲಿಕ್ಕೆ ಒಂದು ಸಪೋರ್ಟಿವ್ ಆಗಿತ್ತಲ್ಲಿ. ಭಾಳ ಸ್ಪಷ್ಟವಾಗಿ ಉಲ್ಲೇಖಗಳನ್ನು ಆ ನಂತರ ತರ್ತಾರೆ. ಯಾವುದು 1997ನಲ್ಲಿ ಇಲ್ಲಿ MC ಮೆಹ್ತಾ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಕೇಸಲ್ಲಿ, MC ಮೆಹ್ತಾ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಕೇಸಲ್ಲಿ ಈ ವಿಚಾರ ಬಂದಿತ್ತು. 82ರಲ್ಲಿ ಪೀಪಲ್ಸ್ ಯೂನಿಯನ್ ಫಾರ್ ಡೆಮಾಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಈ ಒಂದು ಕೇಸಲ್ಲೂ 1982ನಲ್ಲಿ. ಮತ್ತು ಬಚ್ಪನ್ ಬಚಾವೋ ಆಂದೋಲನ್, ಬಚ್ಪನ್ ಬಚಾವೋ ಅಂದರೆ ಅವರ ಬಾಲ್ಯವನ್ನು ಸಂರಕ್ಷಿಸಿ ಅಂತ, ಬಚ್ಪನ್ ಬಚಾವೋ ಆಂದೋಲನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2011ನಲ್ಲಿ ಮಾಡಿದಂಥ ಒಂದು ಕೇಸ್. ಈ 3 ಪ್ರಕರಣಗಳಲ್ಲೂ ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ಆರ್ಟಿಕಲ್ 24ಗೆ ಬಹಳಷ್ಟು ರೀತಿಯ ಕಡ್ಡಾಯವಾದಂಥ ನಿಯಮಗಳನ್ನು ಸೇರಿಸಿ ಮೂಲಭೂತ ಕರ್ತವ್ಯಗಳಲ್ಲೂ ಕೂಡ ಮಗುವಿಗೆ ಕಡ್ಡಾಯ ಶಿಕ್ಷಣ ಹಕ್ಕು ದೊರೀಲೇಬೇಕು, ದೊರೀದೇ ಇದ್ದರೆ ಇಂತಿಂಥವರೆಲ್ಲ ಅದಕ್ಕೆ ಅಪರಾಧಿಗಳಾಗಿರ್ತಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳೋದ್ರ ಮುಖಾಂತರವಾಗಿ ಶಿಕ್ಷಣವನ್ನು ಉತ್ತೇಜಿಸೋದ್ರ ಜೊತೆಗೆ ಮಗುವಿನ ಆರೋಗ್ಯ ಮತ್ತು ಬಾಲ್ಯವನ್ನು ಇಲ್ಲಿ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಕೇಸನ್ನು ತಗೊಂಬಂದರು. ಹಾಗಾಗಿ ಇಂಥ ಅದ್ಭುತವಾದ ವಿಚಾರಗಳನ್ನು ನಿಮಗೋಸ್ಕರ ತರುವಂಥ ಪ್ರಯತ್ನ ಯಾವಾಗಲೂ ರಮೇಶ್ ಸರ್ ಈ ವಿಡಿಯೋಗಳಲ್ಲಿ ಮಾಡ್ತಾ ಇರ್ತಾರೆ. ನೀವೇ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ವಿಡಿಯೋ ನೋಡೋದಂಥ ಖುಷಿ ನಿಮಗೂ ಸಿಗುತ್ತೆ, ಮಾಡಿದ ವಿಚಾರ ನಿಮಗೂ ತಲುಪ್ತು ಅನ್ನೋ ಖುಷಿ ನಮಗೂ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ಸರಣಿಯನ್ನು ಮುಂದುವರಿಸ್ತೀನಿ 13ನೇ ಸೆಷನ್ಸಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.